Hi, welcome everybody. My name is Basuraj S. I completed BA MA in Economics. I will be teaching economics. In the first chapter of economics will be Introduction to Economics. ಎಲ್ಲರಿಗೂ ಸುಸ್ವಾಗತ ಅರ್ಥಶಾಸ್ತ್ರ ತರಗತಿಗಳಿಗೆ. ನನ್ನ ಪರಿಚಯ ಬಂದರೆ ಬಸವರಾಜ್ ಎಸ್, BA in Economics, BA and MA in Economics. ಪ್ರಸ್ತುತ ಇವತ್ತು ನಾವು ನಿಮಗೆ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅರ್ಥಶಾಸ್ತ್ರದ ಪರಿಚಯವನ್ನು ಮೊದಲಿಗೆ ನಾವೇನು ಮಾಡ್ತಿದ್ದೀವಿ ಅಧ್ಯಯನ ಮಾಡ್ತಿದ್ದೀವಿ. ಇಂದಿನ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರದ ಪರಿಚಯ, ದ ಫಾದರ್ ಆಫ್ ಎಕನಾಮಿಕ್ಸ್ ಅಂಡ್ ಹೂ ವಾಸ್ ದ ಫಸ್ಟ್ ಸ್ಟಡಿ ಇನ್ ಎಕನಾಮಿಕ್ಸ್, ಮತ್ತು ಆಡಮ್ ಸ್ಮಿತ್ ಅವರ ವೆಲ್ತ್ ಡೆಫಿನೇಷನ್ ಅಂದ್ರೆ ಏನು, ಆಲ್ಫ್ರೆಡ್ ಮಾರ್ಷಲ್ ಅವರ ವೆಲ್ಫೇರ್ ಎಕನಾಮಿಕ್ಸ್ ಅಂದ್ರೆ ಏನು, ರಾಬಿನ್ಸ್ ಅವರ ಸ್ಕೇರ್ಸಿಟಿ ಡೆಫಿನೇಷನ್ ಅಂದ್ರೆ ಏನು, ಹಾಗೂ ಯಾವುದೇ ಒಂದು ಸರಕುವನ್ನು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬೇಕಾಗುತ್ತೆ, ಅಂದ್ರೆ ಉತ್ಪಾದನೆ ಘಟಕಗಳು ಬೇಕಾಗುತ್ತೆ. ಆ ಉತ್ಪಾದನೆ ಘಟಕಗಳು ಅಂದ್ರೆ ಏನು, ಎಷ್ಟು ವಿಧ ಇದೆ, ಹಾಗೆ ಈ ಎಕನಾಮಿಯ ಟೈಪ್ಸ್ ಏನಿದೆ, ಆರ್ಥಿಕತೆಯ ವಿಧಗಳೇನಿವೆ, ಹಾಗೂ ಆರ್ಥಿಕತೆಯ ವಲಯಗಳಂದ್ರೆ ಏನು, ಎಷ್ಟು ವಿಧಗಳಿವೆ, ಇನ್ನೂ ಮುಂತಾದ ವಿಷಯಗಳ ಬಗ್ಗೆ ಇವತ್ತು ನಾವು ಬೆಳಕನ್ನ ಚೆಲ್ತಾ ಇದ್ದೀನಿ. ಬನ್ನಿ, ಸಮಯವನ್ನ ವೇಸ್ಟ್ ಮಾಡೋದನ್ನ ಡೈರೆಕ್ಟ್ ಕ್ಲಾಸ್ ಬರೋಣ, ತರಗತಿಗೆ ಬರೋಣ. ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಎಕನಾಮಿಕ್ಸ್ ಅಂದ್ರೆ ಇಂಗ್ಲಿಷ್ ಎಕನಾಮಿಕ್ಸ್ ಅನ್ನೋ ಪದ ಫಸ್ಟ್ ಎಲ್ಲಿ ಬಂತು ಅಂತಂದ್ರೆ ಏನ್ಷಿಯಂಟ್ನ ಗ್ರೀಕ್ನಿಂದ ಏನಾಗಿದೆ, ಈ ಪದವನ್ನು ನಾವು ತಗೊಳ್ಳಲಾಗಿದೆ. ಏನ್ಷಿಯಂಟ್ನ ಗ್ರೀಕ್ನ ಪದ ಒಕೋನಮಿಯಾ ಅಂದ್ರೆ ಏನು ಅಂದ್ರೆ ಒಕೋನಮಿ ಅನ್ನೋ ಪದವನ್ನು ನಾವು ಏನ್ಷಿಯಂಟ್ ಗ್ರೀಕ್ನಿಂದ ತಗೊಂಡಿದ್ದೀವಿ. ಒಕೋನಮಿ ಅಂತಂದ್ರೆ ಮ್ಯಾನೇಜ್ಮೆಂಟ್ ಆಫ್ ಎ ಫ್ಯಾಮಿಲಿ ಆರ್ ಎ ಹೌಸ್ ಹೋಲ್ಡ್, ಒಂದು ಕುಟುಂಬದ ನಿರ್ವಹಣೆಯನ್ನೇ ಮನೆಯ ನಿರ್ವಹಣೆಯನ್ನೇ ಏನಂತಾರೆ ಎಕನಾಮಿಕ್ಸ್ ಅನ್ನೋ ಒಂದು ಪದವನ್ನು ನೀಡುತ್ತೆ. ಎಕಾನಮಿ ಅನ್ನೋ ಪದ ಇದು ಪ್ರಾಚೀನ ಗ್ರೀಕ್ ನಿಂದ ನಾವು ತಗೊಂಡಿದ್ದೀವಿ. ದ ಫಸ್ಟ್ ಸಬ್ಜೆಕ್ಟ್ ಎಕನಾಮಿಕ್ಸ್ ವಾಸ್ ಫಸ್ಟ್ ಸ್ಟಡಿಡ್ ಇನ್ ಏನ್ಷಿಯಂಟ್ ಗ್ರೀಸ್, ಅಂದ್ರೆ ಅರ್ಥಶಾಸ್ತ್ರವನ್ನು ಮೊದಲು ಅಧ್ಯಯನ ಮಾಡಿದವರು ಯಾರಪ್ಪ ಅಂತಂದ್ರೆ ಏನ್ಷಿಯಂಟ್ನ ಗ್ರೀಸರು. ಆಡಮ್ ಸ್ಮಿತ್ ಇಸ್ ಕಾಲ್ಡ್ ದ ಫಾದರ್ ಆಫ್ ಎಕನಾಮಿಕ್ಸ್. ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ. ಯಾಕಪ್ಪ ಅಂತಂದ್ರೆ ಇವರು ಆಡಮ್ ಸ್ಮಿತ್ ಅವರು ಒಂದು ಅರ್ಥಶಾಸ್ತ್ರವನ್ನ ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡ್ತಾರೆ, ಹಾಗೂ ಅರ್ಥಶಾಸ್ತ್ರಕ್ಕೆ ಒಂದು ತಮ್ಮದೇ ಆದ ಒಂದು ಗ್ರಂಥವನ್ನು ಸಮರ್ಪಣೆ ಮಾಡಿ ಅದಕ್ಕೆ ಒಂದು ವೈಜ್ಞಾನಿಕವಾದ ಒಂದು ಡೆಫಿನೇಷನ್ ನ ಕೊಡ್ತಾರೆ. ಆದ್ರಿಂದ ನಾವೇನ್ ಹೇಳ್ತೀವಿ, ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಆಡಮ್ ಸ್ಮಿತ್ ಅವರು ತನ್ನ ಏನ್ ಮಾಡ್ತಾರೆ, ವೆಲ್ತ್ ಡೆಫಿನೇಷನ್ ಕೊಡ್ತಾರೆ ಅರ್ಥಶಾಸ್ತ್ರದಲ್ಲಿ. ದ ಗ್ರೇಟ್ ಸ್ಕಾಟಿಷ್ ಎಕನಾಮಿಕ್ಸ್ ಆಡಮ್ ಸ್ಮಿತ್ ರಿಗಾರ್ಡೆಡ್ ಎಕನಾಮಿಕ್ಸ್ ಆಸ್ ದ ಸೈನ್ಸ್ ಆಫ್ ವೆಲ್ತ್ ವಿಚ್ ಸ್ಟಡೀಸ್ ಪ್ರೊಸೆಸ್ ಆಫ್ ಪ್ರೊಡಕ್ಷನ್, ಕನ್ಸಂಪ್ಷನ್ ಅಂಡ್ ಅಕ್ಯುಮುಲೇಟ್ ಟು ದ ವೆಲ್ತ್. ಸ್ಕಾಟ್ಲೆಂಡ್ ಎಕನಾಮಿಸ್ಟ್ ಆದಂತ ಆಡಮ್ ಸ್ಮಿತ್ ಅವರು ಎಕನಾಮಿಕ್ಸ್ ನ ಏನಂತ ಹೇಳ್ತಾರೆ, ಸೈನ್ಸ್ ಆಫ್ ವೆಲ್ತ್ ಅಂದ್ರೆ ಸಂಪತ್ತಿನ ಒಂದು ವಿಜ್ಞಾನ ಅಂತ ಹೇಳಿ ಹೇಳ್ತಾರೆ. ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಇದು ಸಂಪತ್ತಿನ ವಿಜ್ಞಾನ ಏನ್ ಮಾಡುತ್ತೆ, ಒಂದು ಅಧ್ಯಯನ ಮಾಡುತ್ತೆ. ಏನ್ ಅಧ್ಯಯನ ಮಾಡುತ್ತೆ ಅಂದ್ರೆ ಉತ್ಪಾದನೆಯನ್ನ, ಸರಕುಗಳ ಉತ್ಪಾದನೆ, ಅನುಭೋಗ ಮತ್ತು ಅದನ್ನ ಸಂಗ್ರಹಣೆ, ಸಂಪತ್ತನ್ನ ಉತ್ಪಾದನೆ ಮಾಡುವಂಥದ್ದು, ಅದನ್ನ ಅನುಭೋಗಿಸುವುದು ಮತ್ತು ಅದನ್ನ ಸಂಗ್ರಹಿಸುವುದೇ ಅರ್ಥಶಾಸ್ತ್ರ ಅಂತೇಳಿ ಆಡಮ್ ಸ್ಮಿತ್ ಅವರು ಕರೀತಾರೆ. Adam Smith in his book An Enquiry into Nature and Cause of Wealth of Nation, or more popularly known as the Wealth of Nation, published in 1776, emphasized on the wealth as the subject of matter of economics. 1776 ವೆಲ್ತ್ ಆಫ್ ನೇಷನ್ಸ್ ಎಂಬ ಆಡಮ್ ಸ್ಮಿತ್ ಅವರು ಗ್ರಂಥವನ್ನ ಏನ್ ಮಾಡ್ತಾರೆ, ರಚನೆ ಮಾಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅವರು ಆ ಗ್ರಂಥದಲ್ಲಿ ವೆಲ್ತ್ ಬಗ್ಗೆ ಏನ್ ಮಾಡ್ತಾರೆ, ತುಂಬಾ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಆದ್ರಿಂದ ಇವ್ರದ್ದು ಸಿದ್ಧಾಂತವನ್ನು ವೆಲ್ತ್ ಆಫ್ ನೇಷನ್ಸ್ ಅಂತ ಗ್ರಂಥದಲ್ಲಿ ವೆಲ್ತ್ ಡೆಫಿನೇಷನ್ ಕೊಡ್ತಾರೆ. ಇವ್ರನ್ನ ವೆಲ್ತ್ ಎಕನಾಮಿಕ್ಸ್ ಅಂತ ಹೇಳಿ ಕೂಡ ಕರಿತೀವಿ. ವೆಲ್ತ್ ಆಫ್ ಡೆಫಿನೇಷನ್. ಅಕಾರ್ಡಿಂಗ್ ಟು ಆಡಮ್ ಸ್ಮಿತ್, economics concerned with the generation of wealth of nations, and economics not to the concerned only with the production of wealth but also the distribution of wealth. ಅಂದ್ರೆ ಆಡಮ್ ಸ್ಮಿತ್ ಅವ್ರು ಏನ್ ಹೇಳ್ತಾರೆ, ಅರ್ಥಶಾಸ್ತ್ರದಲ್ಲಿ ಕೇವಲ ಸಂಪತ್ತನ್ನ ಏನ್ ಮಾಡೋದು, ಜನರೇಷನ್ ಮಾಡೋದು ಒಂದೇ ಉದ್ದೇಶ ಹೊಂದಿರಲ್ಲ. ಅದ್ರ ಬದಲಾಗಿ ಏನ್ ಮಾಡುತ್ತೆ, ಡಿಸ್ಟ್ರಿಬ್ಯೂಷನ್ ಆಫ್ ದ
ವೆಲ್ತ್ ಕೂಡ ಒಳಗೊಂಡಿದೆ. ಅರ್ಥಶಾಸ್ತ್ರ ಏನನ್ನ ಅಧ್ಯಯನ ಮಾಡುತ್ತಂದ್ರೆ ಕೇವಲ ಸಂಪತ್ತನ್ನ ಉತ್ಪಾದನೆ ಮಾಡುವುದು ಮಾತ್ರವಾಗಿರದೆ ಅದನ್ನ ಸಮರ್ಪಕವಾಗಿ ಹಂಚಿಕೆ ಮಾಡೋದನ್ನು ಕೂಡ ಅಧ್ಯಯನ ಮಾಡುತ್ತದೆ ಅಂತೇಳಿ ಆಡಮ್ ಸ್ಮಿತ್ ಅವರು ಕರೀತಾರೆ. ಆದ್ದರಿಂದ ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರೆದು ಇವರು ಅರ್ಥಶಾಸ್ತ್ರವನ್ನ ವೆಲ್ತ್ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ನಂತರ ಈ ಆಡಮ್ ಸ್ಮಿತ್ ಅವರು ತಮ್ಮ ಒಂದು ವೆಲ್ತ್ ಎಕನಾಮಿಕ್ಸ್ ಅಲ್ಲಿ ಕೂಡ ಈ ತರ ಹೇಳಿದ್ರು ಕೂಡ ಇದು ಇವರ ಅರ್ಥಶಾಸ್ತ್ರ ಪಿತಾಮಹ ಅಂತ ಹೇಳಿದ್ರು ಕೂಡ ಇವರು ಯಾವುದೇ ಟೀಕೆಯಿಂದ ಏನಾಗಿಲ್ಲ, ಮುಕ್ತವಾಗಿಲ್ಲ ಟೀಕೆಯಿಂದ. ಮೊದಲಿಗೆ ಇವ್ರನ್ನ ಟೀಕೆ ಮಾಡಿದ್ರು ಯಾರಪ್ಪ ಅಂತಂದ್ರೆ ತುಂಬಾ ಜನ ಟೀಕೆ ಮಾಡ್ತಾರೆ. ಅದರಲ್ಲಿ ಮೊದಲೇ ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು ಈ ವೆಲ್ತ್ ಆಫ್ ನೇಷನ್ ಗ್ರಂಥದಲ್ಲಿ ಬರೆದಂತ ವೆಲ್ತ್ ಡೆಫಿನೇಷನ್ ಏನ್ ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಇವರು ಕ್ರಿಟಿಸೈಸ್ ಮಾಡಿ ಇವ್ರು ಏನ್ ಮಾಡ್ತಾರೆ, ಕಲ್ಯಾಣದ ಅರ್ಥಶಾಸ್ತ್ರವನ್ನ ಮಂಡಿಸ್ತಾರೆ. ಕಲ್ಯಾಣ ಅರ್ಥಶಾಸ್ತ್ರ, ವೆಲ್ಫೇರ್ ಎಕನಾಮಿಕ್ಸ್ ಯಾವ ಗ್ರಂಥದಲ್ಲಿ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ 1890ರಲ್ಲಿ ಪ್ರಿನ್ಸಿಪಲ್ಸ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನ ಬರೆದು ಇವ್ರು ಏನ್ ಮಾಡ್ತಾರೆ, ಎಂಪಸೈಸ್ ಆನ್ ಹ್ಯೂಮನ್ ಆಕ್ಟಿವಿಟೀಸ್ ಅಂಡ್ ಆರ್ ಹ್ಯೂಮನ್ ವೆಲ್ಫೇರ್ ರಾದರ್ ದನ್ ವೆಲ್ತ್. ಅಂದ್ರೆ ಕೇವಲ ಸಂಪತ್ತಿನ ಬಗ್ಗೆ ಪ್ರಾಮುಖ್ಯತೆ ಕೊಡೋದಕ್ಕಿಂತ ಒಂದು ಮಾನವನ ಚಟುವಟಿಕೆಗಳು ಮತ್ತು ಮಾನವನ ಕಲ್ಯಾಣದನ್ನ ಕೇಂದ್ರವಾಗಿ ಇಟ್ಕೊಂಡು ಇವರು ಕಲ್ಯಾಣ ಅರ್ಥಶಾಸ್ತ್ರವನ್ನ ಮಂಡಿಸ್ತಾರೆ. ಏಕೆಂತಂದ್ರೆ ಒಂದು ಎಕಾನಮಿಯಲ್ಲಿ ಮಾನವನೇನು ಕೇಂದ್ರ ಸ್ಥಾನ. ಮಾನವ ಇಲ್ಲ ಅಂತಂದ್ರೆ ಯಾವುದೇ ಸಂಪತ್ತಿದ್ರು ಕೂಡ ಅದು ವೇಸ್ಟ್ ಆಗುತ್ತೆ. ಆದ್ರಿಂದ ಇವ್ರೇನ್ ಹೇಳ್ತಾರೆ, ಆಲ್ಫ್ರೆಡ್ ಮಾರ್ಷಲ್ ಅವರು ಮಾನವನ ಕಲ್ಯಾಣದ ಉದ್ದೇಶವೇ ಅರ್ಥಶಾಸ್ತ್ರದ ಉದ್ದೇಶ ಅಂತೇಳಿ ಹೇಳ್ತಾರೆ. ಇವ್ರೇನ್ ಮಾಡ್ತಾರೆ, ಈ ಸಂಪತ್ತನ್ನ ವ್ಯಾಖ್ಯಾನವನ್ನ ಕ್ರಿಟಿಸೈಸ್ ಮಾಡ್ತಾರೆ. ಯಾಕೆಂದ್ರೆ ಮಾನವನನ್ನೇ ಅದು ಏನ್ ಮಾಡಿದೆ, ಕಡೆಗಣಿಸಿದೆ ಅಂತ ಹೇಳಿ ಸಂಪತ್ತಿನ ವ್ಯಾಖ್ಯಾನವನ್ನ ಕಡು ಟೀಕೆಗೆ ಗುರಿಯಾಗಿಸ್ತಾರೆ. ಆದ್ರಿಂದ ಇವರು ಮಾನವನ ಕೇಂದ್ರವಾಗಿ ಇಟ್ಕೊಂಡು ಅಧ್ಯಯನ ಮಾಡ್ತಾರೆ. ಆದ್ರಿಂದ ಇದು ಕಲ್ಯಾಣ ಅರ್ಥಶಾಸ್ತ್ರ ಅಂತೇಳಿ ಕರೀತಾರೆ. Marshall defined economy as a study of men as they live and move and think in the ordinary business of life. He argued that economics on the one side is study of wealth and other side study of man. ಅಂದ್ರೆ ಇವರು ಸಂಪತ್ತಿನ ವ್ಯಾಖ್ಯಾನದ ಜೊತೆಗೆ ಮಾನವನ ಅಧ್ಯಯನವನ್ನ ಕೇಂದ್ರವಾಗಿ ಇಟ್ಕೊಂಡು ಅಧ್ಯಯನ ಮಾಡುವುದೇ ಕಲ್ಯಾಣ ಅರ್ಥಶಾಸ್ತ್ರ ಅಂತೇಳಿ ಹೇಳ್ತಾರೆ. ನಂತರ ಆಲ್ಫ್ರೆಡ್ ಮಾರ್ಷಲ್ ಮತ್ತು ಆಡಮ್ ಸ್ಮಿತ್ ನಂತರ ರಾಬಿನ್ಸ್ ಅವರು ಒಂದು ಅರ್ಥಶಾಸ್ತ್ರದಲ್ಲಿ ಸ್ಕೇರ್ಸಿಟಿ ಡೆಫಿನೇಷನ್ ಕೊಡ್ತಾರೆ. ಸ್ಕೇರ್ಸಿಟಿ ಡೆಫಿನೇಷನ್, ಕೊರತೆ ವ್ಯಾಖ್ಯಾನ. ಇವ್ರ ಮೇಲೆ ಆಡಮ್ ಸ್ಮಿತ್ ಮತ್ತು ಆಲ್ಫ್ರೆಡ್ ಮಾರ್ಷಲ್ ಅವರ ಸಿದ್ಧಾಂತವನ್ನು ಕೂಡ ಏನ್ ಮಾಡ್ತಾರೆ, ಟೀಕೆಗೆ ಗುರಿ ಮಾಡ್ತಾರೆ. ಇವ್ರ ಪ್ರಕಾರ ರಾಬಿನ್ಸ್ ಪ್ರಕಾರ ಅವರ ಗ್ರಂಥವಾದ ಎನ್ ಎಸ್ಸೆ ಆನ್ ದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಅಂತ ಹೇಳಿ ಒಂದು ಗ್ರಂಥವನ್ನ ಬರೀತಾರೆ. ಆರ್ಥಿಕ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವದ ಕುರಿತು ಒಂದು ಪ್ರಬಂಧ ಅಂತ ಹೇಳಿ ಒಂದು ಗ್ರಂಥವನ್ನು ಬರೆದು ಇವರ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ಮಾನವನ ಬಯಕೆಗಳು ಅಪರಿಮಿತ, ಆದರೆ ಸಂಪನ್ಮೂಲಗಳು ಸೀಮಿತವಾಗಿವೆ. ಮಾನವನ ಬಯಕೆಗಳು, ಆಸೆಗಳು ತುಂಬಾ ಇವೆ, ಆದರೆ ಅದನ್ನ ಫುಲ್ಫಿಲ್ ಮಾಡಲು ಸಂಪನ್ಮೂಲಗಳು ಏನಾಗಿದೆ, ಸೀಮಿತವಾಗಿದೆ. ಆದ್ದರಿಂದ ಈ ಸಂಪನ್ಮೂಲಗಳನ್ನ ವೈಜ್ಞಾನಿಕವಾಗಿ ನಾವು ಏನ್ ಮಾಡ್ಬೇಕಾಗತ್ತೆ, ಹಂಚಿಕೆ ಮಾಡ್ಬೇಕಾಗತ್ತೆ. ಆದ್ದರಿಂದ ಇದನ್ನ ಕುರಿತು ಅಧ್ಯಯನ ಮಾಡುವುದೇ ರಾಬಿನ್ಸ್ ಅವರ ಸ್ಕೇರ್ಸಿಟಿ ಡೆಫಿನೇಷನ್ ಆಗಿದೆ. ಅದರಿಂದ ರಾಬಿನ್ಸ್ ಅವರನ್ನ ಕೊರತೆಯ ಅರ್ಥಶಾಸ್ತ್ರಜ್ಞ ಅಂತೇಳಿ ಕರೀತಾರೆ. ಅಕಾರ್ಡಿಂಗ್ ಟು ರಾಬಿನ್ಸ್, ನೈದರ್ ವೆಲ್ತ್ ಆರ್ ಹ್ಯೂಮನ್ ವೆಲ್ಫೇರ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ದ ಸಬ್ಜೆಕ್ಟ್ ಆಫ್ ಮ್ಯಾಟರ್ಸ್ ಆಫ್ ಎಕನಾಮಿಕ್ಸ್. ಇವರು ಸಂಪತ್ತು ಅಥವಾ ಮಾನವನ ಕಲ್ಯಾಣವನ್ನ ಅರ್ಥಶಾಸ್ತ್ರದ ವಿಷಯ ಅಂತ ಹೇಳಿ ಇವರು ಪರಿಗಣಿಸದೇ ಇಲ್ಲ. ಈ ಡಿಫೈನ್ಸ್ ಲೇಸ್ ಇನ್ ಟರ್ಮ್ಸ್ ಆಫ್ ಸ್ಕೇರ್ಸಿಟಿ. ಎಕನಾಮಿಕ್ಸ್ ಈಸ್ ದ ಸೈನ್ಸ್ ವಿಚ್ studies human behavior as a relationship between ends and scarce means which have alternatives use. ಇವ್ರೇನ್ ಹೇಳ್ತಾರೆ ಅಂತಂದ್ರೆ, ಈ ಅರ್ಥಶಾಸ್ತ್ರವನ್ನ ಒಂದು ವಿಜ್ಞಾನ ಅಂತ ಹೇಳ್ತಾರೆ. ಒಂದು ವಿಜ್ಞಾನ ಇದು ಕೊರತೆಯನ್ನ ಕುರಿತು ಅದರ ಸಮರ್ಪಕ ಬಳಕೆಯ ಬಗ್ಗೆ ಕುರಿತು ಅಧ್ಯಯನ ಮಾಡುವುದು ಅರ್ಥಶಾಸ್ತ್ರ ಅಂತೇಳಿ ಇವರು ಕರೀತಾರೆ. ಸೊ ಕೊರತೆ ವ್ಯಾಖ್ಯಾನ, ಕಲ್ಯಾಣ ವ್ಯಾಖ್ಯಾನ ಮತ್ತು ಸಂಪತ್ತಿನ ವ್ಯಾಖ್ಯಾನದ ನಂತರ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಹುಮುಖ್ಯವಾಗಿದೆ. ಅಂತಂದ್ರೆ ಈ ಮೂರು ವ್ಯಾಖ್ಯಾನದ ಜೊತೆಗೆ
ಇನ್ನೊಂದು ವ್ಯಾಖ್ಯೆ ಒಂದು ಸಿದ್ಧಾಂತ ಇದೆ, ಅದೇನಪ್ಪಾ ಅಂತಂದ್ರೆ ಡೆವಲಪ್ಮೆಂಟ್ ಎಕನಾಮಿಕ್ಸ್. It is the branch of economics which deals with economics aspects of development process in low economics countries. ಅಂದ್ರೆ ಅಭಿವೃದ್ಧಿಶೀಲ ಅಥವಾ ಹಿಂದುಳಿದ ರಾಷ್ಟ್ರಗಳಲ್ಲಿ ಏನು ಎಕನಾಮಿಕ್ಸ್ ಆರ್ಥಿಕ ಚಟುವಟಿಕೆಗಳ ಕುರಿತ ಒಂದು ಅರ್ಥಶಾಸ್ತ್ರದ ಒಂದು ಏನಾಗಿದೆ ಬ್ರಾಂಚ್ ಆಗಿದೆ ಇದು ಡೆವಲಪ್ಮೆಂಟ್ ಎಕನಾಮಿಕ್ಸ್. It focus not only to the method of promoting economic development, economic growth and structural change, but also improving the potential for the mass of the population. ಅಂದ್ರೆ ಅರ್ಥ ಇದು ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಲ್ಲಿ ಕೇವಲ ಆರ್ಥಿಕತೆ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಥವಾ ಸಂರಚನಾತ್ಮಕ ಬದಲಾವಣೆಯ ಮಾತ್ರ ಇದು ಅಧ್ಯಯನ ಏನು ಫೋಕಸ್ ಮಾಡಲ್ಲ, ಬದಲಾಗಿ ಅಲ್ಲಿನ ಜನರ ಸಮೂಹದ ಏನು ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಸಾಮರ್ಥ್ಯವನ್ನ ಅಭಿವೃದ್ಧಿ ಮಾಡುವುದರ ಕಡೆಗೆ ಏನ್ ಮಾಡುತ್ತೆ ಗಮನವನ್ನ ನೀಡುತ್ತೆ, ಅವರನ್ನ ಸುಧಾರಿಸೋದ ಕಡೆ. ಅದು ಹೇಗೆ, ಅದು ಯಾವ ರೀತಿ ಅದು ಜನಸಾಮಾನ್ಯರ ಸಾಮರ್ಥ್ಯವನ್ನ ಅಭಿವೃದ್ಧಿಪಡಿಸುತ್ತೆ ಅಂತಂದ್ರೆ ಥ್ರೋ ಹೆಲ್ತ್, ಎಜುಕೇಶನ್ ಅಂಡ್ ವರ್ಕ್ ಪ್ಲೇಸ್ ಕಂಡೀಷನ್, ವೆದರ್ ಥ್ರೋ ಪಬ್ಲಿಕ್ ಆರ್ ಪ್ರೈವೇಟ್ ಚಾನಲ್ಸ್. ಅಂದ್ರೆ ಆರೋಗ್ಯ, ಶಿಕ್ಷಣ ಮತ್ತು ಉದ್ಯೋಗ ಸ್ಥಳದ ವಾತಾವರಣದ ಮೇಲೆ ಕಂಡೀಷನ್ ಮೇಲೆ ಏನ್ ಮಾಡುತ್ತೆ ಅವುಗಳ ಸುಧಾರಣೆ ಮೂಲಕ ಜನರ ಸಾಮರ್ಥ್ಯವನ್ನ ಸುಧಾರಿಸುವ ಕಡೆಗೆ ಇದು ಏನ್ ಮಾಡುತ್ತೆ ಗಮನ ಕೊಡುತ್ತೆ. ಇದು ವೆದರ್ ಥ್ರೂ ಪಬ್ಲಿಕ್ ಆರ್ ಪ್ರೈವೇಟ್ ಚಾನಲ್, ಅಥವಾ ಇದು ಅಂದ್ರೆ ಸಾರ್ವಜನಿಕ ಅಥವಾ ಸರ್ಕಾರದಿಂದ ಆಗಿರ್ಬೋದು ಅಥವಾ ಪ್ರೈವೇಟ್ ಚಾನಲ್ ಇಂದ ಆಗಿರ್ಬೋದು ಅಂತ ಹೇಳಿ ಇದು ಏನ್ ಮಾಡುತ್ತೆ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಎಂಫಸೈಸ್ ಮಾಡುತ್ತೆ. ಇಯರ್ ಟು ಹೈಲಿ ಅಕ್ಲೈಮೇಟ್ ಅಂಡ್ ಇಂಟರ್ನ್ಯಾಷನಲಿ ಎಸ್ಟಾಬ್ಲಿಷ್ಡ್ ಡೆಫಿನೇಷನ್ ಆಫ್ ಎಕನಾಮಿ. ಇಲ್ಲಿ ಎರಡು ವ್ಯಾಖ್ಯಾನಗಳಿವೆ, ಅಂದ್ರೆ ತುಂಬಾ ಇಂಟರ್ನ್ಯಾಷನಲ್ ಏನಾಗಿದೆ ಎಲ್ಲರೂ ಒಪ್ಪಿತಗೊಂಡಂತ ಅಂದ್ರೆ ಎಲ್ಲರ ಮನ್ನಣೆ ಗಳಿಸಿದ ಎರಡು ವ್ಯಾಖ್ಯಾನವನ್ನ ಮುಂದೆ ಕೊಡಲಾಗಿದೆ. ಏನಪ್ಪಾ ಅಂತಂದ್ರೆ ಎಕನಾಮಿಕ್ಸ್ ದ ಸ್ಟಡಿ ಆಫ್ ಹೌ ಸೊಸೈಟೀಸ್ ಯೂಸಸ್ ಸ್ಕೇರ್ಸ್ ರಿಸೋರ್ಸ್ ಟು ಪ್ರೊಡ್ಯೂಸ್ ವ್ಯಾಲ್ಯೂಬಲ್ ಕಮಾಡಿಟೀಸ್ ಅಂಡ್ ಡಿಸ್ಟ್ರಿಬ್ಯೂಟ್ ದೆಮ್ ಅಮಾಂಗ್ ದ ಡಿಫರೆಂಟ್ ಪೀಪಲ್. ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ ಏನ್ ಅಧ್ಯಯನ ಮಾಡುತ್ತೆ ಅಂತಂದ್ರೆ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನ ಮೌಲ್ಯಯುತ ಸರಕುಗಳಾಗಿ ಉತ್ಪಾದನೆ ಮಾಡುವುದು ಮತ್ತು ವಿತರಣೆಯನ್ನು ಒಳಗೊಂಡ ಕುರಿತ ಅಧ್ಯಯನವೇ ಅರ್ಥಶಾಸ್ತ್ರ ಅಂತ ಹೇಳುತ್ತೆ. ಅಂದ್ರೆ ಸಮಾಜದಲ್ಲಿ ಏನಾಗಿದೆ ಸಂಪನ್ಮೂಲಗಳ ಕೊರತೆ ಇದೆ, ಸ್ಕೇರ್ಸಿಟಿ ಇದೆ, ಅದನ್ನ ನಾವು ವ್ಯಾಲ್ಯೂಬಲ್ ಕಮೋಡಿಟೀಸ್ ಆಗಿ ಏನ್ ಮಾಡ್ಬೇಕಾಗತ್ತೆ ಪ್ರೊಡ್ಯೂಸ್ ಮಾಡಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ, ಜನರು ಅಂದ್ರೆ ಸಮಾಜದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ಇದನ್ನ ಕುರಿತ ಅಧ್ಯಯನವೇ ಅರ್ಥಶಾಸ್ತ್ರ ಅಂತ ಹೇಳಿ ಹೇಳಲಾಗಿದೆ. ಇನ್ನೊಂದು ವ್ಯಾಖ್ಯಾನ, ಮತ್ತೊಂದು ವ್ಯಾಖ್ಯಾನ ಇದೆ ಏನಂತಂದ್ರೆ ಎಕನಾಮಿಕ್ಸ್ ಬಗ್ಗೆ. ಎಕನಾಮಿಕ್ಸ್ ಸ್ಟಡೀಸ್ ಹೌ ಇಂಡಿವಿಜುವಲ್ಸ್, ಫರ್ಮ್ಸ್, ಗವರ್ಮೆಂಟ್ಸ್ ಅಂಡ್ ಅದರ್ ಆರ್ಗನೈಸೇಷನ್ ವಿತ್ ಇನ್ ಅವರ್ ಸೊಸೈಟಿ ಮೇಕ್ ಚಾಯ್ಸಸ್ ಅಂಡ್ ಹೌ ದಿಸ್ ಚಾಯ್ಸಸ್ ಡಿಟರ್ಮೈನ್ ಸೊಸೈಟೀಸ್ ಯೂಸ್ ಆಫ್ ಇಟ್ಸ್ ರಿಸೋರ್ಸ್. ಅಂದ್ರೆ ಏನು ಅರ್ಥಶಾಸ್ತ್ರ ಏನು ಅಧ್ಯಯನ ಮಾಡ್ತಂತಂದ್ರೆ ಗೌರ್ಮೆಂಟ್ಗಳು, ಸಂಸ್ಥೆಗಳು, ಘಟಕಗಳು ಏನಿದೆ ಇದು ಸೊಸೈಟಿಯಲ್ಲಿ ಏನ್ ಆಯ್ಕೆಗಳಿವೆ, ಚಾಯ್ಸಸ್ ಇವೆ, ಅದನ್ನ ಯಾವ ರೀತಿ ಡಿಟರ್ಮೈನ್, ಆ ಚಾಯ್ಸಸ್ ಗಳನ್ನ ಹೇಗೆ ಫಿಲ್ಫಿಲ್ ಮಾಡುತ್ತೆ ಅಂತ ಕುರಿತ ಅಧ್ಯಯನವನ್ನೇ ಅರ್ಥಶಾಸ್ತ್ರ ಅಂತೇಳಿ ಕರೆದಿದ್ದಾರೆ. ಇನ್ನು ಭಾರತದಲ್ಲಿ ಅರ್ಥಶಾಸ್ತ್ರವನ್ನ ಅಂದ್ರೆ ಇವಾಗ ನಾವು ಗ್ರೀಸ್ ಅಲ್ಲಿ ಅಧ್ಯಯನ ಮಾಡೋದು ಅಂದ್ರೆ ಫಸ್ಟ್ ಗ್ರೀಸ್ ಅವರು ಏನ್ ಮಾಡ್ತಾರೆ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. ಆ ಅರ್ಥಶಾಸ್ತ್ರ ಪದವನ್ನ ಎಕಾನಮಿ ಎಂಬ ಪದದಿಂದ ತಗೊಂಡಿದ್ದೀವಿ ಗ್ರೀಸ್ನಿಂದ. ಅದೇ ರೀತಿ ಭಾರತದಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಯಾರಪ್ಪ ಅಂತಂದ್ರೆ ಚಾಣಕ್ಯ ತನ್ನ ಅರ್ಥಶಾಸ್ತ್ರ ಎಂಬ ಗ್ರಂಥದಲ್ಲಿ ನಾವು ಅರ್ಥಶಾಸ್ತ್ರದ ವಿಷಯಗಳ ಬಗ್ಗೆ ನಾವು ಏನ್ ಮಾಡುವುದು ನೋಡ್ಬೋದು. ಬಟ್ ಇದು ಅರ್ಥಶಾಸ್ತ್ರ ಅಂತ ಗ್ರಂಥ ಏನಿದೆ ಬರೀ ಜಸ್ಟ್ ಅಂದ್ರೆ ಅರ್ಥಶಾಸ್ತ್ರದ ವಿಷಯಗಳು ಸ್ವಲ್ಪವೇ ಇದ್ದು ಇದು ರಾಜಕೀಯ ಆಡಳಿತವನ್ನ ಹೆಚ್ಚಾಗಿ ಒಳಗೊಂಡಿದೆ. ಇದು ಚಾಣಕ್ಯರು ಅರ್ಥಶಾಸ್ತ್ರ ಅಂತ ಒಂದು ಗ್ರಂಥ ಬರೆದ್ರು ಕೂಡ ಇದು ಅರ್ಥಶಾಸ್ತ್ರದ ಬಗ್ಗೆ ಬೆಳಕು ಚೆಲ್ಲೋದು ಸ್ವಲ್ಪನೇ, ಸಾಮಾನ್ಯ ಕಮ್ಮಿ ಸ್ವಲ್ಪ, ಆದರೆ ಅತಿ ಹೆಚ್ಚು ರಾಜಕೀಯ ಆಡಳಿತದ ಬಗ್ಗೆ ಇದು ಏನ್ ಮಾಡುತ್ತೆ ಚಾಣಕ್ಯನ ಅರ್ಥಶಾಸ್ತ್ರ ಬೆಳಕು ಚೆಲ್ಲುತ್ತದೆ. ಈ ಅಭಿವೃದ್ಧಿ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಿ ಭಾರತದ ಇಬ್ಬರು ಅರ್ಥಶಾಸ್ತ್ರಜ್ಞರು ಏನ್ ಮಾಡಿದ್ದಾರೆ ನೋಬೆಲ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅವ್ರು ಯಾರಪ್ಪ ಅಂತಂದ್ರೆ ಅಮರ್ತ್ಯ ಸೇನ್ ಮತ್ತು ಅಭಿಜಿತ್ ಬ್ಯಾನರ್ಜಿ. ಅದರಲ್ಲಿ ಪ್ರಥಮವಾಗಿ ಅಮರ್ತ್ಯ ಸೇನ್ ಅವರು ವೆಲ್ಫೇರ್ ಎಕನಾಮಿಕ್ಸ್ ಎಂಬ ಸಿದ್ಧಾಂತವನ್ನ ಮಂಡನೆ ಮಾಡುವ ಮೂಲಕ 1998ರಲ್ಲಿ ಅವರಿಗೆ ಏನ್ ಮಾಡುತ್ತೆ ನೋಬೆಲ್ ಪ್ರಶಸ್ತಿಯನ್ನ ಪಡೆಯುತ್ತಾರೆ. ಈ ಮೂಲಕ ಭಾರತದಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದವರು ಅಮರ್ತ್ಯ ಸೇನ್ ಅವರು ಮೊದಲಿಗರಾಗಿದ್ದಾರೆ. ಭಾರತದಲ್ಲಿ ಅರ್ಥಶಾಸ್ತ್ರದ ಮೇಲೆ ಅಂದ್ರೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದ
ಪ್ರಥಮ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಮರ್ತ್ಯ ಸೇನ್. ಎಷ್ಟರಲ್ಲಿ ಅಂದ್ರೆ 1998ರಲ್ಲಿ. ಯಾವ ಸಿದ್ಧಾಂತ ಅಂತಂದ್ರೆ ವೆಲ್ಫೇರ್ ಎಕನಾಮಿಕ್ಸ್. ಈ ವೆಲ್ಫೇರ್ ಎಕನಾಮಿಕ್ಸ್ ಅನ್ನೋದು ಡೆವಲಪ್ಮೆಂಟ್ ಎಕನಾಮಿಕ್ಸ್ ನ ಒಂದು ಬ್ರಾಂಚ್ ಆಗಿದೆ. ನಂತರ ರೀಸೆಂಟ್ ಆಗಿ ಅಭಿಜಿತ್ ಬ್ಯಾನರ್ಜಿ ಅವರು ಅವರಿಗೆ 2019ರಲ್ಲಿ ಏನಾಗುತ್ತೆ ನೊಬೆಲ್ ಪ್ರಶಸ್ತಿ ಬರುತ್ತೆ. ಯಾವ ಟಾಪಿಕ್ ಮೇಲೆ ಅಂದ್ರೆ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅನ್ನೋ ವಿಷಯದ ಮೇಲೆ, ಫಾರ್ ದೇರ್ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್ ಟು ಅಲಿವೇಟಿಂಗ್ ಗ್ಲೋಬಲ್ ಪಾವರ್ಟಿ. ಅಂದ್ರೆ ಜಾಗತಿಕ ಬಡತನವನ್ನ ನಿವಾರಿಸುವಲ್ಲಿ ಒಂದು ಅಪ್ರೋಚ್, ಒಂದು ವಿಧಾನಕ್ಕೆ ಅವ್ರಿಗೆ ಏನ್ ಮಾಡುತ್ತೆ ನೊಬೆಲ್ ಪ್ರಶಸ್ತಿ ದೊರೆತಿದೆ. 2019ರಲ್ಲಿ ಇವರು ಭಾರತದ ಮೂಲದ ವ್ಯಕ್ತಿಯಾಗಿದ್ದಾರೆ. ನಂತರ ಬಹುಮುಖ್ಯವಾದ ಟಾಪಿಕ್ ಏನಪ್ಪಾ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನೆಯ ಘಟಕಗಳು. ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಸರಕುಗಳನ್ನ ನಾವು ಉತ್ಪಾದನೆ ಮಾಡ್ಬೇಕಾಗತ್ತೆ, ಕೆಲವೊಂದು ಘಟಕಗಳು ಬೇಕಾಗುತ್ತೆ, ಉತ್ಪಾದನಾ ಘಟಕಗಳು ಬೇಕಾಗುತ್ತೆ. ಅವು ಯಾವಪ್ಪ ಅಂತಂದ್ರೆ ಲ್ಯಾಂಡ್, ಕಾರ್ಮಿಕ, ಲೇಬರ್, ಕ್ಯಾಪಿಟಲ್ ಅಥವಾ ಬಂಡವಾಳ, ಅಥವಾ ಆರ್ಗನೈಸೇಷನ್ ಅಥವಾ ಸಂಘಟನೆ. ಒಟ್ಟು 4 ಏನಾಗುತ್ತೆ ಘಟಕಗಳು ಬೇಕು. ಲ್ಯಾಂಡ್, ಲೇಬರ್, capital and organization. First factor, land is. First requirement for production is land. Land as the production factor includes other natural resources like water, forest and minerals found in the earth crust. ಅಂತಂದ್ರೆ ಭೂಮಿ ಅಂತಂದ್ರೆ ಕೇವಲ ನಾವು ಭೂಮಿಯನ್ನು ಮಾತ್ರ ಒಳಗೊಳ್ಳಲ್ಲ, ಅದು ಏನ್ ಮಾಡುತ್ತೆ ನೀರು, ಜಲ, ಅರಣ್ಯ ಮತ್ತು ಖನಿಜ. ಅಂದ್ರೆ ಭೂಮಿ ಮೇಲೆ ದೊರೆಯುವಂತ ಎಲ್ಲಾ ವಸ್ತುಗಳನ್ನ ಏನಂತ ಲ್ಯಾಂಡ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಫಸ್ಟ್ ರಿಕ್ವೈರ್ಮೆಂಟ್ ಫಾರ್ ಪ್ರೊಡಕ್ಷನ್ ಇಸ್ ಲ್ಯಾಂಡ್. ನಂತರ ಲೇಬರ್. ಕೇವಲ ಭೂಮಿ ಇದ್ರೆ ಮಾತ್ರ ಉತ್ಪಾದನೆ ಮಾಡಕ್ಕಾಗಲ್ಲ ನಾವು, ಅದಕ್ಕೆ ಮೇನ್ ಮುಖ್ಯವಾಗಿ ಬೇಕಾಗಿರೋದು ಲೇಬರ್. ದ ಸೆಕೆಂಡ್ ರಿಕ್ವೈರ್ಮೆಂಟ್ ಪ್ರೊಡಕ್ಷನ್ ಇಸ್ ಎ ಲ್ಯಾಂಡ್ ಆರ್ ವರ್ಕ್ ಫೋರ್ಸ್. ದಿಸ್ ಆರ್ ದ ಪೀಪಲ್ ಹೂ ಡೂ ದ ಡಿಫ್ರೆಂಟ್ ಟಾಸ್ಕ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್. ಅಂದ್ರೆ ಒಂದು ಉತ್ಪಾದನೆಯಲ್ಲಿ ಬಹುಮುಖ್ಯವಾಗಿ ಬೇಕಾಗಿರೋದು ಎರಡನೇ ಘಟಕ ಏನಪ್ಪಾ ಅಂತಂದ್ರೆ ಕಾರ್ಮಿಕರು. ಈ ಕಾರ್ಮಿಕರು ಇಲ್ದಾನೆ ಏನ್ ಮಾಡಲಾಗುತ್ತೆ ಉತ್ಪಾದನೆ ಮಾಡಕ್ ಆಗಲ್ಲ. ಆದ್ರಿಂದ ನಮ್ಗೆ ಸೆಕೆಂಡ್ ಆಗಿ ಲೇಬರ್ ಬೇಕಾಗ್ತಾರೆ. ನಂತರ ನಮ್ಮ ಹತ್ರ ಭೂಮಿ ಇದೆ, ಹಾಗೆ ಕಾರ್ಮಿಕರಿದ್ದಾರೆ, ಆದ್ರೆ ಬಂಡವಾಳವನ್ನೇ ಇಲ್ಲ ಅಂತಂದ್ರೆ ಏನು ಉತ್ಪಾದನೆ ಮಾಡಕ್ಕಾಗಲ್ಲ. ಅಂದ್ರೆ ಕಾರ್ಮಿಕರಿಗೆ ನಾವು ಯಾವ ರೀತಿ ವೇತನ ಕೊಡ್ತೀವಿ, ಕೂಲಿ ಕೊಡ್ತೀವಿ, ಎಲ್ಲಿಂದ ಕೊಡ್ತೀವಿ, ಅದ್ ಬೇಕಾ. ಆಮೇಲೆ ಯಾವ್ದೇ ಒಂದು ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ನಮ್ಗೆ ಏನಾಗುತ್ತೆ ಫಿಸಿಕಲ್ ಗುಡ್ಸ್ಗಳು ಬೇಕಾಗತ್ತೆ. ಅದನ್ನ ಫಿಲ್ಫಿಲ್ ಮಾಡೋದು ಏನಪ್ಪಾ ಅಂದ್ರೆ ಕ್ಯಾಪಿಟಲ್. Third requirement for production is the inputs required for the different stages of production. The most important factor is entrepreneur who is willing risk his capital to start a production activity. ಸೊ ನಮಗೆ ಬಂಡವಾಳವನ್ನು ಏನು ಮಾಡಬೇಕಾಗುತ್ತೆ, ಬಂಡವಾಳ ಇದ್ರೆ ಮಾತ್ರ ನಾವು ಆರ್ಥಿಕ ಚಟುವಟಿಕೆಗಳನ್ನ ನಾವು ಪ್ರಾರಂಭಿಸಬಹುದು, ಉತ್ಪಾದನೆಯನ್ನ ಮಾಡಬಹುದು. ನಂತರ ನಾಲ್ಕನೇ ಘಟಕ ಬಂದು ಆರ್ಗನೈಸೇಷನ್ ಅಥವಾ ಸಂಘಟನೆ. Organization includes land, labors and these factors of production makes an organization. ಅಂದ್ರೆ ನಮಗೆ ಭೂಮಿ, ಬಂಡವಾಳ, ಕಾರ್ಮಿಕರು ಈ ಮೂರನ್ನ ವ್ಯವಸ್ಥಿತವಾಗಿ ಬಳಸ್ಕೊಳ್ಳುವಂತೆ ಒಂದು ಆರ್ಗನೈಸೇಷನ್ ಬೇಕಾಗುತ್ತೆ, ಸಂಘಟನೆ ಬೇಕಾಗುತ್ತೆ. ಅದೇ ಏನಪ್ಪಾ ಅಂತಂದ್ರೆ ನಾಲ್ಕನೇ ಘಟಕ ಆರ್ಗನೈಸೇಷನ್. ಸೊ ನಾವು ಯಾವುದೇ ಸರಕನ್ನ ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಲ್ಯಾಂಡ್ ಬೇಕು. ಸೊ ಲ್ಯಾಂಡ್, ಲೇಬರ್ ಅಂಡ್ ಕ್ಯಾಪಿಟಲ್, ಇವನ್ನ ಮೂರನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋ ಒಂದು ಆರ್ಗನೈಸೇಷನ್ ಬೇಕು, ಸಂಘಟನೆ ಬೇಕು. ಇವೆಲ್ಲ ಮೂರನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕಾಗತ್ತೆ. ಇವು 4 ಇದ್ರೆ ಮಾತ್ರ ನಾವು ಸರಕುಗಳನ್ನ ಉತ್ಪಾದನೆ ಮಾಡಬಹುದಾಗುತ್ತೆ. ನೆಕ್ಸ್ಟ್ ಬಹುಮುಖ್ಯವಾದ ಟಾಪಿಕ್ ಅರ್ಥಶಾಸ್ತ್ರದಲ್ಲಿ ಏನಪ್ಪಾ ಅಂತಂದ್ರೆ ಆರ್ಥಿಕತೆ ವಿಧಗಳು, ಟೈಪ್ಸ್ ಆಫ್ ಎಕಾನಮಿ. ಅಂದ್ರೆ ಪ್ರಪಂಚದಲ್ಲಿ ವಿವಿಧ ರೀತಿಯ ಆರ್ಥಿಕತೆಗಳಿವೆ. ಸಾಮಾನ್ಯವಾಗಿ ಒಟ್ಟು 3 ಆರ್ಥಿಕತೆಗಳು ಪ್ರಪಂಚದಲ್ಲಿ ಇವೆ. ಅದೇನಪ್ಪಾ ಅಂತಂದ್ರೆ ಕ್ಯಾಪಿಟಲಿಸ್ಟ್ ಎಕಾನಮಿ, ಸೋಷಿಯಲಿಸ್ಟ್ ಎಕಾನಮಿ ಅಂಡ್ ಮಿಕ್ಸ್ಡ್ ಎಕಾನಮಿ. ಸೊ ಕ್ಯಾಪಿಟಲ್ ಎಕಾನಮಿ, ಸೋಷಿಯಲಿಸ್ಟ್ ಎಕಾನಮಿ, ಮಿಕ್ಸ್ಡ್ ಎಕಾನಮಿ. ಅಂದ್ರೆ ಅಮೆರಿಕವನ್ನ ನಾವೇನಂತ ಕರಿತೀವಿ ಕ್ಯಾಪಿಟಲ್ ಎಕಾನಮಿ ಅಂತೇಳಿ ಕರಿತೀವಿ, ಚೈನಾವನ್ನ ಸೋಷಿಯಲಿಸ್ಟ್ ಎಕಾನಮಿ ಅಂತ ಕರಿತೀವಿ, ಭಾರತವನ್ನ ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಅಂದ್ರೆ ಏನು ಇವು ಕ್ಯಾಪಿಟಲಿಸ್ಟ್ ಎಕಾನಮಿ, ಸೋಷಿಯಲಿಸ್ಟ್ ಎಕಾನಮಿ, ಮಿಕ್ಸ್ಡ್ ಎಕಾನಮಿ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಫಸ್ಟ್ ಕ್ಯಾಪಿಟಲ್ ಎಕಾನಮಿ. In a capital economy, the products manufactured on the foundation of purchasing power, which is the ability to buy products and service. ಅಂದ್ರೆ ಕ್ಯಾಪಿಟಲ್ ಎಕಾನಮಿಲಿ ಮೇನ್ ಉತ್ಪಾದನೆ ಆಗೋದಂತ ಯಾವ್ದು ಆಧಾರದ ಮೇಲೆ ಅಂದ್ರೆ ಕೊಂಡುಕೊಳ್ಳುವ ಶಕ್ತಿಯ ಮೇಲೆ. ಅಂದ್ರೆ ಸರಕುಗಳನ್ನ ಕೊಂಡುಕೊಳ್ಳುವ ಆಧಾರದ ಮೇಲೆ ಏನ್ ಮಾಡುತ್ತೆ, ಸರಕುಗಳು ಉತ್ಪಾದನೆ ಮತ್ತು ವಿತರಣೆ ಪ್ರಾರಂಭ ಆಗುತ್ತೆ. ಅಂದ್ರೆ ಇಲ್ಲಿ ಮೇನ್ ಫೌಂಡೇಶನ್ ಏನಪ್ಪಾ ಅಂತಂದ್ರೆ ಪರ್ಚೇಸಿಂಗ್ ಪವರ್. ನಂತರ the force which controls capitalist economy is market. ಅಂದ್ರೆ ಕ್ಯಾಪಿಟಲ್ ಎಕಾನಮಿನ ನಿಯಂತ್ರಣ ಮಾಡೋದು ಯಾವ್ದಪ್ಪ ಅಂತಂದ್ರೆ ಮಾರ್ಕೆಟ್. ಅಂದ್ರೆ ನಾವು ಇಲ್ಲಿ ಆರ್ಥಿಕತೆಯಲ್ಲಿ ಉತ್ಪಾದನೆ ಯಾವ್ದು ಆಧಾರದ ಮೇಲೆ ಉತ್ಪಾದನೆ ಆಗುತ್ತೆ, ಅದನ್ನ ಯಾವ್ದು ನಿಯಂತ್ರಣ ಮಾಡುತ್ತೆ ಅನ್ನೋದನ್ನ
ನಾವು ಅದಾದ ಮೇಲೆ ನಾವು ಆರ್ಥಿಕತೆಯನ್ನ ಏನ್ ಮಾಡ್ತೀವಿ, ವಿಭಾಗಿಸ್ತೀವಿ. ಸೊ ಉತ್ಪಾದನೆಯನ್ನ ಫಸ್ಟ್ ಏನಾರ ಉತ್ಪಾದನೆಯನ್ನ ಮಾರ್ಕೆಟ್ ಏನಾರ ರೆಗ್ಯುಲೇಟ್ ಮಾಡಿದ್ರೆ, ನಿಯಂತ್ರಣ ಮಾಡಿದ್ರೆ ಅದನ್ನ ನಾವು ಕ್ಯಾಪಿಟಲಿಸ್ಟ್ ಎಕನಾಮಿ ಅಥವಾ ಮಾರ್ಕೆಟ್ ಎಕನಾಮಿ ಅಂತೇಳಿ ಕರಿತೀವಿ. ಅಂದ್ರೆ ಯಾವ ರೀತಿ ಮಾರುಕಟ್ಟೆಯಲ್ಲಿ, ಅಂದ್ರೆ ಮಾರುಕಟ್ಟೆ ಏನಪ್ಪಾ ಅಂತಂದ್ರೆ ವಸ್ತುಗಳನ್ನ ಅಥವಾ ಸರಕುಗಳನ್ನ ಕೊಂಡುಕೊಳ್ಳುವ ಅಥವಾ ಮಾರುವ ಜಾಗವನ್ನ ನಾವೇನಂತೇಳಿ ಮಾರುಕಟ್ಟೆ ಅಂತೇಳಿ ಕರಿತೀವಿ. ಮಾರುಕಟ್ಟೆ ಅಂದ್ರೆ ನೀವೆಲ್ಲೋ ಒಂದು ಮಾರ್ಕೆಟ್ ಪ್ಲೇಸ್ಗೆ ಹೋಗ್ಬೇಕು ಅಂತೇನಿಲ್ಲ. ಒಬ್ಬ ವ್ಯಕ್ತಿ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡ್ತಾನೆ, ಮಾರ್ತಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಿದ್ದಾನೆ, ಅದನ್ನ ಕೊಂಡ್ಕೋತಿದ್ದಾನೆ ಅಂತಂದ್ರೆ ಅದೇ ಒಂದು ಮಾರುಕಟ್ಟೆ ಆಗುತ್ತೆ. ಸೊ ಇಲ್ಲಿ ಮಾರುಕಟ್ಟೆಯಲ್ಲಿ ಏನ್ ನಿಯಂತ್ರಣ ಆಗುತ್ತೆ, ಹೆಂಗ್ ನಿಯಂತ್ರಣ ಆಗುತ್ತೆ ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ. ಅಂದ್ರೆ ಒಂದು ಯಾವ್ದೋ ಒಂದು ಸರಕುಗೆ ಒಂದು ಡಿಮ್ಯಾಂಡ್ ಇದೆ ಅಂತಂದ್ರೆ ಅದಕ್ಕೆ ಏನಾಗುತ್ತೆ, ಆ ಸರಕುಗೆ ಡಿಮ್ಯಾಂಡ್ ಇದೆ ಅಂತಂದ್ರೆ ಆ ಸರಕುಗಳ ಸಪ್ಲೈ ಆಗುತ್ತೆ. ಸೊ ಇದು ಡಿಮ್ಯಾಂಡ್ ಕರ್ವ್. ಇದಕ್ಕೆ ಡಿಮ್ಯಾಂಡ್ ಅಷ್ಟಿದ್ದಂತಷ್ಟು ಅಂತಂದ್ರೆ ಅದಿದ್ದಷ್ಟು ಅದಕ್ಕೇನಾಗುತ್ತೆ, ಸಪ್ಲೈ ಆಗುತ್ತೆ. ಆ ಸಪ್ಲೈ ಮತ್ತು ಡಿಮ್ಯಾಂಡ್ ಈ ಲೈನ್ ಜಾಯ್ನ್ ಆಗುತ್ತಲ್ಲ, ಇದನ್ನ ಬೆಲೆಗಳ ನಿರ್ಧಾರ ಅಂತ ಹೇಳಿ ಕರೀತಾರೆ, ಪ್ರೈಸ್ ಡಿಟರ್ಮಿನ್ ಅಂತ. ಅಂದ್ರೆ ಡಿಮ್ಯಾಂಡ್ ಮತ್ತು ಸಪ್ಲೈ ಆಧಾರದ ಮೇಲೆ ಏನಾಗುತ್ತೆ, ಮಾರುಕಟ್ಟೆ ನಿಯಂತ್ರಣ ಆಗುತ್ತೆ. ಅಂದ್ರೆ ಉತ್ಪಾದನೆಗಳು ಶುರು ಆಗುತ್ತೆ, ಉತ್ಪಾದನೆಗಳು ಸರಕುಗಳು ನಿಯಂತ್ರಣ ಆಗುತ್ತೆ. ಎಕ್ಸಾಂಪಲ್ ಕೊಡೋದಂದ್ರೆ ಸಾಮಾನ್ಯವಾಗಿ ನೀವು ಕೇಳಬಹುದು, ಆಪಲ್ ಸ್ಮಾರ್ಟ್ ಫೋನ್ ಇದೆ, ಇದಕ್ಕೆ ನಿರಂತರವಾಗಿ ಏನಿದೆ, ಡಿಮ್ಯಾಂಡ್ ಇದ್ದೇ ಇದೆ. ಅದು ವರ್ಷದಿಂದ ವರ್ಷಕ್ಕೆ ಇದು ಡಿಮ್ಯಾಂಡ್ ಹೆಚ್ಚಾಗ್ತಿದೆ. ಆ ಡಿಮ್ಯಾಂಡ್ ಹೆಚ್ಚಾದಂಗೆ ಏನಾಗ್ತಿದೆ, ಇದ್ರದ್ದು ಸಪ್ಲೈ ಏನಾಗಿದೆ, ಇದ್ದೇ ಇದೆ. ಸಪ್ಲೈ ಪೂರೈಕೆ ಅನ್ನೋದು ಇದೆ. ಅದೇ ನೀವು ನೋಕಿಯಾ ಸ್ಮಾರ್ಟ್ ಫೋನ್ಗೆ ಏನಾಗಿದೆ, ಡಿಮ್ಯಾಂಡ್ ಇಲ್ಲ. ಅದರಿಂದ ಇದೇನಾಗಿದೆ, ಇಲ್ಲಿ ಸಪ್ಲೈ ಅನ್ನೋದು ಸಪ್ಲೈ ಆಗಿದೆ, ಸಪ್ಲೈ ಇಲ್ಲವಾಗಿದೆ. ಅಂದ್ರೆ ಎಕಾನಮಿಲಿ ಮೇನ್ ಡಿಮ್ಯಾಂಡ್ ಆಧಾರದ ಮೇಲೆ ಒಂದು ಬೇಡಿಕೆ ಆಧಾರದ ಮೇಲೆ ಸರಕುಗಳು ಉತ್ಪಾದನೆ ಆಗುತ್ತೆ. ಅಂದ್ರೆ ಮಾರುಕಟ್ಟೆ ನಿಯಂತ್ರಣ ಆಗದೆ ಪೂರೈಕೆ ಮತ್ತು ಬೇಡಿಕೆ ಆಧಾರದ ಮೇಲೆ. ಡಿಮ್ಯಾಂಡ್ ಇದ್ದಷ್ಟು ಆ ಸರಕುಗಳು ಉತ್ಪಾದನೆ ಆಗುತ್ತೆ, ಆ ಸರಕುಗಳು ಉತ್ತಮವಾದ ಬೆಲೆ ಇರುತ್ತೆ, ಅದರಿಂದ ಉತ್ತಮ ಆದಾಯ ಇರುತ್ತೆ. ಇದರಿಂದ ಏನಾಗುತ್ತೆ, ಈ ಸರಕುಗಳ ಮೇಲೆ ಸರಕುಗಳು ಪೂರೈಕೆ ಇರುತ್ತೆ. ಸೊ ಇಲ್ಲಿ ಇನ್ ಕ್ಯಾಪಿಟಲ್ ಎಕನಾಮಿ ದ ಇಂಟರ್ವೆನ್ಷನ್ ಆಫ್ ಗವರ್ಮೆಂಟ್ ಇಸ್ ಮಿನಿಮಲ್. ಅಂದ್ರೆ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನಿದೆ, ತುಂಬಾ ಕಡಿಮೆ ಇದೆ. ತುಂಬಾ ಹಸ್ತಕ್ಷೇಪನೇ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಹಸ್ತಕ್ಷೇಪನೇ ತುಂಬಾ ಕಡಿಮೆ. ಅಂದ್ರೆ ಈ ಅಂದ್ರೆ ಉತ್ಪಾದನೆಯನ್ನ ಮಾಡೋದು, ಉತ್ಪಾದನೆಯನ್ನ ನಿಯಂತ್ರಣದ ಮೇಲೆ ಸರ್ಕಾರದ ಹಸ್ತಕ್ಷೇಪ ಏನಿದೆ, ತುಂಬಾ ಕಡಿಮೆ ಇದೆ. ಸೊ ಈ ಎಕನಾಮಿ ಅಂದ್ರೆ ಈ ಮಾರುಕಟ್ಟೆ ಎಕನಾಮಿ ಅಥವಾ ಕ್ಯಾಪಿಟಲಿಸ್ಟ್ ಎಕನಾಮಿಯನ್ನ ಯಾರ ಸಿದ್ಧಾಂತದ ಮೇಲೆ ನಾವು ತೊಗೊಂಡಿದ್ದೀವಿ ಅಂತಂದ್ರೆ ಆಡಮ್ ಸ್ಮಿತ್ ಸಿದ್ಧಾಂತ, ಐಡಿಯಾಲಜಿ ಆಫ್ ಆಡಮ್ ಸ್ಮಿತ್. ತನ್ನ ಗ್ರಂಥ ಯಾವುದು, ವೆಲ್ತ್ ಆಫ್ ನೇಷನ್. ದ ಎಕನಾಮಿಕ್ ಸಿಸ್ಟಮ್ ಇಸ್ ಬೇಸ್ಡ್ ಆನ್ ಐಡಿಯಾಲಜಿ ಆಫ್ ಆಡಮ್ ಸ್ಮಿತ್. ಆಡಮ್ ಸ್ಮಿತ್ ಅವರ ವೆಲ್ತ್ ಆಫ್ ನೇಷನ್ ಗ್ರಂಥದ ಅಂದ್ರೆ ಸೈದ್ಧಾಂತಿಕ ಆಧಾರದ ಮೇಲೆ ನಾವೇನು ಕ್ಯಾಪಿಟಲ್ ಎಕನಾಮಿ ಅಥವಾ ಮಾರ್ಕೆಟ್ ಎಕನಾಮಿಯನ್ನ ನಾವು ನೋಡ್ಬೋದು. ಹಾಗಾದ್ರೆ ಕ್ಯಾಪಿಟಲ್ ಎಕನಾಮಿ ಅಥವಾ ಮಾರುಕಟ್ಟೆ ಎಕನಾಮಿಗಳು ಯಾವ್ಯಾವ ದೇಶಗಳು ಅಳವಡಿಸ್ಕೊಂಡಿದೆ ಅಂತಂದ್ರೆ ಅಮೆರಿಕಾ, ಇಂಗ್ಲೆಂಡು, ಕೆನಡಾ, ಫ್ರಾನ್ಸು, ಜರ್ಮನಿ, ಜಪಾನ್ ಇನ್ನೂ ಮುಂತಾದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಅಂದ್ರೆ ಈ ಏನು ಅಮೆರಿಕಾ, ಇಂಗ್ಲೆಂಡ್, ಕೆನಡಾ, ಫ್ರಾನ್ಸ್ ಮುಂತಾದ ಜರ್ಮನ್ ರಾಷ್ಟ್ರಗಳಿವೆ. ಇವೆಲ್ಲ ಆಲ್ರೆಡಿ ಏನಾಗಿದೆ, ಡೆವಲಪ್ ಆಗಿದೆ. ಬಿಕಾಸ್ ಆಫ್ ಏನಕ್ಕಪ್ಪ ಅಂತಂದ್ರೆ ಕ್ಯಾಪಿಟಲ್ ಎಕನಾಮಿ ಮೇಲೆ, ಅಂದ್ರೆ ಮಾರುಕಟ್ಟೆ ಎಕನಾಮಿ ಮೇಲೆ. ಇಲ್ಲಿ ಏನಂತಂದ್ರೆ ಸರ್ಕಾರದ ಮಿನಿಮಮ್ ಹಸ್ತಕ್ಷೇಪ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಸರಕುಗಳ ಉತ್ಪಾದನೆ ಅನುಚಿತವಾಗಿ ಉತ್ತಮವಾಗಿ ನಿರ್ಮಾಣ ಅಂದ್ರೆ ಉತ್ಪಾದನೆ ಉತ್ತಮವಾಗಿ ಆಗುತ್ತೆ. ಅದರಿಂದ ಇಲ್ಲಿ ಏನಾಗುತ್ತೆ, ಯಾವುದೇ ಇಂಟರ್ವೆನ್ಷನ್, ಗೌರ್ಮೆಂಟ್ ಹಸ್ತಕ್ಷೇಪ ಇಲ್ಲದ್ರಿಂದ ಭ್ರಷ್ಟಾಚಾರ ಆಗಲಿ ಅಥವಾ ಆಡಳಿತ ಪ್ರಕ್ರಿಯೆಗಳು ನಿಧಾನಗತಿಯಾಗಿ ಲೈಸೆನ್ಸ್ ರಾಜ್ ಆಗಲಿ ಮುಂತಾದವು ಇರೋದಿಲ್ಲ. ಆದ್ರಿಂದ ಏನಾಗುತ್ತೆ, ಇಲ್ಲಿ ಸರಕುಗಳ ಉತ್ಪಾದನೆ ಉತ್ತಮವಾಗುತ್ತೆ. ನಂತರ ಸಾಮಾನ್ಯವಾಗಿ ಆರ್ಥಿಕತೆಯಲ್ಲಿ ಎರಡನೇ ವಿಧ ಇದೆ, ಏನಪ್ಪಾ ಅಂತಂದ್ರೆ ಸೋಷಿಯಲಿಸ್ಟ್ ಎಕನಾಮಿ ಅಂತ ಹೇಳ್ತೀವಿ, ಸಮಾಜವಾದಿ ಆರ್ಥಿಕತೆ ಅಂತ ಹೇಳಿ ಕರಿತೀವಿ. ಇನ್ ಸೋಷಿಯಲಿಸ್ಟ್ ಎಕನಾಮಿ, ದ ಗೌರ್ಮೆಂಟ್ ಡಿಟರ್ಮೈನ್ಸ್ ದ ಪ್ರೊಡಕ್ಟ್ಸ್ ಆರ್ ಟು ಬಿ ಮ್ಯಾನುಫ್ಯಾಕ್ಚರ್ ಇನ್ ಅಕಾರ್ಡೆನ್ಸ್ ವಿತ್ ದ ರಿಕ್ವೈರ್ಮೆಂಟ್ಸ್ ಆಫ್ ಸೊಸೈಟಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸೋಷಿಯಲಿಸ್ಟ್ ಎಕನಾಮಿಯಲ್ಲಿ ಯಾವ ಸಮಾಜದ ಏನು ಬೇಡಿಕೆ ಅಂದ್ರೆ ಸಮಾಜದಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನ ಏನ್ ಮಾಡುತ್ತೆ ಸರ್ಕಾರ, ಗೌರ್ಮೆಂಟ್ ಏನ್ ಮಾಡುತ್ತೆ, ಪ್ರೊಡಕ್ಷನ್ ಮಾಡುತ್ತೆ, ಡಿಟರ್ಮೈನ್ ಅಂದ್ರೆ ಸಮಾಜಕ್ಕೆ ಏನ್ ಬೇಕೋ ಅದ್ ಮಾತ್ರ ಏನ್ ಮಾಡುತ್ತೆ, ಇಲ್ಲಿ ಪ್ರಾಮುಖ್ಯತೆ ಕೊಡಲಾಗುತ್ತೆ. ಅಂದ್ರೆ ಸಮಾಜ ಅಂದ್ರೆ ಇಲ್ಲಿ ಓಲ್ ಪೀಪಲ್, ಎಲ್ಲಾ ಜನರನ್ನ ಒಳಗೊಂಡಿದೆ. ಆದ್ರೆ ಕ್ಯಾಪಿಟಲ್ ಎಕನಾಮಿ ಏನ್ ಗೊತ್ತಾ,
ಅಂದ್ರೆ ಸಿಂಗಲ್ ಪರ್ಸನ್ ಕೂಡ ಅಲ್ಲಿ ಇಂಪಾರ್ಟೆನ್ಸ್ ಆಗುತ್ತೆ. ಅಂದ್ರೆ ಸಿಂಗಲ್ ವ್ಯಕ್ತಿಗಳ ಬೇಡಿಕೆಗೂ ಕೂಡ ಅದೇನ್ ಮಾಡುತ್ತೆ, ಪೂರೈಕೆ ಮಾಡುತ್ತೆ. ಆದ್ರೆ ಇಲ್ಲಿ ಅಂದ್ರೆ ಸೋಷಿಯಲಿಸ್ಟ್ ಎಕಾನಮಿಲಿ ಏಕ ವ್ಯಕ್ತಿಯಲ್ಲಿ ಮುಖ್ಯವಾಗಿರೋದಿಲ್ಲ, ಇಲ್ಲಿ ಹೋಲ್ ಸೊಸೈಟಿ ಏನಾಗುತ್ತೆ, ಬಹು ಮುಖ್ಯವಾಗುತ್ತೆ. ಸೊ ಇಲ್ಲಿ ಸರ್ಕಾರವೇ ಏನ್ ಪ್ರೊಡಕ್ಷನ್ ಮಾಡಬೇಕು, ಏನ್ ಪ್ರೈಸ್ ಡಿಸೈಡ್, ಏನ್ ಬೆಲೆ ನಿಯಂತ್ರಿಸಬೇಕು ಅಂತೇಳಿ, ಏನ್ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಮಾಡುತ್ತೆ. ಗವರ್ಮೆಂಟ್ ಕನ್ಕ್ಲೂಡ್ಸ್ ಹೌ ಪ್ರಾಡಕ್ಟ್ಸ್ ಆರ್ ಟು ಬಿ ಕ್ರಿಯೇಟೆಡ್ ಅಂಡ್ ಹೌ ಪ್ರಾಡಕ್ಟ್ ಶುಡ್ ಬಿ ಡಿಸ್ಪೋಸ್. ಅಂದ್ರೆ ಬರೀ ಕೇವಲ ಉತ್ಪಾದನೆ ಮಾತ್ರ ಮಾಡೋದಲ್ಲ ಸರ್ಕಾರ, ಅದನ್ನ ಯಾರಿಗೆ, ಹೇಗೆ, ಯಾವಾಗ ಮಾಡಬೇಕು, ಯಾವಾಗ ವಿತರಣೆ ಮಾಡಬೇಕು ಅನ್ನೋದು ಕೂಡ ಅದು ಗವರ್ಮೆಂಟ್ ಏನ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ, ತೀರ್ಮಾನ ಮಾಡುತ್ತೆ. ಸೊ ಹಾಗಾದ್ರೆ ಸೋಷಿಯಲಿಸ್ಟ್ ಎಕಾನಮಿ ಯಾರ ಐಡಿಯಾಲಜಿ ಮೇಲೆ ನಿರ್ಮಿತವಾಗಿದೆ ಅಂತಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತದ ಮೇಲೆ. ಐಡಿಯಾಲಜೀಸ್ ಆಫ್ ಕಾರ್ಲ್ ಮಾರ್ಕ್ಸ್ ಬೇಸ್ಡ್ ಆನ್ ದ ಐಡಿಯಾಲಜಿ ಆಫ್ ಕಾರ್ಲ್ ಮಾರ್ಕ್ಸ್ ಸೋಷಿಯಲಿಸ್ಟ್ ಎಕಾನಮೀಸ್ ಟೇಕನ್. ಸೊ ನಾವು ಕಾರ್ಲ್ ಮಾರ್ಕ್ಸ್ ಅವರ ಐಡಿಯಾಲಜಿ ಮೇಲೆ ನಾವು ಈ ಸೋಷಿಯಲಿಸ್ಟ್ ಎಕಾನಮಿನ ಏನ್ ಮಾಡಿದೀವಿ, ತಗೊಂಡಿದ್ದೀವಿ. ನಂತರ ಹಾಗಾದ್ರೆ ಸೋಷಿಯಲಿಸ್ಟ್ ಎಕಾನಮಿಯನ್ನ ಒಳಗೊಂಡಂತ ರಾಷ್ಟ್ರಗಳು ಯಾವ್ದಪ್ಪ ಅಂತಂದ್ರೆ ಚೈನಾ, ರಷ್ಯಾ, ಕ್ಯೂಬಾ, ವೆನಿಜುವೆಲಾ, ನಾರ್ತ್ ಕೊರಿಯಾ. ಅಂದ್ರೆ ಈ ಚೈನಾ, ರಷ್ಯಾ, ಕ್ಯೂಬಾಗಳ ದೇಶಗಳನ್ನ ಯಾವ ತರದ ಆರ್ಥಿಕತೆ ವಿಧವನ್ನ ನೋಡ್ತೀವಿ ಅಂತಂದ್ರೆ ಸೋಷಿಯಲಿಸ್ಟ್ ಎಕಾನಮಿ. ಈ ಸೋಷಿಯಲಿಸ್ಟ್ ಎಕಾನಮಿ ಇನ್ನೊಂದು ಪದ ಇದೆ, ಅದೇ ಕಮಾಂಡ್ ಎಕಾನಮಿ. ಕಮಾಂಡ್ ಅಂದ್ರೆ ಅಲ್ಲಿಂದ ಒಂದು ಆಜ್ಞೆ ಅಂತ ಹೇಳ್ತಾರೆ, ಆಜ್ಞೆಯ ಆರ್ಥಿಕತೆ. ಅಂದ್ರೆ ಕಮಾಂಡ್ ಎಕಾನಮಿ ಅಂತಂದ್ರೆ ಏನಂದ್ರೆ ಯಾವ್ದೋ ಒಂದು ಸೆಂಟ್ರಲ್ ಅಥಾರಿಟಿ ಇರುತ್ತೆ, ಅದು ಆರ್ಡರ್ ಮಾಡುತ್ತಲ್ಲ ಅದೇ ಫೈನಲ್. ದರ್ ಇಸ್ ನೋ ಒನ್ ಕ್ವಶನ್ ದಟ್ ಆರ್ಡರ್ ಮಸ್ಟ್ ಬಿ ಫೈನಲ್, ನೋ ಒನ್ ಶುಡ್ ವೈಲೇಟ್. ಅಂದ್ರೆ ಅದ್ರ ಜೊತೆಗೆ ಆ ಕಮಾಂಡ್ ನ ಕಾಂಪಿಟೇಷನ್ ಮಾಡಕ್ಕೆ ಯಾರು ಇರಲ್ಲ, ಅಂದ್ರೆ ಸರ್ಕಾರ ಒಂದು ಮೊಬೈಲ್, ಸ್ಮಾರ್ಟ್ ಫೋನ್ ಏನಾರ ಒಂದು ಪ್ರೊಡಕ್ಷನ್ ಮಾಡ್ತಿದೆ ಅಂತಂದ್ರೆ ಆ ಮೊಬೈಲ್ ಬಿಟ್ಟಿನ್ ಯಾವ್ದಿರಲ್ಲ, ಆ ಸರ್ಕಾರನೇ ಫೈನಲ್ ಆಗಿರುತ್ತೆ. ಸೊ ದಟ್ ಕಂಟ್ರೀಸ್ ಆರ್ ಚೈನಾ, ರಷ್ಯಾ, ಕ್ಯೂಬಾ, ವೆನಿಜುವೆಲಾ. ನಂತರ ಅಂದ್ರೆ ಆರ್ಥಿಕತೆಯಲ್ಲಿ ಮೂರನೇ ವಿಧ ಇದೆ, ಅದ್ಯಾವ್ದಪ್ಪ ಅಂತಂದ್ರೆ ಮಿಕ್ಸ್ಡ್ ಎಕಾನಮಿ. ಮಿಶ್ರ ಆರ್ಥಿಕತೆ. ಮಿಕ್ಸ್ಡ್ ಎಕಾನಮಿ ಸಿಸ್ಟಮ್ ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬೋತ್ ಕ್ಯಾಪಿಟಲಿಸ್ಟ್ ಅಂಡ್ ಸೋಷಲಿಸ್ಟ್. ಫಾರ್ ದಿಸ್ ಪರ್ಪಸ್ ಮಿಕ್ಸ್ಡ್ ಎಕಾನಮಿ ಸಿಸ್ಟಮ್ ಆರ್ ಕಾಲ್ಡ್ ಡ್ಯುಯಲ್ ಎಕನಾಮಿಕ್ ಸಿಸ್ಟಮ್. ಅಂತಂದ್ರೆ ಇಲ್ಲಿ ಮಿಕ್ಸ್ಡ್ ಎಕಾನಮಿಲಿ ಏನು, ಮಿಶ್ರ ಆರ್ಥಿಕತೆಯಲ್ಲಿ ಕ್ಯಾಪಿಟಲಿಸ್ಟ್ ಎಕಾನಮಿ ಮತ್ತು ಸೋಷಿಯಲಿಸ್ಟ್ ಏನು ಎಕಾನಮಿ ಏನಿದೆ, ಇವೆರಡು ಸ್ವರೂಪಗಳನ್ನ ನಾವು ಇಲ್ಲಿ ಮಿಕ್ಸ್ಡ್ ಎಕಾನಮಿಲಿ ಕಾಣಬಹುದಾಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಸರಕುಗಳ ಉತ್ಪನ್ನಗಳ ನಿಯಂತ್ರಣವನ್ನ ಮಾರುಕಟ್ಟೆ ಮಾಡಿದ್ರು ಕೂಡ ಸರ್ಕಾರ ಏನ್ ಮಾಡುತ್ತೆ, ಸಮ್ಟೈಮ್ಸ್ ಏನ್ ಮಾಡುತ್ತೆ, ಇಂಟರ್ವೆನ್ ಮಾಡುತ್ತೆ, ಮಧ್ಯ ಪ್ರವೇಶ ಮಾಡುತ್ತೆ. ಯಾಕಪ್ಪ ಅಂತಂದ್ರೆ ಸಮಾಜದ ಬಡ ಜನರ ಉದ್ದೇಶವನ್ನು, ಅವರ ಹಿತಾಸಕ್ತಿಗಳನ್ನ ಪೂರೈಸಲಕ್ಕೋಸ್ಕರ ಮಿಕ್ಸ್ಡ್ ಎಕಾನಮಿಯಲ್ಲಿ ಏನ್ ಮಾಡಲಾಗುತ್ತೆ, ಬಹುಪಾಲು ಮಾರುಕಟ್ಟೆ ನಿಯಂತ್ರಣವಿದ್ರೂ ಕೂಡ ಸರ್ಕಾರ ಏನಾಗುತ್ತೆ, ಅವಾಗವಾಗ ಆಗಾಗ್ಗೆ ಹಸ್ತಕ್ಷೇಪವನ್ನ ಮಾಡಲಾಗುತ್ತೆ. ಹಿಯರ್ ದ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಸೆಕ್ಟರ್ ಕಂಟ್ರೋಲ್ ದ ಎಕಾನಮಿ. ದ ಮಿಕ್ಸ್ಡ್ ಎಕಾನಮಿಕ್ ಸಿಸ್ಟಮ್ ಇಸ್ ಬೇಸ್ಡ್ ಆನ್ ದ ಐಡಿಯಾಲಜೀಸ್ ಆಫ್ ಜಾನ್ ಎಂ ಕೀನ್ಸ್ ಅವರ ಒಂದು ಸಿದ್ಧಾಂತದ ಮೇಲೆ ನಾವು ಮಿಕ್ಸ್ಡ್ ಎಕಾನಮಿಯನ್ನ ತಗೊಂಡಿದ್ವಿ. ಸೊ ಸಾಮಾನ್ಯವಾಗಿ ಯಾಕೆ ನಾವು ಮಿಕ್ಸ್ಡ್ ಎಕಾನಮಿ ತಗೊಂಡು ಅಂತಂದ್ರೆ ಕ್ಯಾಪಿಟಲ್ ಎಕಾನಮಿ ಇದೆ, ಸೋಷಿಯಲಿಸ್ಟ್ ಎಕಾನಮಿ ಇದೆ. ಸೊ ಆದ್ರೂ ನಾವು ಮಿಕ್ಸ್ಡ್ ಎಕಾನಮಿ, ಭಾರತ ಮತ್ತು ಶ್ರೀಲಂಕಾ ಮುಂತಾದ ರಾಷ್ಟ್ರಗಳು ಮಿಕ್ಸ್ಡ್ ಎಕಾನಮಿಗೆ ಹೋದೋ ಏನಕ್ಕೆ ಅಂತಪ್ಪ ಅಂತಂದ್ರೆ 1920ರಲ್ಲಿ ಅಮೆರಿಕದಲ್ಲಿ ಏನಾಗುತ್ತೆ, ಆರ್ಥಿಕ ಕುಸಿತವಾಗುತ್ತೆ. ಆರ್ಥಿಕ ಕುಸಿತ ಅಥವಾ ಮುಗ್ಗಟ್ಟು, ಆರ್ಥಿಕ ಕುಸಿತ ಆಗುತ್ತೆ. ಅಂದ್ರೆ ಅಮೆರಿಕ ಏನಾಗುತ್ತೆ, ತುಂಬಾ ರಿಚ್ ಆಗಿ ಡೆವಲಪ್ ಆಗುತ್ತೆ, ತುಂಬಾ ವೇಗವಾಗಿ ಬೆಳೀತಾ ಇರುತ್ತೆ. ಆದ್ರೆ 1920ರಲ್ಲಿ ಏನಾಗುತ್ತೆ, ಆರ್ಥಿಕ ಕುಸಿತವಾಗುತ್ತೆ. ಆರ್ಥಿಕ ಕುಸಿತವಾಗಿ ಎಕಾನಮಿಯಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿ ಉದ್ಯೋಗವಿಲ್ಲದೆ ಸಾವಿರಾರು ಜನ ನಿರುದ್ಯೋಗಿಗಳಾಗ್ತಾರೆ. ಇಲ್ಲಿ ಎಕಾನಮಿಯಲ್ಲಿ ತುಂಬಾ ಪ್ರೊಡಕ್ಷನ್ ಇದೆ, ಆದ್ರೆ ಯಾರು ಕೊಂಡ್ಕೊಳ್ಳೋರಿಲ್ಲ. ಆಮೇಲೆ ಮತ್ತೆ ಇನ್ವೆಸ್ಟ್ ಮಾಡೋಕೆ ರೆಡಿ ಇಲ್ಲ, ಇನ್ವೆಸ್ಟ್ ಮಾಡೋಕೆ ಯಾರು ಮುಂದೆ ಬರ್ತಾ ಇರಲ್ಲ. ಆಮೇಲೆ ಪ್ರೊಡಕ್ಷನ್ ಮಾಡೋಕೆ ರೆಡಿ ಇಲ್ಲ. ಯಾಕೆಂತಂದ್ರೆ ಕ್ಯಾಪಿಟಲ್ ಎಕಾನಮಿಲಿ ಏನು, ಪ್ರತಿಫಲವೇ ಬಹುಮುಖ್ಯ. ಅಂದ್ರೆ ಯಾವುದೇ ವ್ಯಕ್ತಿ ಏನೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ನಮ್ಗೆ ಅವ್ನು ಏನಾಗುತ್ತೆ, ಪ್ರತಿಫಲ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಎಷ್ಟು ಆದಾಯ ಸಿಗುತ್ತೆ, ಎಷ್ಟು ಲಾಭ ಸಿಗುತ್ತೆ ಅನ್ನೋದೇ ಅವ್ನು ಯೋಚನೆ ಮಾಡ್ತಾನೆ. ರಾಷ್ಟ್ರದ ಉದ್ದೇಶ ಆಗಲಿ, ರಾಷ್ಟ್ರದ ಭದ್ರತೆ ಆಗಲಿ, ಅಥವಾ ಜನಸಾಮಾನ್ಯರ ಹಿತಾಸಕ್ತಿಗಳನ್ನ ಅವರು ಯೋಚನೆ ಮಾಡೋದಿಲ್ಲ. ಬಿಸ್ನೆಸ್ ಮ್ಯಾನ್ಗಳು ಏನ್ ಮಾಡ್ತಾರೆ ಹೇಳಿ, ಜಸ್ಟ್ ಅವ್ರ ಪರ್ಪಸ್ ಏನು, ನನಗೆ ಲಾಭ ಎಷ್ಟು ಸಿಗುತ್ತೆ ಅದ್ರ ಮೇಲೆ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾರೆ. ಆದ್ರೆ ಯಾವಾಗ ಆರ್ಥಿಕತೆ ಕುಸಿಯುತ್ತೋ ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡೋಕೆ ಅವರು ಯೋಚನೆ ಮಾಡ್ತಾರೆ. ಯಾಕೆಂತಂದ್ರೆ ನನಗೆ ನಷ್ಟ ಆಗ್ಬೋದು, ನನ್ನ ವಸ್ತುಗಳನ್ನ, ಸರಕುಗಳನ್ನ ಕೊಂಡ್ಕೊಳ್ದವ್ರೆ ಇರ್ಬೋದು, ಕೊಂಡ್ಕೊಳ್ದೇನೆ ಸಾಧ್ಯ ಆಗದಿದ್ರೆ ನನಗೆ ನಷ್ಟ ಆಗುತ್ತೆ ಅಂತೇಳಿ ಏನ್ ಮಾಡ್ತಾರೆ, ಕೊಂಡ್ಕೊಳ್ಳಲ್ಲ. ಇಂಥ ಸಮಯದಲ್ಲಿ 1920ರಲ್ಲಿ ಏನಾಗುತ್ತೆ, ಆರ್ಥಿಕ ಕುಸಿತ ಆಗುತ್ತೆ. ಅಂತ ಸಮಯದಲ್ಲಿ ಜೇನ್ ಎಮ್ಕಿನ್ಸನ್ ಅವರು ತಮ್ಮ ಸಿದ್ಧಾಂತವನ್ನೇ ಮುಂಚಿತವಾಗಿ ಏನ್ ಮಾಡಿರ್ತಾರೆ, ಇದಕ್ಕಿಂತ ಮುಂಚಿತವಾಗಿ ಅವರು ಆಲೋಚನೆ ಮಾಡಿರ್ತಾರೆ ಈ ತರ ಆಗ್ಬೋದು ಅಂತೇಳಿ. ಅಂತ ಸಮಯದಲ್ಲಿ ಜಾನ್ ಎಮ್ಕಿನ್ಸ್ ಅವರ ಐಡಿಯಾಲಜಿ ಏನಾಗುತ್ತೆ, ಮುಂದಲೆಗೆ ಬರುತ್ತೆ. ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ,
ಹೌದು, ಮಾರುಕಟ್ಟೆಯಲ್ಲಿ ಏನಾಗ್ಬೇಕು, ಮಾರುಕಟ್ಟೆ ಏನೋ ಸ್ವತಂತ್ರವಾಗಿರ್ಬೇಕು. ಸರಕುಗಳ ಉತ್ಪಾದನೆ ಆಗ್ಲಿ, ಬೆಲೆಗಳಾಗ್ಲಿ ಮಾರುಕಟ್ಟೆ ಆಧಾರದ ಮೇಲೆ ಏನಾಗ್ಬೇಕು, ಡಿಸೈಡ್ ಆಗ್ಬೇಕು. ಬಟ್ ಸಮ್ ಟೈಮ್ಸ್ ಏನ್ ಮಾಡ್ಬೇಕಾಗತ್ತೆ, ಗೌರ್ಮೆಂಟ್ ಹಸ್ತಕ್ಷೇಪವನ್ನ ಮಾಡ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಇಂಥ ಸಮಯದಲ್ಲಿ ಆರ್ಥಿಕ ಕುಸಿತ ಉಂಟಾದಾಗ ಯಾವುದೇ ವ್ಯಕ್ತಿ ಏನಲ್ಲ ಇನ್ವೆಸ್ಟ್ ಮಾಡಕ್ಕೆ ಮುಂದೆ ಬರಲ್ಲ. ಆದ್ದರಿಂದ ಗೌರ್ಮೆಂಟ್ ಏನಾಗುತ್ತೆ ಅಂತ ಸಮಯದಲ್ಲಿ ನಾಯಕತ್ವವನ್ನು ನಾಯಕತ್ವ ಸ್ಥಾನವನ್ನು ತೆಗೆದುಕೊಂಡು ಹೂಡಿಕೆ ಮಾಡುವುದ ಮೂಲಕ ಜನಸಾಮಾನ್ಯರಲ್ಲಿ ಏನ್ ಮಾಡ್ಬೇಕು, ಜನಸಾಮಾನ್ಯರಲ್ಲಿ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಏನ್ ಮಾಡ್ಬೇಕಾಗತ್ತೆ, ಕಾನ್ಫಿಡೆನ್ಸ್ ನ ತುಂಬುವ ಮೂಲಕ ಆರ್ಥಿಕತೆ ಕುಸಿತದಿಂದ ಚೇತರಿಸಿಕೊಳ್ಳಲು ಸರ್ಕಾರ ಏನ್ ಮಾಡ್ಬೇಕಾಗತ್ತೆ, ಕಾರಣ ಆಗ್ಬೇಕಾಗತ್ತೆ. ಹೇಗೆ ಅಂತಂದ್ರೆ ಸರ್ಕಾರ ಖರ್ಚು ಮಾಡಿದ್ರೆ ಏನ್ ಮಾಡೋದು, ಒಬ್ಬ ಸರ್ಕಾರ ಖರ್ಚು ಮಾಡಿದ್ರೆ ಅದೇನಾಗುತ್ತೆ, ಜನಸಾಮಾನ್ಯರಿಗೆ ಒಬ್ಬರಿಗೆ ಆದಾಯ ಆಗುತ್ತೆ. ಈ ಮೂಲಕ ಏನಾಗುತ್ತೆ, ಆರ್ಥಿಕ ಕುಸಿತವನ್ನು ಚೇತರಿಸಬಹುದು. ಹಾಗೂ ಸರ್ಕಾರ ಮತ್ತೆ ಹಸ್ತಕ್ಷೇಪ ಏನಕ್ಕೆ ಅಂತಂದ್ರೆ ಬಡ ಜನರ ಹಿತಾಸಕ್ತಿ ಕಾಪಾಡಲು. ಹಿತಾಸಕ್ತಿ ಅಂದ್ರೆ ನಾವು ಏನ್ ಮಾಡ್ತೀವಿ ಇಲ್ಲಿ ಕ್ಯಾಪಿಟಲ್ ಎಕಾನಮಿಲಿ, ಅಲ್ಲಿ ಬಡ ಜನರ ಹಿತಾಸಕ್ತಿ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಏನಿದ್ರು ಪ್ರತಿಫಲ ಅಷ್ಟೇ. ಪ್ರತಿಫಲ ಆದ್ಮೇಲೆ ಅಲ್ಲಿ ಸರಕುಗಳು ಉತ್ಪಾದನೆ ಆಗುತ್ತೆ. ಸೊ ಬಡ ಜನರು ಉಪಯೋಗಿಸುವ ವಸ್ತುಗಳನ್ನ ಉತ್ಪಾದನೆ ಮಾಡಕ್ಕೆ ಅವ್ರು ರೆಡಿ ಇರಲ್ಲ. ಆದ್ರಿಂದ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ, ಉತ್ಪಾದನೆ ಮಾಡ್ಬೇಕಾಗತ್ತೆ ಅಂತ ಸರಕುಗಳನ್ನ ಜನಸಾಮಾನ್ಯನ ಹೊರಗಡೆಗೆ ತಗೊಂಡು. ಆಮೇಲೆ ಸಾಮಾನ್ಯವಾಗಿ ಜನರು ಆದಾಯವನ್ನೇ ಮಾಡ್ತಾರೆ, ಆದ್ರೆ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡೋರು ಯಾರು, ಮೂಲಭೂತ ಸೌಕರ್ಯಗಳನ್ನ ಏನ್ ಮಾಡ್ಬೇಕಾಗತ್ತೆ, ಸರ್ಕಾರ ಏನ್ ಮಾಡ್ಬೇಕಾಗತ್ತೆ, ಸೃಷ್ಟಿ ಮಾಡ್ಬೇಕಾಗತ್ತೆ. ಅಂದ್ರೆ ರಸ್ತೆಗಳಾಗ್ಲಿ, ಸಾರಿಗೆ ಆಗ್ಲಿ, ಶಿಕ್ಷಣ ಆಗ್ಲಿ, ಆರೋಗ್ಯ ಆಗ್ಲಿ, ಇಂತ ಮುಂತಾದವು. ಅಂದ್ರೆ ಆರೋಗ್ಯ ಇದೆ, ಉತ್ತಮ ಪ್ರೈವೇಟ್ ಅಲ್ಲಿ ಒಳ್ಳೊಳ್ಳೆ ಹಾಸ್ಪಿಟಲ್ ಇದೆ, ಆದ್ರೆ ಬಡ ಜನರಿಗೆ ಆರೋಗ್ಯವನ್ನ ಕೊಂಡ್ಕೊಳ್ಳೋಕೆ ಕೆಪಾಸಿಟಿಯಲ್ಲಿ ಇರುತ್ತೆ. ಅಂತ ಸಮಯದಲ್ಲಿ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ, ಅವರ ಬೆನ್ನಿಗೆ ನಿಂತ್ಕೋಬೇಕಾಗತ್ತೆ ಅಂತ ಹೇಳಿ ಜಾನ್ ಹೆಂಕಿನ್ಸ್ ಅವರು ಹೇಳ್ತಾರೆ. ಸೊ ಆದ್ರಿಂದ ನೇಷನ್ ವಿಚ್ ಅಡ್ಯಾಪ್ಟೆಡ್ ಅಂದ್ರೆ ಯಾವ ರಾಷ್ಟ್ರಗಳು ಈ ಮಿಶ್ರ ಆರ್ಥಿಕ ವ್ಯವಸ್ಥೆನ ಒಳಗೊಂಡಿವೆ ಅಂತಂದ್ರೆ ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ, ಇನ್ನು ಮುಂತಾದ ಅಭಿವೃದ್ಧಿಶೀಲ ರಾಷ್ಟ್ರಗಳು. ಮತ್ತು 1940 ನಂತರ ಯಾವ ರಾಷ್ಟ್ರಗಳು ಸ್ವತಂತ್ರವನ್ನ ಪಡೆದ್ವೋ ಅವೆಲ್ಲ ರಾಷ್ಟ್ರಗಳು ಏನ್ ಮಾಡ್ತವೆ, ಈ ಮಿಕ್ಸ್ಡ್ ಎಕನಾಮಿಯನ್ನ ಏನ್ ಮಾಡಿಸ್ತವೆ, ಅಡ್ಯಾಪ್ಟ್ ಮಾಡ್ಕೋತವೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಏನೋ ಬೇರೆ ರಾಷ್ಟ್ರಗಳ ಅಧೀನದಲ್ಲಿದ್ದು ಏನ್ ಮಾಡುತ್ತೆ, ಬಡ ಜನರ ಶೋಷಣೆ ಅತಿ ಹೆಚ್ಚಾಗಿರುತ್ತೆ ಅವ್ರಿಗೆ. ಸೊ ಅವರು ಕ್ಯಾಪಿಟಲಿಸ್ಟ್ ಎಕನಾಮಿನ ಏನ್ ಮಾಡಲ್ಲ, ಒಪ್ಕೊಳ್ಳಲ್ಲ. ಅದ್ರ ಜೊತೆಗೆ ಸೋಷಿಯಲಿಸ್ಟ್ ಎಕನಾಮಿನೂ ಕೂಡ ಒಪ್ಕೊಳ್ಳಲ್ಲ. ಸೋಷಿಯಲಿಸ್ಟ್ ಎಕನಾಮಿ ಏನ್ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ, ಸೋಷಿಯಲಿಸ್ಟ್ ಎಕನಾಮಿಲಿ ಬಡವ್ರ ಜನರ ಬಗ್ಗೆ ಕಾಳಜಿ ಇದ್ರೂ ಕೂಡ, ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಿದೆ, ಸರ್ಕಾರದ ಹಸ್ತಕ್ಷೇಪ ಹೆಚ್ಚಿದೆ. ಸರ್ಕಾರದ ಹಸ್ತಕ್ಷೇಪ ಹೆಚ್ಚಾದಂಗೆ ಏನಾಗುತ್ತೆ, ಜನರ ಅಂದ್ರೆ ಲಾಭದ ಪ್ರಮಾಣ ಹೂಡಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸರ್ಕಾರದ ಹಸ್ತಕ್ಷೇಪ ಹೆಚ್ಚಾದಂತೆ ಏನಾಗುತ್ತೆ, ಭ್ರಷ್ಟಾಚಾರ ಹೆಚ್ಚಾಗುತ್ತೆ. ಅಂದ್ರೆ ಎಲ್ಲಾ ಅಧಿಕಾರಿಗಳು, ಸರ್ಕಾರ ಅಂದ್ರೆ ಏನು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇವ್ರೇನ್ ಮಾಡ್ತಾರೆ, ಏನೇ ಒಂದು ಕೈಗಾರಿಕೆ ಓಪನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಲೈಸೆನ್ಸ್ಗಳು ಮಾಡ್ತಾರೆ. ಲೈಸೆನ್ಸ್ ರಾಜ್ ಮಾಡೋದ್ರಿಂದ ಏನಾಗುತ್ತೆ, ಆಡಳಿತದಲ್ಲಿ ಭ್ರಷ್ಟಾಚಾರ ಬರುತ್ತೆ. ಅಂದ್ರೆ ಯಾವುದೇ ಸರಕುಗಳನ್ನ ನೀವು ಉತ್ಪಾದನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ, ನೀವು ಅಧಿಕಾರಿಗಳಿಗೆ ಲಂಚವನ್ನು ಕೊಡ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಆಡಳಿತ ಏನಾಗುತ್ತೆ, ನಿಧಾನವಾಗುತ್ತೆ. ಆಡಳಿತ ಪ್ರಕ್ರಿಯೆ ಅಥವಾ ಅಭಿವೃದ್ಧಿ ಪ್ರಕ್ರಿಯೆ ಏನಾಗುತ್ತೆ, ನಿಧಾನವಾಗುತ್ತೆ. ಹಾಗೂ ಜನರಿಗೆ ಇಲ್ಲಿ ಆಯ್ಕೆಗಳ ಕೊರತೆ. ಅಂದ್ರೆ ಸರ್ಕಾರನೇ ಯಾವ್ದೋ ಒಂದು ಪ್ರೊಡಕ್ಷನ್ ಮಾಡ್ತಿದೆ ಅಂದ್ರೆ ಕಾಂಪಿಟೇಷನ್ ಇರಲ್ಲ. ಸೋಷಿಯಲಿಸ್ಟ್ ಎಕಾನಮಿಲಿ ನೋ ಕಾಂಪಿಟೇಷನ್. ಏಕೆ ಅಂತಂದ್ರೆ ಸರ್ಕಾರವೇ ಏನೋ ಒಂದು ಉತ್ಪಾದನೆ ಮಾಡ್ತಿದೆ ಅಂತಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಹೆಂಗಪ್ಪ ಅಂದ್ರೆ ಎಕ್ಸಾಂಪಲ್ ಕೊಡೋದಂದ್ರೆ ಬೆಂಗಳೂರಲ್ಲಿ BMTC ಅಂದ್ರೆ ಬೆಂಗಳೂರಲ್ಲಿ BMTC ಬಿಟ್ರೆ ಇನ್ನೊಂದು ಯಾವ್ದೇ ಟ್ರಾನ್ಸ್ಪೋರ್ಟ್ ಮಾಡಂಗಿಲ್ಲ, ಪಬ್ಲಿಕ್ ವೆಹಿಕಲ್ಸ್ ಇಲ್ಲ. ಇದೇನಪ್ಪ ಅಂತಂದ್ರೆ ಇದು ಮೊನೋಪಲಿ ಅಂತೇಳಿ ಕರಿತೀವಿ. ಸೊ ನೋಡಿದ್ರ ನಾವು BMTC ಆಲ್ಟರ್ನೇಟಿವ್ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ. ಇದರಿಂದ ಏನಾಗುತ್ತೆ, ಕಾಂಪಿಟೇಷನ್ ಇಲ್ಲ ಅಂತಂದ್ರೆ ಉತ್ತಮ ಸೌಲಭ್ಯಗಳು ಪ್ರೊಡಕ್ಷನ್ ಆಗಲ್ಲ, ಉತ್ತಮ ಸೌಲಭ್ಯಗಳನ್ನ ಜನರಿಗೆ ಕೊಡಕ್ಕಾಗಲ್ಲ. ಜಸ್ಟ್ ಇಮ್ಯಾಜಿನ್ BMTC ಜೊತೆಗೆ ಪ್ರೈವೇಟ್ ಅವ್ರಿಗೂ ನೀವು ಏನಾರ ಅವಕಾಶ ಕೊಟ್ರೆ ಏನಾಗುತ್ತೆ, ಅಂದ್ರೆ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಇದೆ, ಜನಸಂದಣಿ ಇದೆ. ಅದೇ ರೀತಿ ಉತ್ತಮವಾದ ಸೌಲಭ್ಯಗಳು ಕೊಟ್ಟಂದ್ರೆ ಏನಾಗುತ್ತೆ, ಕೆಲವರು BMTC ಹೋಗ್ತಾರೆ, ಕೆಲವರು ಪ್ರೈವೇಟ್ ಹೋಗ್ತಾರೆ. ಸೊ ಆದ್ರಿಂದ ಏನಾಗ್ತಾರೆ, ಮಿಕ್ಸ್ಡ್ ಎಕಾನಮಿ ನಾವ್ ಏನ್ ಮಾಡ್ತೀವಿ, ಗೌರ್ಮೆಂಟ್ ಇಂಟರ್ವೆನ್ಷನ್ ಇರುತ್ತೆ. ಎಲ್ಲಿ ಅಂತಂದ್ರೆ ಬಡ ಜನರ ಉದ್ದೇಶವನ್ನ ಇಟ್ಕೊಂಡು ಏನ್ ಮಾಡುತ್ತೆ, ಸರ್ಕಾರ ಮಾತ್ರ ಹಸ್ತಕ್ಷೇಪ ಮಾಡುತ್ತೆ. ಅದನ್ನ ಬಿಟ್ರೆ ಮಿಕ್ಕಿದ್ದೆಲ್ಲ ಏನಾಗುತ್ತೆ, ನಾವು ಕ್ಯಾಪಿಟಲಿಸ್ಟ್ ಎಕಾನಮಿ ಲಕ್ಷಣವನ್ನೇ ಕಾಣ್ತೀವಿ. ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ಯಾಪಿಟಲ್ ಎಕಾನಮಿಲಿ ಒಂದು ಕ್ರಿಕೆಟ್ ಅಲ್ಲಿ ಅಂಪೈರ್ ಅನ್ನೋನು ಏನಾಗುತ್ತೆ, ಕ್ಯಾಪಿಟಲ್ ಎಕಾನಮಿಲಿ ಜಸ್ಟ್ ಅವನು ಆಟ ಆಡೋದಿಲ್ಲ, ಜಸ್ಟ್ ಏನ್ ಮಾಡ್ತಾನೆ, ರೂಲ್ಸ್ ಅಂಡ್ ನಿಯಮಗಳನ್ನ ಮಾಡ್ತಾನೆ. ಅಂದ್ರೆ ನಿಯಮಗಳನ್ನ ಏನ್ ಮಾಡ್ತಾನೆ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ನೀವೇ ಆಟ ಆಡಿ ಅಂತ ಹೇಳಿ ಮಾಡ್ತಾನೆ.
ಆದ್ರೆ ಮಿಕ್ಸ್ ಇದು ಸೋಷಿಯಲಿಸ್ಟ್ ಎಕನಾಮಿ ಏನ್ ಮಾಡ್ತಾನೆ, ಅಂಪೈರ್ ಏನ್ ಮಾಡ್ತಾನೆ, ಆಟ ಆಡ್ತಾನೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಅವನೇ ಆಟ ಆಡೋದು, ಅವನೇ ಅಂಪೈರ್ ತೀರ್ಮಾನ ಮಾಡೋದು, ಅಂದ್ರೆ ನಾನೇ 6 ಹೊಡಿತೀನಿ, ನಾನೇ 4 ಹೊಡಿತೀನಿ, ಔಟ್ ಆದ್ರೂ ಕೂಡ ಔಟ್ ಇಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಇಲ್ಲಿ ಏನಾಗುತ್ತೆ, ಹೂಡಿಕೆ ಬರಲ್ಲ. ಆದ್ರೆ ಇಲ್ಲಿ ನಮ್ಮ ಮಿಕ್ಸ್ಡ್ ಎಕನಾಮಿಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಟೈಮ್ಸ್ ಅಂಪೈರ್ ಏನ್ ಮಾಡ್ತಾನೆ, ಬ್ಯಾಟ್ಸ್ಮನ್ ತರ ಆಟ ಆಡ್ತಾನೆ. ಬಹುಪಾಲು ಬ್ಯಾಟ್ಸ್ಮನ್ ಆಟ ಆಡೋದು, ಆದ್ರೆ ಟೈಮ್ಸ್ ಅಂಪೈರ್ ಕೂಡ ಆಟ ಆಡ್ತಾನೆ. ಅಂದ್ರೆ ಯಾವ್ದೊಂದು ರೂಲ್ಸ್ ನಿಯಮ ಮಾಡಿ ಏನ್ ಮಾಡ್ತಾನೆ, ಪ್ರೈವೇಟ್ ಪರ್ಸನ್ಸ್ ಗಳಿಗೆ ಇದು ರಾಂಗು, ಇದು ರಾಂಗು ರೈಟ್ ಅಂತೇಳಿ ಅವನು ಹೇಳಕ್ಕೆ ಶುರು ಮಾಡ್ತಾನೆ. ಸೊ ನೆಕ್ಸ್ಟ್ ನಾವು ಇವಾಗ ಸೋಷಿಯಲಿಸ್ಟ್, ಕ್ಯಾಪಿಟಲಿಸ್ಟ್ ಎಕನಾಮಿ ಮತ್ತು ಮಿಕ್ಸ್ಡ್ ಎಕನಾಮಿ ನೋಡಿದ್ವು. ಅದೇ ರೀತಿ ಆ ಎಕನಾಮಿಲಿ ಮತ್ತೆ ಇನ್ನೊಂದು, ಅಂದ್ರೆ ಒಳಗಡೆ ಎಕನಾಮಿ ಯಾವುದೇ ರಾಷ್ಟ್ರಗಳನ್ನ ಕ್ಲೋಸ್ಡ್ ಎಕನಾಮಿ, ಓಪನ್ ಎಕನಾಮಿ ಅಂತೇಳಿ ಕರಿತೀವಿ. ಅಂದ್ರೆ ಒಂದು ರಾಷ್ಟ್ರ ಇದೆ, ಎಕ್ಸಾಂಪಲ್ ಭಾರತ ಏನಿದೆ, ಭಾರತ ಇದೆ. ಈ ಭಾರತ ಏನಿದೆ, ಈ ಭಾರತವನ್ನ ಕ್ಲೋಸ್ಡ್ ಎಕನಾಮಿ ಅಥವಾ ಓಪನ್ ಎಕನಾಮಿ ಅಂತ ಹೇಳಿ ಕರೀತಾರೆ. ಭಾರತ ಒಂದು ಓಪನ್ ಎಕನಾಮಿ, ಅಂದ್ರೆ ತೆರೆದ ಆರ್ಥಿಕತೆ. ಏನು ತೆರೆದ ಆರ್ಥಿಕತೆ ಅಂತಂದ್ರೆ, ಎ ಕ್ಲೋಸ್ಡ್ ಎಕನಾಮಿ ಡಸ್ ನಾಟ್ ಇಂಟರಾಕ್ಟ್ ಅಂಡ್ ಟ್ರೇಡ್ ವಿತ್ ಅದರ್ ಕಂಟ್ರೀಸ್, ಪ್ರಿಫರ್ ಟು ಸೆಲ್ಫ್ ಸಫಿಷಿಯಂಟ್ ವಿಚ್ ಮೇ ಇಂಡರ್ ದೇರ್ ಗ್ರೋತ್. ಅಂದ್ರೆ ಕ್ಲೋಸ್ಡ್ ಎಕನಾಮಿ ಏನ್ ಮಾಡುತ್ತೆ, ಟ್ರೇಡ್ ಇನ್ನು ಇತರ ರಾಷ್ಟ್ರಗಳ ಜೊತೆ ಏನ್ ಮಾಡುತ್ತೆ, ವ್ಯಾಪಾರ ಮತ್ತು ವಹಿವಾಟು ಏನು ಇರೋದಿಲ್ಲ. ಅಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆ ವ್ಯಾಪಾರ ವಹಿವಾಟು ಇಲ್ಲ ಅಂತಂದ್ರೆ ಅದನ್ನ ನಾವ್ ಏನ್ ಹೇಳ್ತೀವಿ, ಕ್ಲೋಸ್ಡ್ ಎಕನಾಮಿ ಅಂತ ಹೇಳ್ತೀವಿ. ಸೊ ಯಾವುದೇ ದೇಶದಲ್ಲೂ ಕೂಡ ಇವತ್ತು ಇಂದು ಕ್ಲೋಸ್ಡ್ ಎಕನಾಮಿ ಅನ್ನೋದು ಇಲ್ಲ. ದೇರ್ ಇಸ್ ನೋ ಎಕನಾಮಿ ಇನ್ ದ ವರ್ಲ್ಡ್ ವಿಚ್ ಹ್ಯಾವ್ ಕ್ಲೋಸ್ಡ್ ಎಕನಾಮಿ. ಸೊ ಓಪನ್ ಎಕನಾಮಿ ಅಂದ್ರೆ ಏನಪ್ಪಾ ಅಂತಂದ್ರೆ, ದ ನೇಮ್ ಸಜೆಸ್ಟ್ ಆರ್ ಎಕನಾಮಿಕ್ಸ್ ದಟ್ ಮೇಂಟೈನ್ ಫೈನಾನ್ಷಿಯಲ್ ಅಂಡ್ ಟ್ರೇಡ್ ಟೈಸ್ ವಿತ್ ಅದರ್ ಕಂಟ್ರೀಸ್. ಅಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆ ಏನೋ ವ್ಯಾಪಾರ ವಹಿವಾಟವನ್ನ ಮಾಡೋದನ್ನ ನಾವು ಏನು ಅಂತ ಹೇಳ್ತೀವಿ, ಓಪನ್ ಎಕನಾಮಿ ಅಂತೇಳಿ ಕರಿತೀವಿ. ನಂತರ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಪಿಟಲಿಸ್ಟ್ ಅಂಡ್ ಸೋಷಿಯಲಿಸ್ಟ್ ಅಂಡ್ ಮಿಕ್ಸ್ಡ್ ಎಕನಾಮಿ. ಅಂದ್ರೆ ಬಂಡವಾಳ ಮತ್ತು ಸಮಾಜವಾದಿ ಮತ್ತು ಮಿಶ್ರವಾದಿ ಆರ್ಥಿಕತೆಯ ನಡುವೆ ಏನು ಡಿಫ್ರೆನ್ಸ್, ಏನು ವ್ಯತ್ಯಾಸಗಳಿವೆ ಅಪ್ಪ ಅಂತಂದ್ರೆ ನೋಡೋಣ. ಯಾವ ಆನ್ ದ ಬೇಸಿಸ್ ಏನು ಯಾವ ಇದ್ರ ಮೇಲೆ ನಾವು ಡಿಫ್ರೆನ್ಸ್ ಮಾಡ್ತೀವಿ ಅಂದ್ರೆ, ಓನರ್ಶಿಪ್ ಆಫ್ ಪ್ರಾಪರ್ಟಿ. ಅಂದ್ರೆ ಸಂಪತ್ತಿನ ಒಡೆತನ ಆಧಾರದ ಮೇಲೆ ನಾವು ಕ್ಯಾಪಿಟಲಿಸ್ಟ್ ಎಕನಾಮಿ, ಸೋಷಿಯಲಿಸ್ಟ್ ಎಕನಾಮಿ, ಮಿಕ್ಸ್ಡ್ ಎಕನಾಮಿ ಅಂತೇಳಿ ಕರಿತೀವಿ. ಏನಪ್ಪಾ ಅಂತಂದ್ರೆ, ಇಲ್ಲಿ ಕ್ಯಾಪಿಟಲಿಸ್ಟ್ ಎಕನಾಮಿಲಿ ಪ್ರೈವೇಟ್ ಓನರ್ಶಿಪ್ ಇರುತ್ತೆ. ಅಂದ್ರೆ ಉತ್ಪಾದನೆಗಳು ಏನಿರುತ್ತೆ, ಉತ್ಪಾದನೆ ಭೂಮಿ ಆಗ್ಲಿ ಏನೇ ಆಗ್ಲಿ ಅದು ಏನಾಗುತ್ತೆ, ಖಾಸಗಿಯರ ಒಡೆತನ ಇರುತ್ತೆ ಇಲ್ಲಿ. ಅದೇ ಸೋಷಿಯಲಿಸ್ಟ್ ಎಕನಾಮಿಲಿ ಭೂಮಿ ಎಲ್ಲ ಏನೇ ಆಗ್ಲಿ ಪ್ರಾಪರ್ಟಿ ಏನಾಗುತ್ತೆ, ಪಬ್ಲಿಕ್ ಓನರ್ಶಿಪ್ ಅಂದ್ರೆ ಸರ್ಕಾರದ ಒಡೆತನದಲ್ಲಿರುತ್ತೆ. ಅದೇ ಮಿಕ್ಸ್ಡ್ ಎಕನಾಮಿಲಿ ಏನಾಗುತ್ತೆ, ಪಬ್ಲಿಕ್ ಮತ್ತು ಪ್ರೈವೇಟ್ ಓನರ್ಶಿಪ್ ಇರುತ್ತೆ. ಅಂತಂದ್ರೆ ಬಹುಪಾಲು ಪ್ರೈವೇಟ್ ಇರುತ್ತೆ. ಅದೇ ಕೆಲವೊಂದು ಜನರ ಕಲ್ಯಾಣ ಹಿತಾಸಕ್ತಿ ಇಟ್ಕೊಂಡು ನಾವು ಉದ್ದೇಶ ಇಟ್ಕೊಂಡು ನಾವು ಯಾವುದೇ ಕೈಗಾರಿಕೆ ಸ್ಥಾಪನೆ ಮಾಡ್ಬೇಕಾದ್ರೆ ಕೆಲವೊಂದು ಸರ್ಕಾರ ಏನ್ ಮಾಡುತ್ತೆ, ತನ್ನ ಓನರ್ಶಿಪ್ ಅನ್ನ ಉಳಿಸ್ಕೊಂಡಿರುತ್ತೆ ತನ್ನ ಬಳಿ ಕೆಲವೊಂದು ಭಾಗವನ್ನ. ನೆಕ್ಸ್ಟ್ ಪ್ರೈಸ್ ಡಿಟರ್ಮಿನೇಷನ್ ಅಂದ್ರೆ ಬೆಲೆ ಹೇಗೆ ನಿಗದಿ ಆಗುತ್ತೆ ಅಂತೇಳಿ. ಕ್ಯಾಪಿಟಲಿಸ್ಟ್ ಎಕನಾಮಿಲಿ ಬೆಲೆ ಹೇಗೆ ನಿಗದಿ ಆಗುತ್ತೆ ಅಂತ ಅಂದ್ರೆ, ಪ್ರೈಸ್ ಆರ್ ಡಿಟರ್ಮ್ ಬೈ ದ ಮಾರ್ಕೆಟ್ ಫೋರ್ಸಸ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಏನಾಗುತ್ತೆ, ಬೆಲೆ ನಿಗದಿ ಆಗುತ್ತೆ. ಅದೇ ಸೋಷಿಯಲಿಸ್ಟ್ ಎಕನಾಮಿ ಏನ್ ಮಾಡುತ್ತೆ, ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ನಿಗದಿ ಮಾಡುತ್ತೆ. ಅಂದ್ರೆ ನಮ್ಗೆ ನೆನಪಿರ್ಬೋದು ಇತಿಹಾಸದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ, ತನ್ನ ಸೈನಿಕರಿಗೆ ಸಂಬಳವನ್ನು ಒದಗಿಸಲು ಏನ್ ಮಾಡ್ತಾನೆ, ಬೆಲೆಗಳನ್ನು ನಿಗದಿ ಮಾಡ್ತಾನೆ. ತುಂಬಾ ಕಡಿಮೆ ಬೆಲೆಯಲ್ಲಿ ಏನೋ ತನ್ನ ಸೈನ್ಯವನ್ನ ಮೇಂಟೈನ್ ಮಾಡಲು ಏನ್ ಮಾಡ್ತಾನೆ, ಬೆಲೆಗಳನ್ನ ನಿಗದಿ ಮಾಡ್ತಾನೆ. ಆ ನಿಗದಿ ಮಾಡಿದವ್ರು ಯಾರ ವೈಲೇಷನ್ ಮಾಡಿದ್ರೆ ಏನ್ ಮಾಡುತ್ತೆ, ಅವ್ರಿಗೆ ತುಂಬಾ ಕಟ್ಟುನಿಟ್ಟಿನ ಶಿಕ್ಷೆಯನ್ನ ನೀಡಲಾಗುತ್ತೆ. ಅದೇ ರೀತಿ ಸೋಷಿಯಲಿಸ್ಟ್ ಎಕನಾಮಿಲಿ ಏನೋ ಸರಕುಗಳ ಬೆಲೆ ಏನಾಗುತ್ತೆ, ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ಇರುತ್ತೆ ಇಲ್ಲಿ. ಸೊ ದೇರ್ ಇಸ್ ನೋ ಕಾಂಪಿಟೇಷನ್ ಅಂಡ್ ಆಲ್ಸೋ ದೇರ್ ಇಸ್ ನೋ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಧಾರದ ಮೇಲೆ ಏನಾಗುತ್ತೆ, ಸರಕಿನ ಬೆಲೆ ನಿಗದಿ ಆಗಲ್ಲ. ಮಿಕ್ಸ್ಡ್ ಎಕನಾಮಿ ಪ್ರೈಸಸ್ ಆರ್ ಡಿಟರ್ಮ್ ಬೈ ದ ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ಅಂಡ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಅಂದ್ರೆ ಇಲ್ಲಿ ಸರಕು ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಸರಕುಗಳ ಬೆಲೆ ನಿಗದಿ ಆದ್ರೂ ಕೂಡ ಟೈಮ್ಸ್ ಏನಾಗುತ್ತೆ, ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ಏನ್ ಮಾಡುತ್ತೆ, ನಿಗದಿ ಮಾಡುತ್ತೆ. ಟೈಮ್ಸ್ ಏನಪ್ಪಾ ಅಂತಂದ್ರೆ ನೀವು ನೆನಪಿರ್ಬೋದು, ಭಾರತ ಸರ್ಕಾರ ಒಂದು ಕಾಯ್ದೆ ತಂದಿದೆ 1955ರಲ್ಲಿ, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಂತ ಹೇಳಿ 1955ರಲ್ಲಿ ತಂದಿದೆ. ಅದ್ರ ಪ್ರಕಾರ ಏನ್ ಮಾಡುತ್ತೆ, ಮೂಲಭೂತ ಅಂದ್ರೆ ತುಂಬಾ ಅವಶ್ಯಕ ಸರಕುಗಳ ಬೆಲೆ ಏನಿದೆ ಅದನ್ನ ಸರ್ಕಾರ ನಿಗದಿ ಮಾಡುತ್ತೆ. ಅಂದ್ರೆ ಜನಸಾಮಾನ್ಯರು ಅಥವಾ ಬಡವರನ್ನ ಅವರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅವರಿಗೆ ತುಂಬಾ ಬಹುಮುಖ್ಯವಾದ ಸರಕುಗಳನ್ನ ಬೆಲೆಯನ್ನ ಏನ್ ಮಾಡುತ್ತೆ, ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ಏನ್ ಮಾಡುತ್ತೆ, ನಿಗದಿ ಮಾಡುತ್ತೆ. ಸೊ ನೆಕ್ಸ್ಟ್ ಮೋಟಿವೇಶನ್ ಆಫ್ ಪ್ರೊಡಕ್ಷನ್. ಅಂದ್ರೆ ಇಲ್ಲಿ ಏನ್ ಡಿಫ್ರೆನ್ಸ್, ಉತ್ಪಾದನೆ ಮಾಡೋ ಉದ್ದೇಶ ಏನಿರುತ್ತೆ ಅಂತಂದ್ರೆ, ಕ್ಯಾಪಿಟಲಿಸ್ಟ್ ಎಕನಾಮಿಲಿ ಪ್ರಾಫಿಟ್ ಮೋಟಿವ್ ಇರುತ್ತೆ. ಅಂತಂದ್ರೆ ಬರೀ ಅವ್ರಿಗೆ ಉದ್ದೇಶ ಏನಪ್ಪಾ ಅಂತಂದ್ರೆ ಆದಾಯದ
ಉದ್ದೇಶ ಇರುತ್ತೆ ಅಷ್ಟೇ. ಅವ್ರಿಗೆ ಕಲ್ಯಾಣ ಜನಸಾಮಾನ್ಯರಾಗ್ಲಿ ಏನೇ ಆಗ್ಲಿ ಅವ್ರಿಗೆ ಆ ಉದ್ದೇಶ ಇರಲ್ಲ, ಏನಿದ್ರು ನನಗೆ ಎಷ್ಟು ಆದಾಯ ಸಿಗುತ್ತೆ ಅನ್ನೋದೇ ಮುಖ್ಯ ಆಗುತ್ತೆ. ಅದೇ ಸೋಷಿಯಲಿಸ್ಟ್ ಎಕಾನಮಿ, ಸೋಷಿಯಲ್ ವೆಲ್ಫೇರ್, ಸಮಾಜದ ಕಲ್ಯಾಣ ಏನಾಗುತ್ತೆ ಬಹು ಮುಖ್ಯವಾಗಿರುತ್ತೆ. ಮೋಟಿವ್, ಉತ್ಪಾದನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಜನಸಾಮಾನ್ಯರ ಕಲ್ಯಾಣ. ಅದೇ ಮಿಕ್ಸ್ಡ್ ಎಕಾನಮಿ ಅಂದ್ರೆ ಭಾರತದ ರಾಷ್ಟ್ರಗಳಲ್ಲಿ ಪ್ರಾಫಿಟ್ ಮೋಟಿವ್ ಇಂದ ಪ್ರೈವೇಟ್ ಸೆಕ್ಟರ್ ಅಂಡ್ ವೆಲ್ಫೇರ್ ಮೋಟಿವ್ ಇಂದ ಪಬ್ಲಿಕ್ ಸೆಕ್ಟರ್. ಅಂದ್ರೆ ಖಾಸಗಿ ವಲಯದಲ್ಲಿ ಏನಾಗುತ್ತೆ ಆದಾಯದನೇ ಮೋಟಿವ್ ಇರುತ್ತೆ, ಉದ್ದೇಶ ಇರುತ್ತೆ. ಅದಂದ್ರೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಆದಾಯಕ್ಕಿಂತ ಹೆಚ್ಚಾಗಿ ನಾವು ಏನು ಹೋಗ್ತೀವಿ ಜನಸಾಮಾನ್ಯರ ಕಲ್ಯಾಣ ಇರುತ್ತೆ. ನಿಮ್ಗೆ ನೆನಪಿರ್ಬೋದು BMTC ಅಥವಾ ರೈಲ್ವೆ, ಇಲ್ಲೆಲ್ಲ ಭಾರತದಲ್ಲಿ ಬೆಲೆಗಳ ಏನಾರ ಬೇರೆ ಹೆಚ್ಚಾಗಿದ್ರೆ ಏನಾಗುತ್ತೆ ತುಂಬಾ ಸ್ಟ್ರೈಕ್ ಆಗೋದು ನೋಡಿರ್ಬೋದು. ಅದರಿಂದ ಏನ್ ಮಾಡುತ್ತೆ ಇಲ್ಲಿ ವೆಲ್ಫೇರ್, ಜನರ ವೆಲ್ಫೇರ್ ಇರೋದ್ರಿಂದ ಏನಾಗುತ್ತೆ ಇಲ್ಲಿ ಬೆಲೆಗಳ ಬೆಲೆ ತುಂಬಾ ಕಡಿಮೆ ಇರುತ್ತೆ. ನೀವು ರೈಲ್ವೆ ಟ್ರಾನ್ಸ್ಪೋರ್ಟ್ ಮಾಡ್ತೀರಿ ಅಂದ್ರೆ ಏನ್ ಮಾಡ್ಬೋದು, ನೀವು ಎಕ್ಸ್ಪೀರಿಯನ್ಸ್ ಆಗೋದು ತುಂಬಾ ಚೀಪ್ ಅಲ್ಲಿ ನಾವು ಏನ್ ಮಾಡಬಹುದು, ನಾವು ಟ್ರಾವೆಲ್ ಮಾಡ್ಬೋದು. ಆದ್ರೆ ಇಲ್ಲಿ ಸಾಮಾನ್ಯ ಒಂದು ಲಕ್ಷಣ ಆಗುತ್ತೆ ಅಂತಂದ್ರೆ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಉದ್ದೇಶ ಇರೋದ್ರಿಂದ ಏನಾಗುತ್ತೆ ಇಲ್ಲಿ ಈ ಇಂಡಸ್ಟ್ರಿಗಳು ಏನಾಗುತ್ತೆ ಲಾಸ್ ಅಲ್ಲಿ ನಡೀತಾ ಇರ್ತವೆ. ನೆಕ್ಸ್ಟ್, ರೋಲ್ ಆಫ್ ಗೌರ್ಮೆಂಟ್ ಅಂದ್ರೆ ಸರ್ಕಾರದ ಪಾತ್ರ ಅಥವಾ ಸರ್ಕಾರದ ಹಸ್ತಕ್ಷೇಪ. ಕ್ಯಾಪಿಟಲ್ ಎಕಾನಮಿಲಿ ನೋ ರೋಲ್ ಅಂದ್ರೆ ಸರ್ಕಾರದ ಹಸ್ತಕ್ಷೇಪ ಅಷ್ಟಿರೋಲ್ಲ. ಬಟ್ ಸೋಷಿಯಲಿಸ್ಟ್ ಎಕಾನಮಿಲಿ ಕಂಪ್ಲೀಟ್ ರೋಲ್ ಇರುತ್ತೆ. ಏನೇ ಮಾಡ್ಬೇಕಾದ್ರೂ ಸರ್ಕಾರ ಹಸ್ತಕ್ಷೇಪನೆ ಬಹು ಮುಖ್ಯವಾಗಿರುತ್ತೆ. ಬಟ್ ಇನ್ನ ರೋಲ್ ಇನ್ ದ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಏನಾಗುತ್ತೆ ಸರ್ಕಾರದ ರೋಲ್ ಜೊತೆಗೆ ಪ್ರೈವೇಟ್ ಸೆಕ್ಟರ್ ಇರುತ್ತೆ. ಅಂದ್ರೆ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಇದ್ದು ಪ್ರೈವೇಟ್ ಅವರ ಖಾಸಗಿಯವರ ಹಸ್ತಕ್ಷೇಪಕ್ಕೆ ಏನೋ ಅವಕಾಶವನ್ನ ಮಾಡಲಾಗಿರುತ್ತೆ. ಇನ್ ಕಾಂಪಿಟೇಷನ್ ಸೋಷಿಯಲಿಸ್ಟ್ ಎಕಾನಮಿಲಿ ಏನಾಗುತ್ತೆ ಕಾಂಪಿಟೇಷನ್ ಬಹು ಮುಖ್ಯ ಇರುತ್ತೆ. ಇಲ್ಲಿ ಕಾಂಪಿಟೇಷನ್ ಇಂಪಾರ್ಟೆಂಟ್. ಕಾಂಪಿಟೇಷನ್ ಮೇಲೆ ಏನಾಗುತ್ತೆ ಉತ್ತಮ ಗುಣಮಟ್ಟದ ಸರಕುಗಳು ಉತ್ಪಾದನೆ ಆಗುತ್ತೆ. ಆಮೇಲೆ ಬೆಲೆಗಳು ನಿಗದಿ ಆಗೋದು ಹೆಂಗೆ ಕಾಂಪಿಟೇಷನ್ ಮೇಲೆ. ನೀವು ಸಾಮಾನ್ಯವಾಗಿ ನೆನಪಿರ್ಬೋದು, ಇವತ್ತು ಸ್ಮಾರ್ಟ್ ಫೋನ್ಗಳೆಲ್ಲ 10,000ಕ್ಕೆ ಉತ್ತಮವಾಗಿ ಸಿಗ್ತಿವೆ, 10,000ಕ್ಕೆ 8,000ಕ್ಕೆಲ್ಲ. ಏನಕ್ಕಪ್ಪ, ಬಿಕಾಸ್ ಆಫ್ ಕಾಂಪಿಟೇಷನ್ ಆಧಾರದ ಮೇಲೆ ಏನಾಗುತ್ತೆ ನಾವು ಸರಕುಗಳು ಬೆಲೆ ನಿಗದಿ ಆಗುತ್ತೆ. ಇವತ್ತು ನೋಕಿಯಾ ಮೊಬೈಲ್ ಏನಕ್ಕಿಲ್ಲ ಅಂತಂದ್ರೆ ಉತ್ತಮವಾದ ಮೊಬೈಲ್ ಅನ್ನು ಇವತ್ತು ಕೊಡೋದ್ರಲ್ಲಿ ಅಪ್ಡೇಟ್ ಕೊಡೋದ್ರಲ್ಲಿ ವೀಕ್ ಆಗಿದೆ, ಹಿಂದುಳಿದಿದೆ. ಅದರಿಂದ ಇದಕ್ಕೇನಾಗಿಲ್ಲ, ಕಾಂಪಿಟೇಷನ್ ಕೊಡಕ್ ಆಗ್ತಿಲ್ಲ. ಬೇರೆ ಸರಕುಗಳ ನಡುವೆ ಕಾಂಪಿಟೇಷನ್ ಕೊಡಕ್ ಆಗ್ತಿಲ್ಲ. ಆದ್ರಿಂದ ಏನಾಗುತ್ತೆ ಇಲ್ಲಿ ಸೋಷಿಯಲ್ ಕ್ಯಾಪಿಟಲಿಸ್ಟ್ ಎಕಾನಮಿಲಿ ಕಾಂಪಿಟೇಷನ್ ಅನ್ನೋದು ಬಹು ಮುಖ್ಯ ಪಾತ್ರ ಆಗುತ್ತೆ. ನೆಕ್ಸ್ಟ್, ಸೋಷಿಯಲಿಸ್ಟ್ ಎಕಾನಮಿಲಿ ನೋ ಕಾಂಪಿಟೇಷನ್. ಸರ್ಕಾರಕ್ಕೆ ಏನೋ ಕಾಂಪಿಟೇಷನ್ ಕೊಡೋರು ಯಾರು ಇರೋದಿಲ್ಲ. ಸೊ ಇವ್ರು ಮಾಡಿದ್ದೆ ರೂಲ್ಸ್, ಇವ್ರು ಆಡಿದ್ದೆ ಆಟ. ಏನಕ್ಕೆ ಅಂತಂದ್ರೆ ಇವ್ರು ಮಾಡಿದ್ದೆ ರೂಲ್ಸ್ ಮಾಡಿದ್ದೆ ಆಟ ಅಂದ್ರೆ ಜನರ ಪರವಾಗಿದ್ರೆ ಉತ್ತಮವಾಗಿರುತ್ತೆ. ಅದೇ ಅಧಿಕಾರಿಗಳ ದುರಾಸೆ ಅಥವಾ ಭ್ರಷ್ಟಾಚಾರ ಕಾರಣ ಅಂತಂದ್ರೆ ಆ ಸೋಷಿಯಲಿಸ್ಟ್ ಎಕಾನಮಿ ಏನಾಗುತ್ತೆ ಹಿಂದುಳಿಯುತ್ತೆ. ಮಿಕ್ಸ್ಡ್ ಎಕಾನಮಿ ಎಕ್ಸಿಟ್ಸ್ ಓನ್ಲಿ ಇನ್ ದ ಪ್ರೈವೇಟ್ ಸೆಕ್ಟರ್. ಅಂದ್ರೆ ಮಿಕ್ಸ್ಡ್ ಎಕಾನಮಿಲಿ ಕಾಂಪಿಟೇಷನ್ ಎಲ್ಲಿ ಇದೆ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಮಾತ್ರ ಇದೆ. ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಏನಿಲ್ಲ, ಕಾಂಪಿಟೇಷನ್ ಇಲ್ಲ. ಇವಾಗ BMTC ಕಾಂಪಿಟೇಷನ್ ಕೂಡ ಯಾರಿದ್ದಾರೆ ಪಬ್ಲಿಕ್ ಸೆಕ್ಟರ್ ಅಲ್ಲೇ, ಅವರೇ ಮಾಡ್ಬೇಕು, ಅವರೇ ಬಿಡಬೇಕು. ಸೊ ದೇರ್ ಇಸ್ ನೋ ಕಾಂಪಿಟೇಷನ್ ಇನ್ ಪಬ್ಲಿಕ್ ಸೆಕ್ಟರ್ ಬಟ್ ಓನ್ಲಿ ಕಾಂಪಿಟೇಷನ್ ಇನ್ ಪ್ರೈವೇಟ್ ಸೆಕ್ಟರ್. ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಇಲ್ಲಿ ವೆರಿ ಅನ್ಈಕ್ವಲ್ ಅಂದ್ರೆ ಕ್ಯಾಪಿಟಲಿಸ್ಟ್ ಎಕಾನಮಿಲಿ ಏನಾಗುತ್ತೆ ಆದಾಯನೇ ಇಟ್ಕೊಂಡು ಏನ್ ಮಾಡ್ತಾರೆ, ಯಾವ್ದೇ ಹೂಡಿಕೆ ಆಗ್ಬೇಕಾದ್ರೆ ಆದಾಯನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹೂಡಿಕೆ ಮಾಡೋ ವ್ಯಕ್ತಿ ಏನಾಗುತ್ತೆ ಆದಾಯ ಮಲ್ಟಿಪಲ್ ಆಗ್ತಾ ಇರುತ್ತೆ. ಅದೇ ಕಾರ್ಮಿಕ ಏನಾಗ್ತಾನೆ, ಕಾರ್ಮಿಕನಾಗೆ ಉಳಿದಿರ್ತಾನೆ. ಅವನಿಗೆ ಒಂದು ಇನ್ಕಮ್ ಕೊಡ್ತಾ ಇರ್ತಾರೆ, 20,000 25,000 ಕೊಟ್ಕೊಂಡು ಅವ್ನು ಏನಾಗ್ತಾನೆ ಮಿಡಲ್ ಕ್ಲಾಸ್ ಅಲ್ಲೇ ಇರ್ತಾನೆ. ಬಟ್ ಇದರಿಂದ ಏನಾಗುತ್ತೆ ಆ ಬಿಸ್ನೆಸ್ ಮ್ಯಾನ್ ಆದಾಯ ಹೆಚ್ಚಾಗುತ್ತೆ. ಸಮಯ ನೆನಪಿರ್ಬೋದು, ವೆರಿ ಅನ್ಈಕ್ವಲ್. ಅಂದ್ರೆ ಇಲ್ಲಿ ತುಂಬಾ ಉತ್ಪಾದನೆ ಯಾರು ಮಾಡ್ತಾನೆ ಅವನು ತುಂಬಾ ಆದಾಯ ಗಳಿಸಿರ್ತಾನೆ, ಕಾರ್ಮಿಕ ಏನ್ ಮಾಡ್ತಾನೆ ತುಂಬಾ ಕಡಿಮೆ ಇರುತ್ತೆ. ಇವ್ರ ನಡುವೆ ಏನಿರುತ್ತೆ ವೆರಿ ಅನ್ಈಕ್ವಲ್ ಇರುತ್ತೆ. ಈ ವೆರಿ ಅನ್ಈಕ್ವಲ್ ಉದ್ದೇಶವನ್ನೇ ಈ ಒಂದು ಇದು ಏನೇ ತೊಂದರೆ ಇದೆ ಇದನ್ನ ನಿವಾರಿಸ್ಬೇಕು ಅಂತಾನೆ ಏನ್ ಮಾಡ್ತಾನೆ ಕಾರ್ಲ್ ಮಾರ್ಕ್ಸ್ ಏನ್ ಮಾಡ್ತಾನೆ, ಪಬ್ಲಿಕ್ ಓನರ್ಶಿಪ್ ಇರ್ಬೇಕು ಅಂತ ಹೇಳ್ತಾನೆ. ಸೊ ಎಲ್ಲರಲ್ಲೂ ಆದಾಯ ಸಮಾನತೆಯಾಗಿ ಹಂಚ್ಬೇಕು ಅಂತೇಳಿ ಏನ್ ಮಾಡ್ತಾನೆ, ಸೊ ಕಾರ್ಲ್ ಮಾರ್ಕ್ಸ್ ತನ್ನ ಸಿದ್ಧಾಂತವನ್ನು ಮಂಡಿಸ್ತಾನೆ. ಅದೇ ಸೋಷಿಯಲಿಸ್ಟ್ ಎಕಾನಮಿ. ಇಲ್ಲಿ ಕ್ವೈಟ್ ಈಕ್ವಲ್, ಸಾಮಾನ್ಯವಾಗಿ ಎಲ್ಲಾರು ಸಮಾನವಾಗಿರ್ತಾರೆ. ಅಂದ್ರೆ ಸರ್ಕಾರದ ಒಡೆತನನೇ ಸರ್ಕಾರದ ಕೈಲಿದ್ದಾಗ ಜನಸಾಮಾನ್ಯ ಏನ್ ಮಾಡ್ಕೊಳಕತ್ತೆ, ನೀನ್ ಕೊಂಡ್ಕೊಳಕ್ಕಾಗಲ್ಲ. ಭೂಮಿ ಆಗ್ಲಿ ಚಿನ್ನ ಆಗ್ಲಿ ಏನೇ ಆಗ್ಲಿ ಅತಿ ಹೆಚ್ಚಾಗಿ ನೀನ್ ಕೊಂಡ್ಕೊಳಕ್ಕಾಗಲ್ಲ. ಏನೇ ಇದ್ರು ಸರ್ಕಾರ ನಿಯಂತ್ರಣ ಮಾಡುತ್ತೆ. ಮತ್ತೆ ಅವ್ರಿಗೆ ತೆರಿಗೆ ಹಾಕಿ ಏನ್ ಮಾಡುತ್ತೆ, ಆ ತೆರಿಗೆ ಬಂದಿಂದ ಆದಾಯದಿಂದ ಜನಸಾಮಾನ್ಯರ ಕಲ್ಯಾಣವನ್ನ ಮಾಡುತ್ತೆ. ಮಿಕ್ಸ್ಡ್ ಎಕಾನಮಿಲಿ ಕನ್ಸಿಡರಬಲ್ ಇನ್ಇಕ್ವಾಲಿಟೀಸ್ ಎಕ್ಸಿಸ್ಟ್. ಅಂದ್ರೆ ಸಮಾನತೆ ಇದೆ ಸತ್ಯ, ಆದ್ರೆ ಒಂದು ಕನ್ಸಿಡರಬಲ್ ಲೆವೆಲ್ ಆಗಿದೆ, ತುಂಬಾ ಅತಿಯಾಗಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅಂದ್ರೆ ನೀವು ಎಕ್ಸಾಂಪಲ್ ತಗೋಬೇಕು ಅಂದ್ರೆ
ವರ್ಲ್ಡ್ ಅಲ್ಲಿ ಟಾಪ್ 50 ರಿಚೆಸ್ಟ್ ಪರ್ಸನ್ ಅಲ್ಲಿ ಇಂಡಿಯಾದಲ್ಲಿ ಇರೋ ಪ್ರಮಾಣ ಎಷ್ಟಿದೆ? 2-3 ಇದೆ. ಅದೇ ನೀವು ಕ್ಯಾಪಿಟಲ್ ಎಕನಾಮಿಗಳು ನೋಡಿದ್ರೆ ಬಹುಪಾಲು ಏನಿರ್ತಾರೆ, ಇವರೇ ಇರ್ತಾರೆ. ಸೊ ನಾವು ಇವತ್ತು ನಮಗೆ ಅರ್ಥ ಆಗಿದೆ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಪಿಟಲಿಸ್ಟ್ ಅಂಡ್ ಸೋಷಿಯಲಿಸ್ಟ್ ಅಂಡ್ ಮಿಕ್ಸಡ್ ಎಕನಾಮಿ ನಡುವೆ ಏನಿದೆ, ಹಾಗೂ ನಾವು ಭಾರತನ ಯಾಕೆ ಮಿಕ್ಸಡ್ ಎಕನಾಮಿ ನಾವು ಆಯ್ಕೆ ಮಾಡಿದ್ದೀವಿ ಅಂತೇಳಿ. ನೆಕ್ಸ್ಟ್ ನಾವು ಎಕನಾಮಿ ನೋಡ್ದೋ, ಆಮೇಲೆ ಸೋಷಿಯಲಿಸ್ಟ್, ಕ್ಯಾಪಿಟಲ್, ಮಿಕ್ಸಡ್ ಎಕನಾಮಿ ನೋಡ್ದೋ. ಈ 3 ಎಕನಾಮಿನಲ್ಲೂ ಏನಾಗ್ತೀವಿ, ಮತ್ತೆ ನಾವು ವಲಯಗಳಾಗಿ ನಿಗದಿ ಮಾಡ್ತೀವಿ. ಸೆಕ್ಟರ್ ಆಫ್ ಎಕನಾಮಿ ಆಗಿ ನಾವು ಏನ್ ಮಾಡ್ತೀವಿ, ವಿಭಾಗಿಸ್ತೀವಿ. ಸೊ ನಾವು ಇನ್ ಎಕನಾಮಿಕ್ ಸೆಕ್ಟರ್ ಡಿವೈಡ್ ಇಂಟು 3 ಎಕನಾಮಿಕ್ ಸೆಕ್ಟರ್. ನಾವು 3 ಕ್ಷೇತ್ರಗಳಾಗಿ ಆರ್ಥಿಕ ವಲಯವನ್ನ ನಾವು ವಿಂಗಡಿಸ್ತೀವಿ. ಅವು 3 ಯಾವ್ದಪ್ಪ ಅಂದ್ರೆ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಅಂಡ್ ಟರ್ಸರಿ ಸೆಕ್ಟರ್. ಪ್ರೈಮರಿ ಸೆಕ್ಟರ್ ಅಥವಾ ಪ್ರಾಥಮಿಕ ವಲಯ ಏನಪ್ಪಾ ಅಂತಂದ್ರೆ, it is the sector which relies on the environment for any production or manufacture. ಏನೇ ಸರಕುಗಳು ಅಥವಾ ಸೇವೆಗಳನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಏನಾಗುತ್ತೆ, ಇಲ್ಲಿ ಪ್ರೈಮರಿ ಸೆಕ್ಟರ್ ಅಲ್ಲಿ ಎನ್ವೈರನ್ಮೆಂಟ್ ಅಂದ್ರೆ ಪರಿಸರವನ್ನು ನಾವು ಏನ್ ಮಾಡ್ತೀವಿ, ನೇರವಾಗಿ ಏನ್ ಮಾಡ್ತೀವಿ, ಅವಲಂಬಿಸಿರ್ತೀವಿ. ಅಂದ್ರೆ ನಾವು ನೇರವಾಗಿ ಏನು ಪರಿಸರವನ್ನು ಅವಲಂಬಿಸಿದ್ವೋ ಅದನ್ನ ನಾವು ಪ್ರೈಮರಿ ಸೆಕ್ಟರ್ ಅಂತೀವಿ. ಏನೇ ಉತ್ಪಾದನೆ ಮಾಡಿದ್ರು ನಾವು ಎನ್ವೈರನ್ಮೆಂಟ್ ನಾವು ಏನಾರ ಅವಲಂಬಿಸಿದನ್ನ ನಾವು ಏನ್ ಹೇಳ್ತೀವಿ, ಪ್ರೈಮರಿ ಸೆಕ್ಟರ್ ಅಂತೀವಿ. ಅದು ಎಕ್ಸಾಂಪಲ್ಸ್, ಫ್ಯೂ ಎಕ್ಸಾಂಪಲ್ಸ್ ಆಫ್ ದ ಪ್ರೈಮರಿ ಸೆಕ್ಟರ್ ಆರ್ ಮೈನಿಂಗ್, ಫಾರ್ಮಿಂಗ್, ಅಗ್ರಿಕಲ್ಚರ್ ಅಂಡ್ ಫಿಶಿಂಗ್. ಅಂದ್ರೆ ಗಣಿಗಾರಿಕೆ, ಕೃಷಿ, ಮೀನುಗಾರಿಕೆ, ಪಶುಸಂಗೋಪನೆ, ರೇಷ್ಮೆ, ಇನ್ನು ಮುಂತಾದವು ಏನಿವೆ ಇವೆಲ್ಲಾನು ಏನ್ ಹೇಳ್ತೀವಿ ನಾವು ಪ್ರೈಮರಿ ಸೆಕ್ಟರ್ ಬರ್ತವೆ. This sector also called agriculture sector. This sector is also called what? Agriculture sector. ಯಾಕಪ್ಪ ಅಂತಂದ್ರೆ ಈ ಪ್ರೈಮರಿ ಸೆಕ್ಟರ್ ಅಲ್ಲಿ ಮೇನ್ ಅಗ್ರಿಕಲ್ಚರ್ ಅಂದ್ರೆ ಪರಿಸರವನ್ನ ನಾವು ನೇರವಾಗಿ ಅವಲಂಬಿಸಿರೋದು ಏನಪ್ಪಾ ಅಂತಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್. ಅಗ್ರಿಕಲ್ಚರ್ ಸೆಕ್ಟರ್ ನಾವು ನೇರವಾಗಿ ಅವಲಂಬಿಸಿದ್ರಿಂದ ನಾವೇನಾಗ್ತೀವಿ, ಇದನ್ನ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಹೇಳಿ ಒಂದು ಆಲ್ಟರ್ನೇಟಿವ್ ಪದ ಅನ್ನೋದು ಬಳಕೆಯಲ್ಲಿದೆ, ಕೃಷಿ ವಲಯ ಅಂತ ಹೇಳಿ. ನೆಕ್ಸ್ಟ್, ವಾಟ್ ಇಸ್ ಸೆಕೆಂಡರಿ ಸೆಕ್ಟರ್? ನೆಕ್ಸ್ಟ್ ದ್ವಿತೀಯ ವಲಯ ಏನಪ್ಪಾ ಅಂತಂದ್ರೆ ಸೆಕೆಂಡರಿ ಸೆಕ್ಟರ್. ಇನ್ ದಿ ಸೆಕ್ಟರ್ ರಾ ಮೆಟೀರಿಯಲ್ ಇಸ್ ಟ್ರಾನ್ಸ್ಫರ್ ಇನ್ ಟು ಫೈನಲ್ ಪ್ರಾಡಕ್ಟ್ಸ್. ಅಂದ್ರೆ ಇಲ್ಲಿ ಕಚ್ಚಾ ವಸ್ತುಗಳು ಏನಿದೆ ಇದನ್ನ ಏನ್ ಮಾಡ್ತೀವಿ, ಫೈನಲ್ ಗುಡ್ಸ್ ಆಗಿ, ಫೈನಲ್ ಪ್ರಾಡಕ್ಟ್ಸ್ ಆಗಿ ನಾವೇನ್ ಮಾಡ್ತೀವಿ, ಮಾನವನ ಬಳಕೆಗೆ ಆಗುವ ರೀತಿಯಲ್ಲಿ ಮಾಡುವ ವಲಯವನ್ನ ನಾವೇನಂತೀವಿ, ಸೆಕೆಂಡರಿ ಸೆಕ್ಟರ್ ಅಂತ ಹೇಳ್ತೀವಿ. ಅಂತಂದ್ರೆ ನೀವು ಇಲ್ಲಿ ನಮ್ಗೆ ಹತ್ತಿ, ಕಬ್ಬು ಇವೆರಡು ಉತ್ಪಾದನೆ ಯಾವ ವಲಯದಲ್ಲಿ ಬರುತ್ತೆ ಅಂದ್ರೆ ಪ್ರಾಥಮಿಕ ವಲಯದಲ್ಲಿ ಬರುತ್ತೆ, ಅಂದ್ರೆ ಕೃಷಿ ವಲಯದಲ್ಲಿ. ಈ ಹತ್ತಿನ ಬಟ್ಟೆಯಾಗಿ ನಾವೇನ್ ಮಾಡ್ತೀವಿ, ಮನುಷ್ಯನ ಬಳಕೆಗೆ ಮಾಡೋ ರೀತಿ ಮಾಡ್ತೀವಲ್ಲ, ಕಬ್ಬುನ ಏನ್ ಮಾಡ್ತೀವಿ, ಸಕ್ಕರೆಯಾಗಿ ಮಾನವನ ಫೈನಲ್ ಪ್ರಾಡಕ್ಟ್ಸ್ ಅಂದ್ರೆ ಮಾನವನ ಬಳಕೆಗೆ ಯೋಗ್ಯವಾಗಿ ರೀತಿ ಮಾಡೋ ವಲಯ ಯಾವ್ದಪ್ಪ ಅಂತಂದ್ರೆ ಇನ್ನ ಸೆಕೆಂಡರಿ ಸೆಕ್ಟರ್ ಅಂತೀವಿ. ಅಥವಾ ಕೈಗಾರಿಕಾ ವಲಯ ಅಥವಾ ಉತ್ಪಾದನಾ ವಲಯ ಅಂತ ಹೇಳಿ ಕರಿತೀವಿ. ನೋಡಿ, ಇದಕ್ಕೆ 3 ಹೆಸರಿದೆ: ಸೆಕೆಂಡರಿ ಸೆಕ್ಟರ್, ಕೈಗಾರಿಕಾ ಸೆಕ್ಟರ್, ಅಥವಾ ಉತ್ಪಾದನಾ ಸೆಕ್ಟರ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಹೇಳಿ ನಾವು ಕರಿತೀವಿ. ಸಾಮಾನ್ಯವಾಗಿ ಯಾವ ಅಂತಂದ್ರೆ ಎಕ್ಸಾಂಪಲ್ಸ್ ಏನಪ್ಪಾ ಅಂತಂದ್ರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಶುಗರ್ ಇಂಡಸ್ಟ್ರಿ ಅಂಡ್ ಕಾಟನ್ ಇಂಡಸ್ಟ್ರಿ, ಈ ತರ ಸಿಮೆಂಟ್ ಇಂಡಸ್ಟ್ರಿ ಅಂಡ್ ಈ ತರ ಮುಂತಾದ ಇಂಡಸ್ಟ್ರಿಗಳನ್ನ ನಾವೇನ್ ಹೇಳ್ತೀವಿ, ಸೆಕೆಂಡರಿ ಸೆಕ್ಟರ್ ಅಲ್ಲಿ ನಾವು ಪರಿಗಣಿಸ್ತೀವಿ. ನಂತರ 3ನೇ ವಲಯ, ತೃತೀಯ ವಲಯ, ಟರ್ಸರಿ ಸೆಕ್ಟರ್. ಇಟ್ ಇನ್ಕ್ಲೂಡ್ಸ್ ದ ಪ್ರೊಡಕ್ಷನ್ ಅಂಡ್ ಎಕ್ಸ್ಚೇಂಜ್ ಆಫ್ ಸರ್ವಿಸ್. ಎಕ್ಸಾಂಪಲ್ಸ್ ಏನಪ್ಪಾ ಅಂತಂದ್ರೆ ಅಂದ್ರೆ ಇಲ್ಲಿ ಏನ್ ಮಾಡುತ್ತೆ, ಸೇವೆಗಳ ಉತ್ಪಾದನೆ ಮತ್ತು ವಿತರಣೆಯನ್ನ ಒಳಗೊಂಡಿದೆ ಟರ್ಸರಿ ಸೆಕ್ಟರ್. ಎಕ್ಸಾಂಪಲ್ಸ್ ಆರ್ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್ ಅಂಡ್ ಎಜುಕೇಶನ್. ದಿಸ್ ಸೆಕ್ಟರ್ ಇಸ್ ಆಲ್ಸೋ ಕಾಲ್ಡ್ ಸರ್ವಿಸ್ ಸೆಕ್ಟರ್. ಇದನ್ನ ಸರ್ವಿಸ್ ಸೆಕ್ಟರ್ ಅಂತ ಹೇಳಿ ಕರೀತಾರೆ ಅಂತಂದ್ರೆ ಇದು ನಾಲೆಡ್ಜ್ ಬೇಸ್ಡ್ ಏನಿದೆ, ನಾಲೆಡ್ಜ್ ಬೇಸ್ ಆಧಾರದ ಮೇಲೆ ಇದು ಸರ್ವಿಸ್ ಸೆಕ್ಟರ್ ಏನಾಗಿ ನಿಂತಿದೆ. ಇಲ್ಲಿ ನೀವು ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡಕ್ಕಾಗಲ್ಲ, ಬ್ಯಾಂಕಿಂಗ್ ಮಾಡಕ್ಕಾಗಲ್ಲ, ಉತ್ತಮವಾಗಿ ಓದಿಲ್ಲ, ಜ್ಞಾನ ಇಲ್ಲ ಅಂತಂದ್ರೆ ಬ್ಯಾಂಕಿಂಗ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಹಾಗೂ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಕಮ್ಯುನಿಕೇಶನ್ ಇಲ್ಲ, ಎಜುಕೇಶನ್ ಇದು ಎಲ್ಲ ನಾಲೆಡ್ಜ್ ಬೇಸಿಸ್ ಇರೋದ್ರಿಂದ ಇದಕ್ಕೆ ಬೆಲೆಗಳನ್ನ ನಿಗದಿ ನಾವು ಸಂಪೂರ್ಣವಾಗಿ ಮಾಡಕ್ಕಾಗಲ್ಲ. ಬರೀ ಅವ್ರ ಸೇವೆಯನ್ನು ನಾವು ಏನಾಗುತ್ತೆ, ಬರೀ ಬೆಲೆ ನಿಗದಿ ಮಾಡಿ ಕೊಡಕ್ಕಾಗಲ್ಲ. ಆದ್ರಿಂದ ಇದನ್ನ ನಾವೇನ್ ಹೇಳ್ತೀವಿ, ಸರ್ವಿಸ್ ಸೆಕ್ಟರ್ ಅಂತ ಹೇಳ್ತಾರೆ. ಅಂದ್ರೆ ಸೇವಾ ವಲಯ ಅಂದ್ರೆ ಇದರಿಂದ ತುಂಬಾ ಸೇವೆ ಇದೆ, ತುಂಬಾ ಅನುಕೂಲ ಇದೆ ಅಂತ ಹೇಳಿ ನಾವು ಪರಿಗಣಿಸಬಹುದು. ಸೊ ನಾವು ಸರ್ವಿಸ್ ಸೆಕ್ಟರ್ ಅಲ್ಲಿ ಯಾವ್ಯಾವ ಗೊತ್ತು ಎಕ್ಸಾಂಪಲ್ಸ್: ಬ್ಯಾಂಕಿಂಗು, ಇನ್ಶೂರೆನ್ಸ್, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್, ಎಜುಕೇಶನ್. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್, ಡಿವಿಷನ್ ಆಫ್ ಸೆಕ್ಟರ್ಸ್ ಆಸ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್. ಇವಾಗ ನಾವೇನು ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟರ್ಷರಿ ಸೆಕ್ಟರ್ ಅಂತ ನೋಡ್ದೋ,
ಅದು ಯಾವ ರೀತಿ ನಮ್ಗೆ ಆರ್ಗನೈಸ್ ಆಗಿದೆ ಅಂತೇಳಿ ನಾವು ಏನ್ ಮಾಡ್ಬೇಕಾ ನೋಡಿದ ಮೇಲೆ ಅದು ನಾವು ಎರಡು ತರ ನೋಡ್ತೀವಿ. ನಮ್ಗೆ ಅದು ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಆರ್ಗನೈಸ್ ಆಗಿದೆಯಾ ಅನ್ಡಿಸಿಪ್ಲಿನ್ ಆಗಿದೆಯಾ ಅಂತೇಳಿ ನಾವು ಕರಿತೀವಿ. ಆರ್ಗನೈಸ್ ಸೆಕ್ಟರ್ ನಾವು ಇನ್ನೊಂದು ಹೆಸರಿಂದ ಕರಿತೀವಿ, ಅದೇನಪ್ಪಾ ಅಂತಂದ್ರೆ ಫಾರ್ಮಲ್ ಸೆಕ್ಟರ್. ಅನ್ಆರ್ಗನೈಸ್ ಸೆಕ್ಟರ್ನ ಇನ್ಫಾರ್ಮಲ್ ಅಂತೇಳಿ ಕರಿತೀವಿ. ಹೇಳಿ ಇನ್ಫಾರ್ಮಲ್ ಅಂತೇಳಿ ನಾವು ಕರಿತೀವಿ. ಏನು ಆರ್ಗನೈಸ್ ಸೆಕ್ಟರ್ ಅನ್ಆರ್ಗನೈಸ್ ಸೆಕ್ಟರ್ ಏನಂತಂದ್ರೆ, ಈ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಒಂದು ತುಂಬಾ ಕಟ್ಟುನಿಟ್ಟಾಗಿ ಚೌಕಟ್ಟಲ್ಲಿ ಏನಾಗುತ್ತೆ ನಡೀತಾ ಇರುತ್ತೆ, ಏನೇ ಸೆಕ್ಟರ್ ವಲಯ ಆಗ್ಲಿ. ಅದೇ ಅನ್ಆರ್ಗನೈಸ್ ಸೆಕ್ಟರ್ ಹಂಗಲ್ಲ, ಒಂದು ಅಲ್ಲೋಲ ಕಲ್ಲೋಲವಾಗಿ ಯಾವ ಬೇಕಾದ ಆ ರೀತಿ ಇರುತ್ತೆ. ಇಲ್ಲಿ ಆಡಿದ್ದೆ ಆಟ ಮಾಡಿದ್ದೆ ರೂಲ್ಸು, ಆದ್ರೆ ಇಲ್ಲ ಹಂಗಲ್ಲ. ಇಲ್ಲಿ ಒಂದು ಕಟ್ಟುನಿಟ್ಟಿನ ಒಂದು ಚೌಕಟ್ಟು ನೀತಿ ನಿಯಮಗಳು ಇರುತ್ತೆ, ಅದ್ರ ಪ್ರಕಾರ ಏನಾಗುತ್ತೆ ವಲಯ ನಡಿಬೇಕಾಗುತ್ತೆ. ಇಟ್ ಈಸ್ ದ ಸೆಕ್ಟರ್ ವೇರ್ ಎಂಪ್ಲಾಯ್ಮೆಂಟ್ ಟರ್ಮ್ಸ್ ಆರ್ ಫಿಕ್ಸ್ಡ್ ಅಂಡ್ ರೆಗ್ಯುಲರ್ ಎಂಪ್ಲಾಯೀಸ್ ಗೆಟ್ ಅಸ್ಯೂರ್ಡ್ ವರ್ಕ್. ಅಂದ್ರೆ ಇಲ್ಲಿ ಉದ್ಯೋಗದ ಏನು ಎಂಪ್ಲಾಯ್ಮೆಂಟ್ ಕೂಲಿಯ ನಿಯಮಗಳನ್ನ ಏನ್ ಮಾಡಲಾಗುತ್ತೆ, ನೀತಿ ನಿಯಮಗಳನ್ನ ಮಾಡಲಾಗುತ್ತೆ, ಅದರ ರೀತಿ ಏನಾಗುತ್ತೆ ಇಲ್ಲಿ ಕಾರ್ಯಗಳು ಮಾಡ್ಬೇಕಾಗತ್ತೆ. The unorganized sector is characterized by small and scattered units which are largely outside the control of government. ಇಲ್ಲಿ ಸರ್ಕಾರದ ಕಂಟ್ರೋಲ್ ಇಂದ ಏನಾಗುತ್ತೆ ಹೊರಗಡೆ ಇರುತ್ತೆ. ಇಲ್ಲಿ ಒಂದು ಏನಾಗುತ್ತೆ ರೂಲ್ಸ್ ನೀತಿ ನಿಯಮಗಳು ಪ್ರಮಾಣ ಕಡಿಮೆ ಇದ್ರೂ ಕೂಡ ಅದು ಫಾಲೋ ಏನಾಗುತ್ತೆ ಅಷ್ಟು ನಡೀತಿರಲ್ಲ. ದೇ ಆರ್ ದ ರಿಜಿಸ್ಟರ್ಡ್ ಬೈ ದ ಗೌರ್ಮೆಂಟ್, ಹ್ಯಾವ್ ಟು ಫಾಲೋ ಇಟ್ಸ್ rules and regulations which are given in the various sects such as Factories Act, Minimum Wages Act and Gratuity of Act. ಅಂದ್ರೆ ಇಲ್ಲಿ ಏನ್ ಮಾಡುತ್ತೆ ಗೌರ್ಮೆಂಟ್ ಅನ್ನ ಒಂದು ಯೂನಿಟ್ಗಳನ್ನು ಪ್ರೊಡಕ್ಷನ್ ಕೈಗಾರಿಕೆಗಳೇನಾಗುತ್ತೆ ಗೌರ್ಮೆಂಟ್ ಅಲ್ಲಿ ಏನಾಗುತ್ತೆ ರಿಜಿಸ್ಟರ್ ಆಗುತ್ತೆ. ದೇ ಹ್ಯಾವ್ ಟು ಫಾಲೋ ಇಟ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವಿಚ್ ಆರ್ ಗಿವನ್ ವೇರಿಯಸ್ ಲಾಸಸ್ ಸಚ್ ಆಸ್ ದ ಫ್ಯಾಕ್ಟರೀಸ್ ಆಕ್ಟ್, ಮಿನಿಮಮ್ ವೇಜಸ್ ಆಕ್ಟ್, ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್. ಅಂದ್ರೆ ಇಲ್ಲಿ ಏನಾಗುತ್ತೆ ನೀತಿ ನಿಯಮಗಳನ್ನ ಮಾಡಿ ಏನೋ ನಾವು ತೊಂದರೆ ಆದ್ರೆ ಲಾಸ್ ಆದ್ರೆ ಏನಾಗುತ್ತೆ ಆ ಮೂಲಕ ಫ್ಯಾಕ್ಟರಿ ಆಕ್ಟ್, ಮಿನಿಮಮ್ ವೇಜಸ್, ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಮೂಲಕ ಏನ್ ಮಾಡಲಾಗುತ್ತೆ ಅದನ್ನ ನಿಯಂತ್ರಿಸಲಾಗುತ್ತೆ. ಇನ್ನು ಅನ್ಆರ್ಗನೈಸ್ಡ್ ಸೆಕ್ಟರ್ ಏನಾಗುತ್ತೆ ದೇರ್ ಆರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಟ್ ದಿಸ್ ರೂಲ್ಸ್ ಆರ್ ನಾಟ್ ಫಾಲೋ ಸಿನ್ಸ್ ದೇ ಆರ್ ನಾಟ್ ರಿಜಿಸ್ಟರ್ಡ್ ವಿತ್ ದ ಗೌರ್ಮೆಂಟ್. ಇಲ್ಲಿ ಏನಾಗುತ್ತೆ ರೂಲ್ಸ್ ನಿಯಮಗಳು ಅಷ್ಟಿರಲ್ಲ, ಇದ್ರೂ ಕೂಡ ಅದು ಏನಾಗುತ್ತೆ ನಾಟ್ ಫಾಲೋ ಅದನ್ನ ಕರೆಕ್ಟ್ ಆಗಿ ಏನಾಗುತ್ತೆ ಇಂಪ್ಲಿಮೆಂಟ್ ತರಲಾಗಲ್ಲ. ಹಾಗೂ ವಿತ್ ನಾಟ್ ರಿಜಿಸ್ಟರ್ ವಿತ್ ದ ಗೌರ್ಮೆಂಟ್ ಅಂದ್ರೆ ಸರ್ಕಾರದಲ್ಲಿ ಏನಾಗಲ್ಲ, ಸರ್ಕಾರದಲ್ಲಿ ರಿಜಿಸ್ಟರ್ ಆಗಿರಲ್ಲ, ಸರ್ಕಾರದ ಒಡೆತನದಲ್ಲಿ ರಿಜಿಸ್ಟರ್ ಆಗಿರಲ್ಲ. ಅಂದ್ರೆ ಒಡೆತನಕ್ಕಿಂತ ನೀತಿ ನಿಯಮಗಳಿಗೆ ಅಷ್ಟಾಗಿ ಒಳಪಟ್ಟಿರಲ್ಲ. In the unorganized sector, the job is regular and has fixed working hours. If people work more, they get paid for the overtime by the employer. ಅಂದ್ರೆ ಇಲ್ಲಿ ಏನಾಗುತ್ತೆ ಒಂದು ಉದ್ಯೋಗ ಅಥವಾ ಕೂಲಿ ಅಥವಾ ಸಮಯವನ್ನ ಏನ್ ಮಾಡಲಾಗುತ್ತೆ, ಕೆಲಸದ ಸಮಯವನ್ನ ಗಂಟೆಗಳ ಲೆಕ್ಕದಲ್ಲಿ ನಿಗದಿ ಮಾಡಲಾಗುತ್ತೆ. ಅಂದ್ರೆ ದಿನಕ್ಕೆ 8 ಅವರ್ ವರ್ಕ್ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡುತ್ತೆ ಫಿಕ್ಸ್ ಮಾಡಾಗುತ್ತೆ. ಅದನ್ನ ನೋ ಒನ್ ಕ್ಯಾನ್ ವೈಲೇಟ್. ಇಫ್ ಇದಕ್ಕಿಂತ ಹೆಚ್ಚಾಗಿ ನೀನು ಏನಾರ ವೈಲೇಟ್ ಅಂದ್ರೆ ವರ್ಕ್ ಹೆಚ್ಚಾಗಿ ನೀನು ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಏನ್ ಮಾಡುತ್ತೆ ನೀನು ಓವರ್ ಟೈಮ್ ಪೇಮೆಂಟ್ ಕೊಡ್ಬೇಕಾಗತ್ತೆ. ಓವರ್ ಟೈಮ್ ಪೇಮೆಂಟ್ ಓವರ್ ಪೇಮೆಂಟ್ ಟೈಮ್ ಕೂಡ ಏನ್ ಮಾಡುತ್ತೆ ವಾರದ ಲೆಕ್ಕದಲ್ಲಿ ಏನ್ ಮಾಡ್ತಾರೆ ನಿಗದಿ ಮಾಡ್ತಾರೆ. ಅಂದ್ರೆ ವಾರದಲ್ಲಿ ದಿನಕ್ಕೆ ಎಷ್ಟಕ್ಕಿಂತ ಓವರ್ ಟೈಮ್ ಮಾಡಿಸ್ಬಾರ್ದು. ಓವರ್ ಟೈಮ್ ಮಾಡ್ಬೇಕಾದ್ರೆ ಏನ್ ವೇತನ ಇರುತ್ತೆ ದಿನನಿತ್ಯ ವೇತನ ಅದಕ್ಕಿಂತ ಡಬಲ್ ಆಗಿ ಕೊಡ್ಬೇಕು ಅಂತ ಹೇಳಿ ಏನ್ ಮಾಡಲಾಗುತ್ತೆ ಇಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಗುತ್ತೆ ಆರ್ಗನೈಸ್ ಸೆಕ್ಟರ್ ಅಲ್ಲಿ. ಅದೇ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಜಾಬ್ಸ್ ಆರ್ ಲೋ ಪೇಯ್ಡ್ ಅಂಡ್ ಆಫ್ಟರ್ ನಾಟ್ ರೆಗ್ಯುಲರ್. ಅಂದ್ರೆ ಇಲ್ಲಿ ವೇತನ ಏನಿದೆ ಇಲ್ಲಿ ತುಂಬಾ ಕಡಿಮೆ ಇದೆ. ಸೊ ಇಲ್ಲಿ ಅದು ವೇತನ ಇದ್ರೂ ಕೂಡ ನಾಟ್ ರೆಗ್ಯುಲರ್, ಏನೋ ವೇತನ ಕೂಡ ರೆಗ್ಯುಲರ್ ಆಗಿರಲ್ಲ. ನೀವು ಸಾಮಾನ್ಯವಾಗಿ ನೀವು ನೆನ್ಪಿಡ್ಕೋಬಹುದು ಸಾಮಾನ್ಯವಾಗಿ ಅಮೆರಿಕ ಮತ್ತು ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಭಾರತದ ಎಂಪ್ಲಾಯಿಗಳಿಗೆ ಯಾಕೆ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ ಅಂತಂದ್ರೆ ಏನಂತಂದ್ರೆ ಲೋ ಪೇಯ್ಡ್. ಅಂದ್ರೆ ಇಲ್ಲಿ ಸ್ಕಿಲ್ಲು ಇದಾರೆ ಜನರು, ಅವ್ರಿಗೆ ವೇತನ ಏನ್ ಮಾಡಲಾಗಿದೆ ಲೋ ಪೇಯ್ಡ್ ಮಾಡಲಾಗಿದೆ. ಅಂದ್ರೆ ತುಂಬಾ ವೇತನ ಕಡಿಮೆ ಇದೆ. ಅದೇ ಅಮೆರಿಕದಲ್ಲಿ ಏನಾಗುತ್ತೆ ಹೇಳಿ ಅಲ್ಲಿನ ನೀತಿ ನಿಯಮಗಳಿಂದಾಗಿ ಅಮೆರಿಕನ್ ಜನ ದೇ ವಾಂಟ್ ಮೋರ್ ಸ್ಯಾಲರೀಸ್. ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ಟ್ರಿಕ್ಟ್ ಇದೆ ರೂಲ್ಸ್ಗಳು. ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಕಾನೂನು ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ಇದರಿಂದ ಅವ್ರಿಗೆ ಏನಾಗುತ್ತೆ ಅಲ್ಲಿ ಉತ್ಪಾದನೆ ಮಾಡೋರಿಗೆ ಫ್ಯಾಕ್ಟರಿ ಸಾಫ್ಟ್ವೇರ್ ಫೀಲ್ಡ್ ಅವ್ರಿಗೆ ಸ್ವಲ್ಪ ನಷ್ಟ ಅನ್ಸುತ್ತೆ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಅದೇ ಇಂಡಿಯನ್ಸ್ ಆದ್ರೆ ವಾಟ್ ದೇ ಡೂ, ಇಂಡಿಯನ್ಸ್ ಏನ್ ಮಾಡ್ತಾರೆ ಅಕಸ್ಮಾತ್ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಿದ್ರು ಅಂತ ಅನ್ಕೊಳ್ಳಿ. ಲ್ಯಾಪ್ಟಾಪ್ ವರ್ಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಇಂಡಿಯನ್ಸ್ ಅದನ್ನ ರಿಪೇರಿ ಮಾಡಿ ತಾವೇ ಕೂಡ ಏನ್ ಮಾಡ್ತಾರೆ ವರ್ಕ್ ಮಾಡ್ತಾರೆ ಅವತ್ತು. ಆಮೇಲೆ ಎಕ್ಸ್ಟ್ರಾ ಅಂದ್ರೆ ಓವರ್ ಟೈಮ್ ವರ್ಕ್ ಮಾಡಕ್ಕೂ ಏನ್ ಮಾಡಿರ್ತಾರೆ ರೆಡಿ ಇರ್ತಾರೆ. ಅದರಿಂದ ಏನ್ ಮಾಡ್ತಾರೆ ವೆಸ್ಟರ್ನ್ ಕಂಟ್ರೀಸ್ ಗಳಲ್ಲಿ ಏನ್ ಮಾಡ್ತಾರೆ ಇಂಡಿಯನ್ಸ್ಗೆ ಪ್ರಿಫೇರ್ ಕೊಡ್ತಾರೆ. ಅದೇ ಅಮೆರಿಕದಲ್ಲಿ ಏನಾಗುತ್ತೆ ಲ್ಯಾಪ್ಟಾಪ್ ಕಂಪ್ಯೂಟರ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಇದು ನನ್ ಪ್ರಾಬ್ಲಮ್ ಅಲ್ಲ, ಇದು ನಿನ್ ಪ್ರಾಬ್ಲಮ್. ನೀನು ಏನ್ ಮಾಡಿ ರೆಡಿ ಮಾಡ್ಕೊಟ್ರೆ ನಾನು ವರ್ಕ್ ಮಾಡ್ತೀನಿ, ನನ್ನ ಸಮಯ 5:30 ಮುಗೀತು, ಸೊ ನಾನು ಐ ಹ್ಯಾವ್ ಟು ಲೀವ್ ಅಂತೇಳಿ
ಹೇಳ್ತಾನೆ. ಅದರಿಂದ ಏನಾಗುತ್ತೆ, ಸೊ ಸಾಮಾನ್ಯವಾಗಿ ಇದು 16ನೇ ಸೆಕ್ಟರ್ ಎಲ್ಲಿರುತ್ತಪ್ಪ ಅಂತಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಅಂಡ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್, ಅಂದ್ರೆ ಅಭಿವೃದ್ಧಿಶೀಲ ಮತ್ತು ಅತ್ಯಂತ ಹಿಂದುಳಿದ ರಾಷ್ಟ್ರಗಳಲ್ಲಿ 16ನೇ ಸೆಕ್ಟರ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಇನ್ನು 16ನೇ ಸೆಕ್ಟರ್ ಅಲ್ಲಿ ವರ್ಕರ್ಸ್ ಎಂಜಾಯ್ ದ ಸೆಕ್ಯೂರಿಟಿ ಆಫ್ ಎಂಪ್ಲಾಯ್ಮೆಂಟ್, ಅಂದ್ರೆ ಇಲ್ಲಿ ಉದ್ಯೋಗದ ಭದ್ರತೆ ಇರುತ್ತೆ, ಅಷ್ಟು ಸುಲಭವಾಗಿ ಅವ್ರನ್ನ ಉದ್ಯೋಗದಿಂದ ತೆಗೆದು ಹಾಕಕ್ಕಾಗಲ್ಲ. ಅದೇ 16ನೇ ಸೆಕ್ಟರ್ ಅಲ್ಲಿ ಎಂಪ್ಲಾಯ್ಮೆಂಟ್ ಇಸ್ ನಾಟ್ ಎ ಸೆಕ್ಯೂರ್ಡ್, ಪೀಪಲ್ ಕ್ಯಾನ್ ಆಸ್ಕ್ ಟು ಲೀವ್ ವಿತೌಟ್ ಎನಿ ರೀಸನ್, ಅಂದ್ರೆ ಇಲ್ಲಿ ಉದ್ಯೋಗಿಗಳನ್ನ ಕಾರ್ಮಿಕರನ್ನ ಏನ್ ಮಾಡಬಹುದು, ಈಸಿಯಾಗಿ ತೆಗಿಬಹುದು, ಅದಲ್ಲದೆ ಯಾವುದೇ ರೀಸನ್ ಕೂಡ ಅವಶ್ಯಕತೆ ಇಲ್ಲ. ಅದೇ ನೀನು ಆರ್ಗನೈಸ್ ಸೆಕ್ಟರ್ ಅಲ್ಲಿ ಆಗುತ್ತೆ, ಯಾವುದೇ ವ್ಯಕ್ತಿನ ಉದ್ಯೋಗದಿಂದ ತೆಗಿಬೇಕು ಅಂದ್ರೆ ರೀಸನ್ ಕಾರಣಗಳು ಕೊಡ್ಬೇಕಾಗತ್ತೆ. ಏನ್ ಕಾರಣ, ನಾನು ಸರಿಯಾಗಿ ಮಾಡ್ಕೊಳ್ವಾ, ಏನ್ ಪ್ರಾಬ್ಲಮ್ ಇದೆ, ನಮ್ಗೆ ಅಪ್ಡೇಟ್ ಇಲ್ವಾ ಅಂತ ಹೇಳಿ ಕಾರಣಗಳು ಕೊಟ್ಟು ತೆಗಿಬೇಕಾಗತ್ತೆ. ಕಾರಣನೂ ಕೂಡ ಕೊಟ್ಟರು ಕೂಡ ನೀವು 3 ತಿಂಗಳ ಮುಂಚಿತವಾಗಿ ನೋಟಿಸ್ ಕೊಟ್ಟು 3 ತಿಂಗಳು ಅವ್ರಿಗೆ ಸಂಬಳ ಕೊಟ್ಟು ಏನ್ ಮಾಡ್ಬೇಕಾಗತ್ತೆ, ತೆಗಿಬೇಕಾಗತ್ತೆ. ಅದೇ ಇಂಥ 16ನೇ ಸೆಕ್ಟರ್ ಅಲ್ಲಿ ಯಾವುದೇ ನೋಟಿಸ್ ಇಲ್ದಾನೆ ಜಸ್ಟ್ ಒಂದು ಮಾತಲ್ಲಿ ಏನ್ ಮಾಡ್ಬೋದು, ಮೌಖಿಕವಾಗಿ ಅವ್ರನ್ನ ಕೆಲಸದಿಂದ ತೆಗಿಬಹುದಾಗುತ್ತೆ. ಆರ್ಗನೈಸ್ ಸೆಕ್ಟರ್ people working here get other benefits such as paid leave, provident fund, payment during holidays. ಇಲ್ಲಿ ವರ್ಕ್ ಮಾಡುವಂತ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇವಾಗ ಏನಿರುತ್ತೆ ಬೆನಿಫಿಟ್ಸ್, ಬರೀ ಸಂಬಳ ಅಷ್ಟೇ ಅಲ್ದನೆ ಪೇಡ್ ಲೀವ್, ಪ್ರಾವಿಡೆಂಟ್ ಫಂಡ್, ಪೇಮೆಂಟ್ ಡ್ಯೂರಿಂಗ್ ಹಾಲಿಡೇಸ್, ಅಥವಾ ಹಾಲಿಡೇಸ್ ಅಲ್ಲಿ ಕೆಲಸ ಮಾಡೋದು ಏನ್ ಮಾಡ್ಬೇಕಾಗತ್ತೆ, ಪೇಮೆಂಟ್ ಕೊಡ್ಬೇಕಾಗತ್ತೆ. ಆಮೇಲೆ ಪ್ರಾವಿಡೆಂಟ್ ಫಂಡ್ ಆಫ್ಟರ್ ರಿಟೈರ್ಮೆಂಟ್ ಸಮಯದ ನಂತರ ಸಂಬಳ ಏನಿರೋಲ್ಲ, 60 ವರ್ಷದ ನಂತರ ನಿವೃತ್ತಿ ಆದ್ಮೇಲೆ ಅವ್ರಿಗೆ ಸಂಬಳ ಬರುತ್ತೆ ಅವ್ರಿಗೆ. ಆದ್ರೆ ಅವ್ರು ಏನ್ ಮಾಡಿರ್ತಾರೆ, ವರ್ಕ್ ಮಾಡಿದಾರಲ್ಲ ಅದ್ರ ಮೇಲೆ ಅವ್ರು ಏನ್ ಮಾಡ್ತಾರೆ, ಪ್ರಾವಿಡೆಂಟ್ ಫಂಡ್ ಇದೆ ಅವ್ರಿಗೆ, ಪ್ರಾವಿಡೆಂಟ್ ಫಂಡ್ ಮೂಲಕ ಅವ್ರು ಏನಾಗುತ್ತೆ ಪಿಂಚಣಿಯನ್ನ ಕೊಡ್ಕೊತಾರೆ. ಅದೇ ಇನ್ನು 16ನೇ ಸೆಕ್ಟರ್ ಅಲ್ಲಿ ಪೀಪಲ್ ವರ್ಕಿಂಗ್ ಹಿಯರ್ ಡು ನಾಟ್ ಗೆಟ್ ಅದರ್ ಬೆನಿಫಿಟ್ಸ್, ಅವ್ರಿಗೆ ಯಾವುದೇ ಪ್ರಾವಿಡೆಂಟ್ ಫಂಡ್ ಆಗ್ಲಿ ಯಾವುದೇ ರೀತಿ ಇನ್ಸೂರೆನ್ಸ್ ಆಗ್ಲಿ ಅವ್ರಿಗೆ ಇರೋಲ್ಲ ಅನ್ಆರ್ಗನೈಸ್ ಸೆಕ್ಟರ್. ಸೊ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಎಕ್ಸಾಂಪಲ್ಸ್ ಏನಪ್ಪಾ ಅಂತಂದ್ರೆ ಗವರ್ಮೆಂಟ್ ಆಫ್ ಎಂಪ್ಲಾಯೀಸ್, ರಿಜಿಸ್ಟರ್ಡ್ ಇಂಡಸ್ಟ್ರಿಯಲ್ ವರ್ಕರ್ಸ್, ಅಂದ್ರೆ ಸರ್ಕಾರಿ ಸೇವಕರು, ಗವರ್ಮೆಂಟ್ ಎಂಪ್ಲಾಯೀಸ್ ಅಂಡ್ ರಿಜಿಸ್ಟರ್ ಇಂಡಸ್ಟ್ರಿಯಲ್, ಅಂದ್ರೆ ರಿಜಿಸ್ಟರ್ ಆಗಿರೋ ಇಂಡಸ್ಟ್ರಿಯಲ್ ವರ್ಕರ್ಸ್ ಏನಿದ್ದಾರೆ ಇಂಥವ್ರಿಗೆ ಏನಾಗುತ್ತೆ ಈ ಸೌಲಭ್ಯಗಳು ಸಿಕ್ಕಿರುತ್ತೆ. ಇವೆಲ್ಲ ಎಕ್ಸಾಂಪಲ್ಸ್ ಯಾರಪ್ಪ ಅಂತಂದ್ರೆ ಈ ಆರ್ಗನೈಸ್ ಸೆಕ್ಟರ್ ಅಲ್ಲಿ. ಅದೇ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಫಾರ್ಮಿಂಗ್, ಡೊಮೆಸ್ಟಿಕ್ ವರ್ಕರ್ಸ್, ಲೇಬರ್ಸ್, ಶಾಪ್ ಕೀಪರ್ಸ್, ಇಟಿಸಿ ಮುಂತಾದವರು. ಅಂದ್ರೆ ಇವಾಗ ನೋಡಿ ಡೊಮೆಸ್ಟಿಕ್ ಅಂದ್ರೆ ಯಾರೋ ಒಂದು ಮನೇಲಿ ಇಬ್ರು ಡೊಮೆಸ್ಟಿಕ್ ವರ್ಕರ್ ಯಾವ್ದೋ ಒಂದು ಮನೆ ಕೆಲಸಕ್ಕೆ ತಗೋತೀವಿ, ಅವ್ರಿಗೆ ಯಾವುದೇ ರೀತಿ ಒಂದು ಸೆಕ್ಯೂರಿಟಿ ಇರಲ್ಲ, ಟೆನ್ಯೂರ್ ಇರಲ್ಲ, ಅವ್ರಿಗೆ ಯಾವುದೇ ರೀತಿ ಪ್ರಾವಿಡೆಂಟ್ ಫಂಡ್ ಇರಲ್ಲ. ನನ್ಗೆ ಯಾವಾಗ ಬೇಕಾವಾಗ ನಾನು ತಗೋತೀನಿ, ಯಾವಾಗ ಬೇಕಾದ್ರೂ ಅವಾಗ ಅವ್ರನ್ನ ನಾವು ಕಳಿಸ್ತೀವಿ. ಅದೇ ರೀತಿ ಕೃಷಿಲೂ ಅಷ್ಟೇ. ಆಮೇಲೆ ಶಾಪ್ ಕೀಪರ್ಸು ಅಷ್ಟೇ. ಈ ಸಾಮಾನ್ಯ ನೋಡಿರ್ಬೋದು ಕೆಲವೊಂದು ಹೋರಾಟಗಳು ಅವಾಗ ಇಂಡಿಯಾದಲ್ಲಿ ಆಗ್ತಾ ಇರುತ್ತೆ. ಈ ದಿಢೀರ್ನೆ ಏನ್ ಮಾಡ್ತಾರೆ, ಎಂಪ್ಲಾಯ್ಗಳನ್ನ ತೆಗ್ದಾಕ್ತಾ ಇರ್ತಾರೆ. ಇದು 16ನೇ ಸೆಕ್ಟರ್ ಅಲ್ಲಿ ಸಾಮಾನ್ಯ. ಅಂದ್ರೆ ಇಂಡಿಯಾ ನಾಟ್ ಎ ಫುಲ್ ಇನ್ಫಾರ್ಮಲ್, ಇಟ್ ಇಸ್ ಎ ಫಾರ್ಮಲ್, ದೇರ್ ಆರ್ ಫಾರ್ಮಲ್ಸ್ ಬಟ್ ಮೋಸ್ಟ್ಲಿ ಇನ್ಫಾರ್ಮಲ್. ಅಂದ್ರೆ ಭಾರತದಲ್ಲಿ ಅಸಂಘಟಿತವಾಗಿರುವಂತದ್ದೇ ಹೆಚ್ಚಾಗಿದೆ, ಅದು ಸಂಘಟಿತವಾಗಿರೋದು ಕೇವಲ ಕಡಿಮೆ. ಅದೇ ಇಲ್ಲಿ ಅಂದ್ರೆ ಗವರ್ಮೆಂಟ್ ಎಂಪ್ಲಾಯೀಸ್ ಮತ್ತು ರಿಜಿಸ್ಟರ್ಡ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಆಗಿರ್ತಾರೆ. ನಂತರ ನಾವು ಇವತ್ತು ಎಕನಾಮಿಕ್ಸ್ ನ ಏನ್ ಮಾಡೋದು, ಸ್ಟಡಿ ಮಾಡೋದು. ಆ ಎಕನಾಮಿಕ್ಸ್ ನ ಸ್ಟಡಿ ಮಾಡ್ಬೇಕಾದ್ರೆ ಏನೋ ಅರ್ಥಶಾಸ್ತ್ರ ಅಧ್ಯಯನ ಅಂತ ಹೇಳ್ದ, ಒಂದು ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ. ಆ ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡ್ಬೇಕಾದ್ರೆ ಯಾವ ರೀತಿ ಅಧ್ಯಯನ ಮಾಡುತ್ತೆ ಅಂದ್ರೆ ಚಿಕ್ಕ ಘಟಕಗಳಾಗ ಅಧ್ಯಯನ ಮಾಡುತ್ತೋ ಅಥವಾ ದೊಡ್ಡ ಘಟಕಗಳಾಗ ಅಧ್ಯಯನ ಮಾಡುತ್ತೋ ಅನ್ನೋದ್ರ ಆಧಾರದ ಮೇಲೆ ನಾವೇನ್ ಹೇಳ್ತೀವಿ, ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಮೈಕ್ರೋ ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಪರ್ಟಿಕ್ಯುಲರ್ ಮಾರ್ಕೆಟ್ ಅಂಡ್ ಸೆಗ್ಮೆಂಟ್ಸ್ ಆಫ್ ಎಕನಾಮಿ. ಅಂದ್ರೆ ಮೈಕ್ರೋ ಎಕನಾಮಿ ಏನಾಗುತ್ತೆ, ಈ ಚಿಕ್ಕ ಘಟಕಗಳನ್ನ ಕುರಿತು ಅಧ್ಯಯನ ಮಾಡಿದ್ರೆ ಅದನ್ನ ಮೈಕ್ರೋ ಎಕನಾಮಿ ಅಂತೇಳಿ ಕರಿತೀವಿ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅದ್ರ ಬದಲಾಗಿ ಚಿಕ್ಕ ಘಟಕಗಳ ಬದಲಾಗಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ನಾವು, ಮ್ಯಾಕ್ರೋ ಎಕನಾಮಿ ಅಂತೇಳಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅಂದ್ರೆ ಸಂಪೂರ್ಣವಾಗಿ ಅಂದ್ರೆ ಬಹು ಸಮಗ್ರವಾಗಿ ಅಧ್ಯಯನ ಮಾಡುತ್ತೆ. ಸೊ ಮೈಕ್ರೋ ಎಕನಾಮಿಕ್ಸ್ ಏನ್ ಅಂದ್ರೆ ಚಿಕ್ಕ ಘಟಕ ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಮಾರ್ಕೆಟ್ ನ ಅಧ್ಯಯನ ಮಾಡ್ತೀವಿ. ಅಂದ್ರೆ ಎಕನಾಮಿಕ್ ಆಮೇಲೆ ಸೆಗ್ಮೆಂಟ್ಸ್ ಗಳು, ವಿಭಾಗಗಳನ್ನ ಅಧ್ಯಯನ ಮಾಡ್ತೀವಿ. ಯಾವ್ಯಾವಪ್ಪ ಅಂತಂದ್ರೆ ಕನ್ಸ್ಯೂಮರ್ ಬಿಹೇವಿಯರ್, ಇಂಡಿವಿಜುವಲ್ ಲೇಬರ್ ಮಾರ್ಕೆಟ್ಸ್ ಅಂಡ್ ಥಿಯರಿ ಆಫ್ ಫರ್ಮ್ಸ್. ಅಂದ್ರೆ ಇಲ್ಲಿ ಅನುಭೋಗಿಗಳ ವರ್ತನೆಯನ್ನ ಏನ್ ಮಾಡ್ತೀವಿ, ಚಿಕ್ಕವಾಗಿ ಅಧ್ಯಯನ ಮಾಡ್ತೀವಿ. ಯಾಕಂತಂದ್ರೆ ಎಕನಾಮಿಯಲ್ಲಿ ಅನುಭೋಗಿ ಏನನ್ನ ಇಷ್ಟಪಡ್ತಾನೆ, ಅವ್ನಿಗೆ ಏನ್ ಬೇಕು ಅನ್ನೋದನ್ನ ಚಿಕ್ಕವಾಗಿ ಅಧ್ಯಯನ ಮಾಡಿದಷ್ಟು ಏನ್ ಮಾಡುತ್ತೆ, ನಾವು ಉತ್ತಮವಾಗಿ ಸರಕುಗಳನ್ನ ಅವನ ಆಸೆಯ ತಕ್ಕನಾಗಿ ನಾವು ಉತ್ಪಾದನೆ ಮಾಡಬಹುದು. ಅನುಭೋಗಿಗೆ ಅವನು ಕಂಫರ್ಟ್ ಇದ್ರೆ ಮಾತ್ರ ಅನುಭೋಗಿ ಏನ್ ಮಾಡ್ತಾನೆ, ಸರಕುಗಳನ್ನ ಕೊಡ್ಕೊತಾನೆ. ಇಂಥ ಕುರಿತು ಅಧ್ಯಯನ ಮಾಡೋದೇ ಮೈಕ್ರೋ ಎಕನಾಮಿಕ್ಸ್. ಈ ಚಿಕ್ಕ ಘಟಕಗಳಿಗೆ ಅಧ್ಯಯನ ಮಾಡೋದೇ ಮೈಕ್ರೋ ಎಕನಾಮಿಕ್ಸ್. ಅಂಡ್ ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್.
ಎಕನಾಮಿಕ್ಸ್ ಅಂದ್ರೆ ಆ ಪದನೇ ಹೇಳಂತಂತೆ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಇಡೀ ಹೋಲ್ ಆಗಿ ನಾವು ಏನ್ ಮಾಡ್ತೀವಿ ಇಲ್ಲಿ ಅಧ್ಯಯನ ಮಾಡ್ತೀವಿ. ಇಟ್ ಈಸ್ ದ ಸ್ಟಡಿ ಆಫ್ ಹೋಲ್ ಎಕನಾಮಿ. ಇಟ್ ಲುಕ್ಸ್ ಅಟ್ ಅಗ್ರಿಗೇಟ್ ವೇರಿಯೇಬಲ್ಸ್ ಸಚ್ ಆಸ್ ಅಗ್ರಿಗೇಟ್ ಡಿಮ್ಯಾಂಡ್ ಅಂಡ್ ನ್ಯಾಷನಲ್ ಔಟ್ಪುಟ್ ಅಂಡ್ ಇನ್ಫ್ಲೇಷನ್. ಇಲ್ಲಿ ಸಮಗ್ರವಾಗಿ ಅಧ್ಯಯನ ಮಾಡ್ತೀವಿ. ಸಮಗ್ರವಾಗಿ ಏನ್ ಅಧ್ಯಯನ ಮಾಡುತ್ತೆ? ಅಗ್ರಿಗೇಟ್ ಡಿಮ್ಯಾಂಡ್ ಅಂದ್ರೆ ಒಟ್ಟು ಬೇಡಿಕೆ, ಒಟ್ಟು ಉತ್ಪನ್ನ ಅಥವಾ ಹಣದುಬ್ಬರ ಅಂದ್ರೆ ಒಂದೇ ಒಂದು ಸರಕುನ ನಾವು ಹಣದುಬ್ಬರ ಅಂತ ಹೇಳಲ್ಲ. ಬಹುಪಾಲು ಸರಕುಗಳ ನಿರಂತರವಾದ ಬೆಲೆ ಏರಿಕೆಯನ್ನು ನಾವು ಹಣದುಬ್ಬರ ಅಂತ ಹೇಳ್ತೀವಿ. ಇನ್ಫ್ಲೇಷನ್ ಅಂತ ಮುಂದಿನ ಟಾಪಿಕ್ ಅಲ್ಲಿ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಪ್ರಸ್ತುತ ಇವಾಗ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ಗೆ ನಾವು ಸೀಮಿತ ಆಗೋಣ. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಅಂತಂದ್ರೆ ಏನಂತಂದ್ರೆ ಸಮಗ್ರವಾಗಿ ಅಧ್ಯಯನ ಮಾಡೋದಾಗಿದೆ. ಸರಿ, ಹಾಗಾದ್ರೆ ಡಿಫ್ರೆನ್ಸ್ ಸಾಮಾನ್ಯ ನಾವು ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಕನಾಮಿಕ್ಸ್ ಅಂಡ್ ಎಕನಾಮಿ ಅಂದ್ರೆ ನಾವು ಇವಾಗ ಇಂಡಿಯನ್ ಎಕನಾಮಿ ಅಂತೀವಿ, ಅಮೆರಿಕನ್ ಎಕನಾಮಿ ಅಂತೀವಿ, ಆದ್ರೆ ಇಂಡಿಯನ್ ಎಕನಾಮಿಕ್ಸ್ ಅನ್ನಲ್ಲ. ಅಂದ್ರೆ ಎಕನಾಮಿಕ್ಸ್ ಅಂದ್ರೆ ಏನದು? ಒಂದು ಅಭ್ಯಾಸ ಮಾಡುವಂತ ಒಂದು ಗ್ರಂಥ, ಒಂದು ಸಿದ್ಧಾಂತ, ಒಂದು ಚೌಕಟ್ಟು. ಎಕನಾಮಿ ಏನಪ್ಪಾ ಅಂತಂದ್ರೆ ಆ ಗ್ರಂಥದ ಆ ಚೌಕಟ್ಟಿನ ಆಧಾರದ ಮೇಲೆ ಏನ್ ಮಾಡ್ತೀವಿ? ಅಭ್ಯಾಸ ಮಾಡ್ತೀವಿ. ಅಂತಂದ್ರೆ ಫುಟ್ಬಾಲ್ ಆಟ, ಅದಕ್ಕೆ ರೂಲ್ಸ್ ಮತ್ತು ನಿಯಮಗಳನ್ನ ನಾವು ಏನ್ ಮಾಡ್ತೀವಿ? ಚೌಕಟ್ಟು ಮಾಡ್ತೀವಲ್ಲ, ರೂಲ್ಸ್ ನಿಯಮಗಳು ಮಾಡ್ತೀವಲ್ಲ, ಅದೇನಂತ ಹೇಳ್ತೀವಿ? ಅದನ್ನ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಕನಾಮಿಕ್ಸ್ ಅಂದ್ರೆ ಕುರಿತು ಅಧ್ಯಯನ ಮಾಡ್ತೀವಿ ರೂಲ್ಸ್ ನಿಯಮಗಳನ್ನ. ಆ ರೂಲ್ಸ್ ನಿಯಮಗಳ ಆಧಾರದ ಮೇಲೆ ನಾವು ಆಟ ಆಡ್ತೀವಲ್ಲ, ಅದನ್ನ ಏನ್ ಹೇಳ್ತೀವಿ? ಎಕನಾಮಿ ಅಂತೇಳಿ ಕರಿತೀವಿ. ಸೊ ಎಕನಾಮಿ ಅಂದ್ರೆ ಏನಂತ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೋತೀನಿ. ಇಟ್ ಈಸ್ ದ ಸ್ಟಡಿ ಆಫ್ ಹೌ ಸೊಸೈಟಿ ಯೂಸಸ್ ಇಟ್ಸ್ ಸ್ಕೇರ್ಸ್ ರಿಸೋರ್ಸ್ ಟು ಪ್ರೊಡ್ಯೂಸ್ ಗುಡ್ಸ್ ಅಂಡ್ ಸರ್ವಿಸ್ ಡಿಮ್ಯಾಂಡ್ ಬೈ ದ ಪೀಪಲ್. ಅಂದ್ರೆ ಜನರ ಬೇಡಿಕೆ ಆಧಾರದ ಮೇಲೆ ಹೇಗೆ ಸರಕುಗಳನ್ನ ಉತ್ಪಾದನೆ ಮಾಡಬೇಕು ಅಂತ ಕುರಿತು ಅಧ್ಯಯನ ಮಾಡುತ್ತಲ್ಲ, ಅದನ್ನ ಎಕನಾಮಿಕ್ಸ್ ಅಂತೀವಿ. ಅದೇ ಎಕನಾಮಿ ಅಂದ್ರೆ ಇಟ್ ಈಸ್ ದ ಕಂಟ್ರಿ ಆರ್ ನೇಷನ್ ವೇರ್ ಎಕನಾಮಿಕ್ಸ್ ಪ್ರಿನ್ಸಿಪಲ್ಸ್ ಆರ್ ಅಟ್ ಪ್ಲೇ. ಅಂದ್ರೆ ಏನ್ ಬೇಡಿಕೆ ಇದೆಯೋ ಅದಾದ ಮೇಲೆ ಏನು ಉತ್ಪಾದನೆ ಆಗಿದೆ, ಆಲ್ರೆಡಿ ಏನು ಉತ್ಪಾದನೆ ಆಗಿದೆ ಏನು ಉತ್ಪಾದನೆ ಆಗಿದೆ ಅನ್ನೋದನ್ನ ನಾವು ಎಕನಾಮಿ ಅಂತ ಹೇಳ್ತೀವಿ. ಇಟ್ ಇಸ್ ದ ಬೇಸಿಕಲಿ ದ ಸ್ಟಡಿ ಆಫ್ ಬಿಹೇವಿಯರ್ ಆಫ್ ದ ಎಕನಾಮಿ. ಅಂದ್ರೆ ಒಂದು ಆರ್ಥಿಕತೆಯ ಬಿಹೇವಿಯರ್ನ, ವರ್ತನೆಯನ್ನ ಕುರಿತು ಅಧ್ಯಯನ ಮಾಡುತ್ತೆ. ಅದೇ ಎಕನಾಮಿಲಿ ಏನು ಅಂತಂದ್ರೆ ಇಟ್ ಇಸ್ ದ ಎಕನಾಮಿ ಇಸ್ ಫರ್ಮ್ ವೇರ್ ವಿ ಟ್ರೈ ಟು ಡಿರೈವ್ ದ ಎಕನಾಮಿಕ್ ಪ್ರಿನ್ಸಿಪಲ್. ಅಂದ್ರೆ ಎಕನಾಮಿಲಿ ನಾವು ಎಲ್ಲಿಂದ ನಾವು ಪ್ರಿನ್ಸಿಪಲ್ಸ್ ತಗೋಬೇಕಾಗುತ್ತೆ ಅಂತೇಳಿ ಇರುತ್ತೆ. ಅದು ಯೋಚನೆ ಅಂದ್ರೆ ಯಾವ ರೀತಿ ತಗೋಬೇಕು ಅನ್ನೋದು ಕನ್ಸಿಡರ್ ಮಾಡೋದೇ ಎಕನಾಮಿ ಆಗಿದೆ. ಇನ್ ಎಕನಾಮಿಕ್ಸ್ ಇಟ್ ಇಸ್ ದ ಸ್ಟಡಿ ಆರ್ ಥಿಯರಿ ಆಫ್ ಸರ್ಟೈನ್ ಪ್ರಿನ್ಸಿಪಲ್ಸ್ ಅಂಡ್ ರೂಲ್ಸ್. ಅಂದ್ರೆ ಇದೊಂದು ಸಿದ್ಧಾಂತ ಅಥವಾ ನೀತಿ ನಿಯಮಗಳನ್ನ ಒಳಗೊಂಡಂತ ಒಂದು ಸಿದ್ಧಾಂತ. ಇದನ್ನ ಕುರಿತು ಅಧ್ಯಯನವೇ ಎಕನಾಮಿಕ್ಸ್ ಆಗುತ್ತೆ. ಅದೇ ಎಕನಾಮಿಲಿ ಇಟ್ ಇಸ್ ದ ಪ್ಲೇಸ್ ಆರ್ ಫಿನಾಮಿನಾ. ಇಟ್ ಇಸ್ ದ ಪ್ಲೇಸ್ ಆರ್ ಫಿನಾಮಿನಾ ಆಗಿರುತ್ತೆ ಇದು. ಅಂದ್ರೆ ಆ ಸಿದ್ಧಾಂತವನ್ನ ಏನಾಗಿದೆ ಆಲ್ರೆಡಿ ನಾವು ಜಾರಿಗೆ ತಂದಿರ್ತೀವಿ. ಸೊ ಸ್ನೇಹಿತರೆ, ಇವತ್ತು ನಾವು ಎಕನಾಮಿಕ್ಸ್ ಅಲ್ಲಿ ಏನೇನು ಅಧ್ಯಯನ ಮಾಡ್ತಂತಂದ್ರೆ ಅರ್ಥಶಾಸ್ತ್ರದ ಪದ, ಅಂದ್ರೆ ಅರ್ಥಶಾಸ್ತ್ರ ಪದ ಯಾವ ಪದದಿಂದ ಬಂದಿದೆ, ಅರ್ಥಶಾಸ್ತ್ರವನ್ನ ಪ್ರಥಮವಾಗಿ ಅಧ್ಯಯನ ಮಾಡಿದವರು ಯಾರು, ಅರ್ಥಶಾಸ್ತ್ರ ಅನ್ನೋದು ಏನು, ಅರ್ಥಶಾಸ್ತ್ರದಲ್ಲಿ ಆಡಮ್ ಸ್ಮಿತ್, ಮಾರ್ಷಲ್, ರಾಬಿನ್ಸ್, ಜೊತೆಗೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ಏನು, ಉತ್ಪಾದನೆ ಘಟಕಗಳೇನು, ಆರ್ಥಿಕತೆ ವಿಧಗಳು ಅಂದ್ರೆ ಯಾವ್ಯಾವ ತರ ಟೈಪ್ಸ್ ಆಫ್ ಎಕನಾಮಿ ಇದೆ, ಆಮೇಲೆ ಆರ್ಥಿಕತೆಯಲ್ಲಿ ಯಾವ್ಯಾವ ವಲಯಗಳಿವೆ, ಈ ತರ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಎಕನಾಮಿ ಅಂದ್ರೆ ಏನು ಅಂತ ಮುಂತಾದ ವಿಷಯಗಳ ಬಗ್ಗೆ ಇವತ್ತು ಬೆಳಕು ಚೆಲ್ಲಿದ್ದೀವಿ. ಇವತ್ತು ಫಸ್ಟ್ ಚಾಪ್ಟರ್ನ ಈ ಮೂಲಕ ನಾನು ಕ್ಲೋಸ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಐ ವಿಲ್ ಥ್ಯಾಂಕ್ ಯು ಆಲ್.